ಸೈತಾನ ಏನ್ ಮಾಡ್ತಾ ಇದ್ದಾನೆ ಸೈತಾನ ಇರುವಂತ ಬ್ಯಾಡ್ ಕ್ಯಾರೆಕ್ಟರ್ಸ್. ಅದ್ರಲ್ಲಿ ವಿಶೇಷವಾಗಿ ದೇವರ ಯೋಚನೆ ಪ್ರಕಾರವಾಗಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಇಡೀ ಲೋಕವನ್ನ 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನಿಗೆ ವಿರುದ್ಧವಂತ ಎಲ್ಲ ಗುಣಗಳನ್ನ ಏನ್ ಮಾಡ್ಬೇಕು ಪ್ರತಿಯೊಬ್ರು ಬಿಟ್ಟು ದೇವರಿಗೆ ಮೆಚ್ಚುಗೆ ಅಂತ ಗುಣಗಳನ್ನ ಬೆಳೆಸ್ಕೊಬೇಕೇ ಬೇಕಾ? ಇಲ್ಲದೆ ಇದ್ರೆ ಬೇರೆ ದಾರಿ ಇದೆಯಾ? ಇದ್ರೂ ಪರವಾಗಿಲ್ಲ ಅಂತ ಏನಾದ್ರೂ ಆಪ್ಷನ್ ಇದೆಯಾ? ಖಂಡಿತ ಇಲ್ಲ. ಕರೆಕ್ಟಾ? ಖಂಡಿತವಾಗ್ಲೂ ಏನ್ ಮಾಡ್ಬೇಕಂದ್ರೆ ಆ ಗುಣಗಳನ್ನ ನಾವು ಬಿಡದೇ ಇದ್ರು ಈಗಿಲ್ಲ ಯಾವತ್ತೂ ಕೂಡ ಏನಾಗಲ್ಲ, ದೇವರ ಒಂದು ಸನ್ನಿಧಿಯಲ್ಲಿ ನಿಂತ್ಕೊಳ್ಳಕ್ಕೆ ಆಗಲ್ಲ. ಅದರಲ್ಲೂ ಕೂಡ ಈಗಿನ ಒಂದು ಕಾಲವನ್ನ ತಗೊಂಡಾಗ ಸುವಾರ್ಥ ಯುಗದಲ್ಲಿ ಎಸ್ಪೆಷಲಿ ದೇವರ ಮಕ್ಕಳು ಸೈತಾನ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಇದೆ, ಲಿಸ್ಟ್ ಹಾಕಿರಲ್ವಾ? ದೇವರ ಮಕ್ಕಳು ನಾವು ದೇವರ ರಾಜ್ಯಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕು? ಆ ಗುಣಗಳಲ್ಲಿ ಬದಲಾವಣೆನ ತರಬೇಕಾಗಿದೆ ಅಲ್ವಾ? ಇಲ್ದಿದ್ರೆ ದೇವರು ನಮಗೆ ವಾಗ್ದಾನ ಮಾಡಿದಂತ ಆ ಒಂದು ಉನ್ನತವಾದಂತ ಕರೆಯನ್ನ ಹೊಂದೋದಕ್ಕೆ ಕ್ರಿಸ್ತನ ಸಾರೂಪ್ಯವನ್ನ ಬೆಳೆಸ್ಕೊಂಡು ಆ ಒಂದು ದೇವರು ಇಡುವಂತ ಬಿರುದನ್ನು ಹೊಂದ್ಕೊಳ್ಳಕ್ಕೆ ಖಂಡಿತವಾಗಲೂ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಿರ್ಬೇಕಾದ್ರೆ ದೇವರ ಮಕ್ಕಳು ನಾವು ಕಲಿತಿರುವಂತ ಎಲ್ಲಾ ಪಾಠದಲ್ಲೂ ಕೂಡ, ಎಲ್ಲಾ ಲೆಸನ್ ಅಲ್ಲೂ ಕೂಡ ಇದು ನನ್ನ ಗುಣಗಳಲ್ಲಿ ಬದಲಾವಣೆ ತರುವಂತ ಯಾವ ವಿಷಯವನ್ನ ಇಲ್ಲಿ ಸೂಚಿಸ್ತಾ ಇದೆ ಅನ್ನೋದು ನೋಡೋದು ತುಂಬಾ ಮುಖ್ಯವಾಗಿದೆ. ಯಾಕೆ ಅಂತ ನೋಡಿದ್ರೆ ಸಮಯ ಕೂಡ ತುಂಬಾ ಕಡಿಮೆ ಇದೆ. ನಾವು ಬೇರೆ ಬೇರೆ ವಿಷಯಗಳನ್ನ ಸ್ಟಡಿ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮನ್ನ ದೇವರ ಕಡೆಗೆ ನಡೆಸುವಂತ, ಇಲ್ಲ ದೇವರಿಂದ ನಮ್ಮನ್ನ ದೂರ ಬಿಡುವಂತ ಆ ವಿಷಯಗಳನ್ನ ಹುಡುಕಿ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ತುಂಬಾ ಮುಖ್ಯವಾಗಿರುತ್ತೆ. ಸಾಕು ನೋಡ್ಬೇಕಾದ್ರೆ ಇವತ್ತು ಯಾವ್ದ್ರ ಬಗ್ಗೆ ನಾವು ನೋಡಕ್ ಹೋಗ್ತಿದೀವಿ, ಯಾವ ಒಂದು ಕ್ಯಾರೆಕ್ಟರ್ ಬಗ್ಗೆ, ಯಾವ ಒಂದು ಟಾಪಿಕ್ ಬಗ್ಗೆ ನೋಡಕ್ ಹೋಗ್ತಿದೀವಿ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಗೆ ಸ್ಲೈಡ್ ಅಲ್ಲಿ ಬಂತು ಅಂದ್ರೆ ಓಕೆ ನಾ ಹಾಕ್ಬೋದಲ್ಲ? ಇದಿಲ್ಲ, ಓಕೆ ಇರ್ಲಿ. ಸೊ ನೀವು ಸುಮಾರು ವರ್ಷಗಳ ಹಿಂದೆ ಈ ಒಂದು ಭೂಕಂಪ ಒಂದು ನಡೀತು ಅಲ್ವಾ? ಆ ಭೂಕಂಪದಲ್ಲಿ ಇದು ರಿಮೋಟ್ ಇದೆಯಾ ಇಲ್ವಲ್ಲ? ಯೂಸ್ ಮಾಡ್ಬೋದಾ? ಒಂದು ಭೂಕಂಪ ಒಂದು ನಡೀತು. ಆ ಭೂಕಂಪದಲ್ಲಿ ಒಂದು ತಂಗಿ ಅಂದ್ರೆ ಒಬ್ಬ ಹೆಣ್ಮಗ್ಳು ಏನ್ ಮಾಡ್ತಾಳೆ ಅಂದ್ರೆ ತನ್ನ ತಮ್ಮನನ್ನ 18 ಗಂಟೆಗಳಿಗಿಂತ ಹೆಚ್ಚಾಗಿ ಏನ್ ಮಾಡಿರ್ತಾಳೆ, ಕಾಪಾಡಿರ್ತಾಳೆ. ಯಾಕಂದ್ರೆ ಅವನ ಮೇಲೆ ಅವ್ರ ಅಕ್ಕ ಇರ್ತಾರೆ, ಇನ್ನೇನು ಗೋಡೆ ಎಲ್ಲ ಕುಸಿದಿರುತ್ತೆ. ಆಕೆ ಏನ್ ಮಾಡ್ತಾಳೆ ಅಂದ್ರೆ ಅವ್ನಿಗೆ ಧೈರ್ಯ ಕೊಟ್ಟು, ಹೆಂಗಿದ್ರು ಏನಾಗ್ತೀವಿ, ಹೊರಡೆ ಬರ್ತೀವಿ, ಜೀವಂತ ಬರ್ತೀವಿ, ನೀವು ಎದುರ್ಕೊಂಬೇಡ, ಧೈರ್ಯವಾಗಿರ್ಬಿಟ್ಟು ತಮ್ಮನ್ನ ತುಂಬಾ ಎಂಕರೇಜ್ ಮಾಡ್ತಾಳೆ ಅವಳು. ತುಂಬಾ ಅದನ್ನ ನೋಡಿದಾಗ ನಮ್ಗೆ ಪೇಪರ್ ಎಲ್ಲ ಬಂದಿರಬಹುದು ಈ ವಿಷಯದ ಬಗ್ಗೆ ಅಲ್ವಾ? ಸರ್ ನೋಡ್ಬೇಕಾದ್ರೆ ಒಂದು ಬ್ರೇವೆಸ್ಟ್ ಗರ್ಲ್ ಅಂದ್ರೆ ತುಂಬಾ ಧೈರ್ಯವಾಗಿರುವಂತಹ ಒಂದು ಹೆಣ್ಣು ಮಗು ತನ್ನ ತಮ್ಮನ್ನ ಕಾಪಾಡಿದಂತ ಒಂದು ವಿಷಯವನ್ನ ನಾವು ನೋಡ್ಬಹುದು. ಅದೇ ರೀತಿಯಾಗಿ ಇನ್ನೊಂದು ಇನ್ಸಿಡೆಂಟ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಓಕೆ ಸೊ ಈ ಒಂದು ಹುಡುಗಿ ಹೆಸರೇನು ಗೊತ್ತಾ? ಈ ಹುಡುಗಿ ಹೆಸರು ನಮ್ಮ ಪಾಠ ಪುಸ್ತಕದೆಲ್ಲ ಬಂದಿತ್ತು. ಏನ್ ಹೆಸರು ಗೊತ್ತಿಲ್ವಾ? ಏನ್ ಹೆಸರಮ್ಮ? ಏನ್ ಹೆಸರು? ಮಹಿತಾ ಗುಪ್ತಾ. ನಾನು ಮರ್ತಾ ಬಿಟ್ಟೆ, ಅದಕ್ಕೆ ಕೇಳ್ತೇನೆ, ನನ್ನ ಮಗಳಿಗೆ ಯಾವಾಗ ಗೊತ್ತು ಅಲ್ವಾ? ಮಹಿತಾ ಗುಪ್ತಾ. ಈಕೆ ಏನ್ ಮಾಡ್ತಾರೆ ಅಂದ್ರೆ ಅದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರವಾಹ ಬಂದಿರುತ್ತೆ. ತನ್ನ ತಮ್ಮನ ಏನ್ ಮಾಡ್ತಾನೆ, ಆ ಒಂದು ಪ್ರವಾಹದ ನೀರಲ್ಲೂ ಕೂಡ, ನೀರು ಹೊರಡೆ ಇರ್ಬೇಕಾದ್ರೂ ಕೂಡ ತಮ್ಮನ್ನ ಕೈ ಹಿಡ್ಕೊಂಡು ಬಿಡದೆ ಗಟ್ಟಿಯಾಗಿ ಕಾಪಾಡ್ಕೊಂಡು ಪ್ರವಾಹ ಕಡಿಮೆ ಆಗೋವರೆಗೂ ತಂದೆ ತಾಯಿ ಎಲ್ಲ ಮಿಸ್ ಆಗಿರ್ತಾರೆ, ಅಲ್ಲಿವರೆಗೆ ಏನ್ ಮಾಡ್ತಾರೆ ಆಕೆ ಇಟ್ಟಿರ್ತಾಳೆ. ಇದನ್ನ ನೀವು ಇದ್ರಲ್ಲಿ ನೋಡ್ಬೋದು, ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದ್ರೆ ಇವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಯಾಕೆ ಈ ವಿಷಯವನ್ನ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ, ಇದೇ ರೀತಿಯಾಗಿ ಸತ್ಯವೇದಲ್ಲಿ ಕೂಡ ಒಬ್ಬ ಹೆಣ್ಣು ಮಗಳಿದ್ದಾಳೆ. ಅಂದ್ರೆ ತನ್ನ ತಮ್ಮನಿಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟಿರುವಂತ ಒಬ್ಬ ಸ್ತ್ರೀ. ಯಾರು ನೋಡ್ಬಿಟ್ರ ಪಿಕ್ಚರು? ಓಕೆನಾ? ಸೊ ಇವತ್ತು ನಾವು ನೋಡ್ತಿರುವಂತ ವಿಷಯ ಏನಪ್ಪಾ ಅಂದ್ರೆ ಹೆಚ್ಚಾದಂತ ಒಂದು ಪಾಠ ಮಿರಿಯಂ ಬಗ್ಗೆ ಇರುವಂತ ಒಂದು ವಿಷಯ ಅಲ್ವಾ? ಸೊ ಇದನ್ನ ಆಲ್ಮೋಸ್ಟ್ ಭಾಗವನ್ನ ನಾನು ರೀಪ್ರಿನ್ಸ್ 5307 ಅಲ್ಲಿ 08 ಅಲ್ಲಿ ಅದನ್ನ ತಗೊಂಡಿದ್ದೀನಿ. ಜೆಲಸಿ ಅಂಡ್ ಎನ್ವಿ ಪನಿಷ್ಡ್ ಅನ್ನೋ ಒಂದು ಟಾಪಿಕ್ ಮೇಲೆ ಇದೆ. ಅಂದ್ರೆ ಕನ್ನಡದಲ್ಲಿ ಅದನ್ನ ಹೇಳ್ಬೇಕಾದ್ರೆ ಆ ಒಂದು ಗುಣಗಳ ಬಗ್ಗೆ ಮತ್ಸರ ಇಲ್ಲವೇ ಅಸೂಯೆ ಅನ್ನುವಂತ ಒಂದು ಗುಣ, ಅದ್ರ ಬಗ್ಗೆ ಇರುವಂತ ಒಂದು ಮಾಹಿತಿನ ಇವತ್ತು ನಾವು ನೋಡ್ತಾ ಇದೀವಿ. ಸೊ ಅದರು ಸಂಪೂರ್ಣವಾಗಿ ನಾಶಪಡಿಸಲ್ಪಡಬೇಕು ಅನ್ನುವಂಥ ದೇವರ ಯೋಜನೆ ಪ್ರಕಾರ ಇರುವಂತ ವಿಷಯವನ್ನ ನೋಡಕ್ ಹೋಗ್ತಿದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ನೋಡ್ಬೇಕಾದ್ರೆ ಮಿರಿಯಂ ತುಂಬಾ ಪರಿಚಿತವಾದಂತ ಒಂದು ಹೆಸರು. ಯಾರಾದ್ರೂ ಇಲ್ಲಿ ಹೆಸರು ಇಟ್ಕೊಂಡಿದ್ರೆ ಮಿರಿಯಂ ಅಂದ್ಬಿಟ್ಟು? ಯಾರು ಇಲ್ವಾ? ಓಕೆ ಗುಡ್, ಪರವಾಗಿಲ್ಲ ಅಲ್ವಾ? ನೋಡ್ರಿ, ಆ ಮಿರಿಯಂನ ಒಂದು ಬಾಲ್ಯದ ವಿಷಯಗಳನ್ನ ತಗೊಂಡ್ಬೇಕಾದ್ರೆ ತನ್ನ ತಮ್ಮನನ್ನ ಕಾಪಾಡೋದಕ್ಕೆ ಆಕೆ ಏನ್ ಮಾಡಿರ್ತಾಳೆ, ತನ್ನ ಜೀವನ ಪಣ ಇಟ್ಟಿರ್ತಾರೆ. ಯಾಕಂದ್ರೆ ಮೊದಲೇ ಐಗುಪ್ತದಲ್ಲಿ ಒಂದು ಘೋಷಣೆ ಬಂದಿರುತ್ತೆ, ಹುಟ್ಟಿರುವಂತಹ ಗಂಡು ಮಕ್ಕಳನ್ನೆಲ್ಲ ಸಾಯಿಸ್ಬೇಕಂತ. ಈಗ ಹೇಗಾದ್ರೂ ಕಾಪಾಡಿ ಆ ತಮ್ಮನ್ನ ಹೆಂಗಾದ್ರೂ ಉಳಿಸ್ಬೇಕಂತ ಆಸೆ ಯಾರಿಗಿರುತ್ತೆ?
ಹೆಚ್ಚಾಗಿ ಅವ್ರ ತಂದೆ ತಾಯಿಗಿಂತ ಹೆಚ್ಚಾಗಿ ಅಕ್ಕನಿಗಿರುತ್ತೆ ಅಲ್ವಾ. ಈಗೇನ್ ಮಾಡ್ತಾರೆ, ಅಲ್ಲಿ ಒಂದು ಕೆಲಸವನ್ನ ಮಾಡ್ತಾರೆ, ಒಂದು ಬುಟ್ಟಿನ ಮಾಡಿ ಅದ್ರಲ್ಲಿ ಮಗುನ ಇಟ್ಟು ಕಳಿಸ್ಬೇಕಾದ್ರೆ ನೋಡ್ರಿ, ಈಗ ಮುಂದೆ ಆ ಮಗು ಸರಿಯಾದ ಪ್ಲೇಸಲ್ಲಿ ಹೋಗಿ ತಲುಪ್ತಾ ಆ ಮಗು ಬೆಳೆಯೋದಕ್ಕೆ ಏನು ನನ್ನ ತಮ್ಮನಿಗೆ ಯಾವುದೇ ಹಾನಿ ಆಗ್ಬಾರ್ದು ಅಂತ ನೋಡುವಂತ ಜವಾಬ್ದಾರಿ ಯಾರು ಹೊತ್ಕೊಂಡಿದ್ರು? ಮಿರಿಯಂ ಅಲ್ವಾ. ದೊಡ್ಡ ಒಂದು ಜವಾಬ್ದಾರಿ ಹೊತ್ಕೊಳ್ತಾರೆ. ಮೇ ಬಿ ಆ ನೈಲ್ ನದಿಯಲ್ಲಿ ಪ್ರಯಾಣ ಮಾಡಿ ಆ ಬುಟ್ಟಿ ಎಲ್ಲೋಗ್ತಾ ಇದೆ ಅಲ್ವಾ, ಯಾರ ಹತ್ರ ಸೇರ್ತಾ ಇದೆ, ಇದನ್ನೆಲ್ಲ ಮಾಡಕ್ಕೆ ಏನ್ ಬೇಕು? ತುಂಬಾ ಧೈರ್ಯ ಬೇಕು ಅಲ್ವಾ. ಯಾಕಂದ್ರೆ ಮೊದಲೇ ಕೂಡ ಘೋಷಣೆ ಇದೆ, ಹುಟ್ಟಿರುವಂತ ಗಂಡ್ ಮಕ್ಳನ್ನ ಸಾಯಿಸ್ಬೇಕು ಅನ್ಬಿಟ್ಟು. ಈಗ ಇದು ರಾಜನ ಮನೆಗೆ ಹೋಗ್ಬಿಟ್ರೆ ಅಲ್ಲೇನ್ ಬದಲಾವಣೆ ಆಗುತ್ತೋ, ಒಂದ್ ವೇಳೆ ನನ್ನ ತಮ್ಮನ್ನ ಸಾಯಿಸ್ಬಿಡ್ತಾರೋ, ಇದೆಲ್ಲವನ್ನ ಯಾರು ನೋಡ್ಬೇಕಾಯ್ತು? ಮಿರಿಯಂ ನೋಡ್ಬೇಕಾಯ್ತು ಅಲ್ವಾ. ಸೊ ಮಿರಿಯಂ ಏನ್ ಮಾಡ್ತಾರೆ ಅಂದ್ರೆ, ಇದೇ ಒಂದು ಕೆಲಸವನ್ನು ಮಾಡ್ಕೊಂಡು ಆ ಬುಟ್ಟಿ ಎಲ್ಲೋಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಎಲ್ಲೋಗುತ್ತೆ? ನೇರವಾಗಿ ಆ ಒಂದು ಫರೋಹನ ಕುಮಾರ್ತೆಯ ಒಂದು ಪ್ಲೇಸ್ ಅಲ್ಲಿ ಬಂದಿರುತ್ತೆ ನೋಡ್ರಿ. ಆಗ ಅದನ್ನ ತಗೊಂಡಾಗ ಈಗ ಮಿರಿಯಂ ಧೈರ್ಯವಾಗಿ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ಮಾತಾಡ್ಬೇಕು ಒಂದು ವಿಷಯ. ಎಂತ ವಿಷಯ ಮಾತಾಡ್ಬೇಕು? ತನ್ನ ತಮ್ಮನ್ನ ಕಾಪಾಡಬೇಕು. ಅದೇ ಸಮಯದಲ್ಲಿ ಇನ್ನೊಂದು ಕೆಲಸವನ್ನು ಕೂಡ ಮಾಡ್ತಾರೆ. ಏನಂತ ಹೇಳ್ತಾರೆ? ಮಗುನ ನೋಡ್ಕೊಳ್ಳಕ್ಕೆ ನಿಮ್ಗೆ ಒಬ್ಬ ಸ್ತ್ರೀಯನ್ನ ನಾನು ನಿಮ್ಗೆ ಅರೇಂಜ್ ಮಾಡ್ಲಾ ಅಂತ ಹೇಳಿದಾಗ ಅವ್ರಿಗೆ ಇನ್ನಾಗುತ್ತೆ, ಇನ್ನು ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ. ನೋಡಿ, ತಕ್ಕ ಸಮಯದಲ್ಲಿ ಹೇಳಿದಂತ ಮಾತು ಕರೆಕ್ಟ್ ಅಲ್ವಾ? ತನ್ನ ತಮ್ಮನ್ನ ಕಾಪಾಡಕ್ಕೆ ಮಾಡಿದಂತ ಒಂದು ಪ್ಲಾನ್. ಆ ಟೈಮ್ ಹೇಗಿತ್ತು ಅಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿದೆ, ಆ ಮಗು ಮತ್ತೆ ಯಾರ ಹತ್ರ ಬಂದ್ಬಿಡುತ್ತೆ? ತಾಯಿ ಹತ್ರನೇ ಬಂದಿರುತ್ತೆ. ಸುಮ್ನೆ ಬಂದಿರಲ್ಲ, ಸಂಬಳನ ಏನಾಗುತ್ತೆ? ಸಿಕ್ಕಿರುತ್ತೆ. ನೋಡ್ರಿ, ಆ ಚಿಕ್ಕ ವಯಸ್ಸಲ್ಲಿ ಆ ಹೆಣ್ಮಗು ಹೇಳಿದಂತ ಮಾತು ಎಷ್ಟು ಸಮಯೋಚಿತವಾಗಿ ಪ್ಲಾನ್ ಮಾಡಿ, ಒಂದ್ ವೇಳೆ ಎದುರ್ಕೊಂಡು ಭಯ ಪಟ್ಕೊಂಡು ಬಿಟ್ಬಿಟ್ಟಿದ್ರೆ ಏನಾಗ್ತಿತ್ತು? ಆದ್ರೆ ಆ ಹೆಣ್ಮಗು ಮುಂದೆ ಹೋಗಿ ಅದನ್ನ ಮಾತಾಡಿ ಕರೆಕ್ಟ್ ಆದ ಸಮಯದಲ್ಲಿ ಏನ್ ಮಾಡಿದಾರೆ? ತನ್ನ ತಮ್ಮನ್ನ ಕಾಪಾಡ್ತಾರೆ. ತನ್ನ ತಮ್ಮನ್ನ ಕಾಪಾಡಿದ್ದು ಸುಮಾರು 6 ಲಕ್ಷಕ್ಕಿಂತ ಹೆಚ್ಚಾದ ಯಹೂದ್ಯರನ್ನ ಕಾಪಾಡೋದಕ್ಕೆ ಏನಾಗಿತ್ತು? ಕಾರಣವಾಗಿತ್ತು. ಒಂದ್ ವೇಳೆ ಮೋಶೆನ ಮಾತ್ರ ಕಾಪಾಡದೇ ಇದ್ರೆ ಖಂಡಿತವಾಗ್ಲೂ ಮೋಶೆ ಮೂಲಕ ರಕ್ಷಣೆ ಬರುವಂತ ಇಷ್ಟೊಂದು ಕೆಲಸ ಏನಾಗ್ತಿರ್ಲಿಲ್ಲ, ನಡೀತಾ ಇರ್ಲಿಲ್ಲ. ನೋಡ್ರಿ, ಆ ಒಂದು ಪಾತ್ರದಲ್ಲಿ ಮಿರಿಯಮಳ ಪಾತ್ರ ತುಂಬಾ ದೊಡ್ಡದಾಗಿತ್ತು. ಅದಾದ ನಂತರ ತನ್ನ ತಾಯಿ ಹತ್ರ ಮತ್ತೆ ತಮ್ಮನ್ನ ಸೇರಿಸಿ ಆತನ ಆರೈಕೆ ಮಾಡುವಂತ ಕೆಲಸವನ್ನ ಯಾರು ಮಾಡಿರ್ತಾರೆ? ಅದೇ ಮಿರಿಯಮಳ ಏನ್ ಮಾಡಿರ್ತಾರೆ ಅಂತ ವಿಷಯನ ನೋಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದು ಮಿರಿಯಮಳ ಆರಂಭಿಕ ಹಂತದಲ್ಲಿ ನಡೆದಂತ ಒಂದು ಘಟನೆನ ನೋಡ್ತಿದ್ವಿ. ಅದಾದ ನಂತರ ಮಿರಿಯಮಳ ಕುರಿತಾಗಿ ಬರುವಂತ ವಿಷಯ ಎಲ್ಲಿ ಬರುತ್ತೆ ಅಂತ ನೋಡಿದಾಗ ನಮ್ಗೆ ಗೊತ್ತು, ಇಸ್ರೇಲ್ ಜನರು ಐಗುಪ್ತವನ್ನ ದಾಟಿ, ಕೆಂಪು ಸಮುದ್ರವನ್ನ ದಾಟಿ ಮುಂದುವರಿಬೇಕಾದ್ರೆ, ಆ ಒಂದು ಕೆಂಪು ಸಮುದ್ರದ ಎಲ್ಲಾ ಫರೋಹನ ಸೈನ್ಯವು ಸಂಹಾರವಾಗಬೇಕಾದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾರೆ? ಹಾಡನ್ನ ಹಾಡ್ತಾರೆ ಅಲ್ವಾ. ಸೊ ಹಾಡನ್ನ ಹಾಡುವ ಮೋಶೆನ ಕೂಡ ಹಾಡ್ತಾರೆ, ಇವರು ಹಾಡ್ತಾರೆ. ಇವ್ರು ಹಾಡ್ಬೇಕಾದ್ರೆ ಈ ಹಾಡು ಏನಪ್ಪಾ ಅಂದ್ರೆ, ಈ ಹಾಡು ಎಲ್ಲರಿಗೂ ಮೆನ್ಷನ್ ಆಗಿದೆ? ಬೈಬಲ್ ಅಲ್ಲಿ ಎಲ್ಲಿಗೆ ಮೆನ್ಷನ್ ಆಗಿದೆ? ಪ್ರಕಟಣೆಯವರೆಗೆ ಏನಾಗಿದೆ? ಮೆನ್ಷನ್ ಆಗಿದೆ. ಮೋಶೆಯ ಹಾಡು ಅಲ್ವಾ. ಸೊ ಮೋಶೆ ಹಾಡು ಅಂತ ಹೇಳಿದಾಗ ಪ್ರಕಟಣೆ ಬರುವಂತ ಒಂದು ವಿಷಯ ಇದೇ ಒಂದು ವಿಷಯವನ್ನ ಸೂಚಿಸ್ತಾ ಇದೆ. ಅಲ್ಲಿ ಓದನ ಕೆಲವೊಂದು ವಾಕ್ಯಗಳನ್ನು ಓದನ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 20ರಿಂದ 21ನೇ ವಾಕ್ಯ. ಆರೋನನ ಅಕ್ಕನಾದ ಮಿರಿಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಆಕೆಯಿಂದ ಹೋಗುತ್ತಿರಲು ಮಿರಿಯಾಮಳು ಅವರ ಹಾಡಿಗೆ ಹೀಗೆ ಪಲ್ಲವಿ ಹಾಡಿದಳು: ಯೆಹೋವನನ್ನು ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು, ಕುದುರೆಗಳನ್ನು ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ. ಅಲ್ವರಾ? ನೋಡಿ, ಇಲ್ಲೊಂದು ಹೆಸರು ಕೂಡ, ಟೈಟಲ್ ಕೂಡ ಮಿರಿಯಂಗೆ ಕೊಡಲ್ಪಡ್ತಿದೆ. ಏನಪ್ಪಾ ಹೆಸರಿದೆ? ಏನಿದೆ ಈ ವಾಕ್ಯದಲ್ಲಿ ಓದಿದಾಗ? ಪ್ರವಾದಿನಿ. ಕರೆಕ್ಟಾ? ಏನಂತ ಹೆಸರಿದೆ? ಪ್ರವಾದಿನಿ. ಏನ್ ಟೈಟಲ್ ನೋಡಿದ್ರ? ಪ್ರವಾದಿಗಳ ಬಗ್ಗೆ ಕೇಳಿದೀನಿ. ಯಾರಂತೆ? ಪ್ರವಾದಿನಿ. ಸೊ ಆಗಿರ್ಬೇಕಾದ್ರೆ ಇದು ಆಕೆಗೆ ಕೊಟ್ಟಿರುವಂತ ಒಂದು ದೊಡ್ಡ ಹೆಸರು. ದೇವ್ರ ವಾಕ್ಯದಲ್ಲಿ ಅದು ಮೆನ್ಷನ್ ಆಗಿದೆ. ಅದಾದ ನಂತರ ನಾವು ನೋಡ್ತೀವಿ, ಇದನ್ನ ನಾವು ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ ಇದೇ ಒಂದು ಹಾಡಿನ ಬಗ್ಗೆ ಅಲ್ಲಿ ಮೆನ್ಷನ್ ಆಗಿ ಮಾಡಿರ್ತಾರೆ. ಅದು ನೀವು ನಂತರ ನೋಟ್ ಮಾಡ್ಕೊಳ್ರಿ, ಓದೋದ್ ಬೇಕಾಗಿಲ್ಲ. ಸೊ ಮೋಶೆಯ ಹಾಡು ಅಂತ ಹೇಳಿದಾಗ ಇದೇ ಒಂದು ಹಾಡು ಬಗ್ಗೆ ಅಲ್ಲಿ ಬಂದಿರುತ್ತೆ. ಅಂದ್ರೆ ಮಿರಿಯಂ ಹಾಡಿದಂತ ಈ ಹಾಡು ಅಷ್ಟು ದೊಡ್ಡ ಒಂದು ವಿಷಯವಾಗಿ ಇಲ್ಲಿರುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಹಾಗಾಗಿ ಒಬ್ಬ ಸ್ತ್ರೀಯಾಗಿ ಚಿಕ್ಕ ವಯಸ್ಸಿನಿಂದ ಆಕೆ ಒಳ್ಳೆ ಗುಣಗಳನ್ನ ನೋಡಿದಾಗ, ಎಂತಹ ಒಂದು ಒಳ್ಳೆ ಗುಣಗಳನ್ನ ಅಭಿವೃದ್ಧಿ ಮಾಡಿದಂತ ಈ ಮಿರಿಯಂ, ಆಕೆಗೆ ಜೀವನದಲ್ಲಿ ಏನಾಗುತ್ತೆ? ಒಂದು ದೊಡ್ಡ ಟೆಸ್ಟ್ ಬರುತ್ತೆ. ಯಾವ ಟೆಸ್ಟ್ ಅಪ್ಪ ಅಂತ ತಗೊಂಡಾಗ, ಇಲ್ಲಿ ಮೋಶೆ ಏನ್ ಮಾಡಿರ್ತಾರೆ ಅಂದ್ರೆ, ಒಬ್ಬ ಎಥಿಯೋಪಿಯ ಸ್ತ್ರೀನ ಏನ್ ಮಾಡಿರ್ತಾರೆ? ಮದುವೆ ಮಾಡಿರ್ತಾರೆ. ಸೊ ಅದರಲ್ಲಿ ಬ್ರದರ್ ಬರಿಬೇಕಾದ್ರೆ ಅದು ಮೇ ಬಿ ಸೆಕೆಂಡ್ ಮ್ಯಾರೇಜ್ ಇರ್ಬೋದು ಅಂತ ಬ್ರದರ್ ಹೇಳ್ತಾರೆ ಅಲ್ವಾ. ಮಿದ್ಯಾನಿ ಸ್ತ್ರೀಯ ಒಬ್ಬನ ಮದುವೆ ಮಾಡಿದ್ರು, ಇದು ಎರಡನೇದಿರ್ಬೋದು. ಬಟ್ ಸ್ಪಷ್ಟವಾಗಿ ನಮ್ಗೇನಿಲ್ಲ, ಆಧಾರಗಳು ಇಲ್ಲ. ಅದರಿಂದ ಎರಡನೇ ಮದುವೆ ಆಗಿದ್ದಾಗ ಇದರ ನಿಮಿತ್ತವಾಗಿ ಮಿರಿಯಂಗೆ
ಯಾರ ಮೇಲೆ ಕೋಪ ಬರುತ್ತೆ? ಮೋಶೆಯ ಮೇಲೆ ಕೋಪ ಬರುತ್ತೆ. ನ್ಯಾಯ ಏನಾ? ತಪ್ಪಾ ಸರಿನಾ ಈ ರೀತಿ ಕೋಪ ಪಡೋದು? ಯಾಕೆ? ಅಕ್ಕ ಕರೆಕ್ಟ್. ಏನ್ ಕೋಪ ಪಡೋದು ಏನಕ್ಕೆ? ತಮ್ಮ ತಮ್ಮ ಎರಡನೇ ಮದುವೆ ಮಾಡಿದ್ದಾರೆ, ಅದರಿಂದ ಅಲ್ಲ ಯಾರೋ ಸ್ತ್ರೀನ ಮದುವೆ ಮಾಡಿದರೆ ಕೋಪ ಬರೋದಕ್ಕೆ ಕಾರಣ ಏನು? ಅನ್ಯ ಹಾ. ಅನ್ಯ ಸ್ತ್ರೀ, ಕರೆಕ್ಟಾ? ಅನ್ಯ ಸ್ತ್ರೀ ಏನ್ ಮಾಡಿದರೆ? ವಿವಾಹ ಮಾಡಿದರೆ. ಅದರಿಂದ ಏನಾಯ್ತು? ಯಾರ ಮೇಲೆ ಕೋಪ ಬಂತು? ಮೋಶೆ ಮೇಲೆ ಕೋಪ ಬಂತು ಅಂತ ನಾವೆಲ್ಲರೂ ತಿಳ್ಕೊಂಬಿಟ್ಟಿದೀವಿ. ಆದ್ರೆ ಬ್ರದರ್ ಬರಿಬೇಕಾದ್ರೆ ಇಲ್ವೇ ಇಲ್ಲ. ಯಾಕೆಂದ್ರೆ ಇಲ್ಲಿವರೆಗೂ ಮಿರಿಯ ಮೇಲೆ ಪ್ರಧಾನಲಾಗಿದ್ಲು, ಅವಳೇ ತುಂಬಾ ದೊಡ್ಡ ಸ್ಥಾನದಲ್ಲಿದ್ಲು, ಕರೆಕ್ಟಾ? ಆದ್ರೆ ಯಾವಾಗ ಈ ಮೋಶೆ ಹೆಂಡತಿ ಒಬ್ರು ಬರ್ಬೇಕಾದ್ರೆ, ಈಗ ಮೋಶೆ ಅಂತ ಹೇಳಿದಾಗ ಇಡೀ ಒಂದು ಇಸ್ರೇಲ್ ಜನರ ಮಧ್ಯೆ ಹೇಗಿದೆ? ವಿಶೇಷವಾದಂತ ಒಂದು ಸ್ಥಾನಮಾನವಿದೆ. ಈಗ ಆಕೆ ಹೆಂಡತಿ ಅಂದ್ಮೇಲೆ ಸೆಕೆಂಡ್ ಪ್ಲೇಸ್ ಏನಾಗುತ್ತೆ? ಅವ್ರು ಬಂದಿರುತ್ತೆ. ಆದ್ರೆ ಮಿರಿಯಂಗಿರುವಂತ ಆ ಒಂದು ಸ್ಥಾನಮಾನ ಏನಾಯ್ತು? ಕಡಿಮೆ ಆಯ್ತು. ಅದರಿಂದ ಏನಾಯ್ತು ಅವ್ರಿಗೆ? ಈ ಒಂದು ಅಸೂಯೆ ಇಲ್ಲವೇ ಹೊಟ್ಟೆ ಕೆಚ್ಚನಾಗುತ್ತೆ ಬರುತ್ತೆ. ವಾಕ್ಯಗಳನ್ನ ಕೆಲವೊಂದು ವಿಷಯಗಳನ್ನ ಓದೋಣ. ಅದು ರೀಪಿನ್ಸ್ ಪಾಯಿಂಟ್ ನಾವು ಇಲ್ಲಿ ಮೆನ್ಷನ್ ಮಾಡಿದ್ವಿ. ಕಾಣಿಸುತ್ತಾ ನಿಮ್ಗೆ? ಈ ವಿಷಯದ ಆರಂಭವು ಕುಟುಂಬದ ಹೆಮ್ಮೆಯ ಪ್ರಶ್ನೆಯಾಗಿತ್ತು. ಮೋಶೆಯು ಇಥೋಪಿಯನ್ ಅಥವಾ ಕೂಶ್ ಮಹಿಳೆಯನ್ನು ಮದುವೆಯಾದನು. ಇದು ಅವನ ಮೊದಲ ಹೆಂಡತಿಯೋ ಅಥವಾ ಮಿದ್ಯಾನ್ ದೇಶದಲ್ಲಿ ಅವನು ಮದುವೆಯಾದಳೋ ಅಥವಾ ಇಸ್ರಾಯೇಲ್ಯರು ಕಾನಾನ್ ಪ್ರಯಾಣ ಬೆಳೆಸುವ ಹೊರಟಿದ್ದಾಗ ಅವನೊಂದಿಗೆ ಸೇರಿಕೊಂಡಳೋ ಎಂಬುದು ನಮಗೆ ತಿಳಿದಿಲ್ಲ. ಮೋಶೆಯ ಮೊದಲ ಹೆಂಡತಿ ಸತ್ತಿದ್ದಾಳೆ ಮತ್ತು ಚಿಪ್ಪೋರಳು ಅವನ ಎರಡನೇ ಹೆಂಡತಿ ಎಂದು ಕೆಲವರು ಊಹಿಸಿದ್ದಾರೆ. ಏನೇ ಇರಲಿ, ಆ ಸಮಯದಲ್ಲಿ ಅವಳು ಮೋಶೆಯೊಂದಿಗೆ ಇಸ್ರಾಯೇಲ್ ಶಿಬಿರದಲ್ಲಿ ವಾಸಿಸಲು ಬಂದಳು ಮತ್ತು ಹೀಗೆ ಮಹಾನ್ ಮತ್ತು ಪ್ರಭಾವಶಾಲಿ ನಾಯಕನ ಹೆಂಡತಿಯಾಗಿ ರಾಷ್ಟ್ರದ ಪ್ರಥಮ ಮಹಿಳೆಯಾದಳು ಎಂಬುದು ಸತ್ಯ ಅಲ್ವಾ? ನೋಡ್ರಿ, ಈಗ ದೊಡ್ಡ ಒಂದು ಸ್ಥಾನ ಯಾರಿಗೆ ಸಿಕ್ಬಿಡ್ತು? ಈ ಒಂದು ಮೋಶೆ ಹೆಂಡತಿಗೆ ಸಿಕ್ಬಿಡ್ತು. ಹೀಗಾಗಿ ಮಿರಿಯಮ್ಗೆ ಏನಾಗುತ್ತೆ? ಇಲ್ಲಿ ಒಳಗೊಳಗೆ ಕೆಲವೊಂದು ವಿಷಯಗಳು ನಡೆಯಕ್ಕೆ ಆರಂಭಿಸುತ್ತೆ. ಆದ್ರೆ ಕಾರಣವನ್ನ ಈ ರೀತಿ ತೋರಿಸದೆ, ಕಾರಣವನ್ನ ಯಾವ ರೀತಿ ತೋರಿಸ್ತಾ ಇದ್ದಾರೆ? ನೀನು ಒಬ್ಬ ಅನ್ಯ ಸ್ತ್ರೀನ ವಿವಾಹ ಮಾಡಿದ್ದು ತಪ್ಪು ಅಲ್ವಾ? ವಾಕ್ಯವನ್ನು ಓದೋಣ. ಅರಣ್ಯಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಅಲ್ವಾ? ಈಗೇನಾಯ್ತು ಅಂದ್ರೆ, ದೇವ್ರೇನ್ ಮಾಡಿದ್ದಾರೆ? ಮೋಶನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಮೋಶೆ ಈ ಒಂದು ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಮೋಶೆ ಏನ್ ಮಾಡ್ಬಾರ್ದಾಗಿತ್ತು? ಆ ಸ್ತ್ರೀನ ಮದುವೆ ಮಾಡ್ಬಾರ್ದಾಗಿತ್ತು. ಆದ್ರಿಂದ ದೇವ್ರು ಅವ್ರನ್ನ ಏನ್ ಮಾಡಿದ್ರು? ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಇನ್ಮೇಲೆ ದೇವ್ರೇನ್ ಮಾಡಲ್ಲ? ಮೋಶೆ ಜೊತೆ ಮಾತಾಡಲ್ಲ, ನಮ್ ಜೊತೆ ಏನ್ ಮಾಡ್ತಾರೆ? ಮಾತಾಡ್ತಾರೆ ಅನ್ನುವಂತ ಭಾವನೆ ಯಾರ ಹತ್ರ ಬೆಳೀತೋ? ಮಿರಿಯಮ್ಮನಲ್ಲಿ ಬೆಳೀತು. ಈ ರೀತಿ ಬೆಳೆಯೋದೇನಪ್ಪ ಕಾರಣಪ್ಪ ಅಂದ್ರೆ, ಅವರಿಗೆ ಇರುವಂತ ಸ್ಥಾನಮಾನ ಏನಾಯ್ತು? ಕಡಿಮೆಯಾಗಿ ಮೋಶೆ ಹೆಂಡತಿ ಇರುವಂತ ಸ್ಥಾನಮಾನ ಏನಾಯ್ತು? ಹೆಚ್ಚಾಗ್ತಾ ಇರ್ಬೇಕಾದ್ರೆ ಅದನ್ನ ಏನ್ ಮಾಡಿಲ್ಲ, ಎಲ್ಲೋ ತೋರ್ಸ್ಕೊಳ್ದೆ ಯಾವ ರೀತಿ ತೋರ್ಸ್ಕೊಳ್ತಾ ಇದ್ರೆ, ನೀನು ಅನ್ಯ ಸ್ತ್ರೀನ ವಿವಾಹ ಮಾಡಿದ್ದು ದೇವರ ದೃಷ್ಟಿಯಲ್ಲಿ ತಪ್ಪು ಅಂದ್ಬಿಟ್ಟು ದೈವಿಕ ವಿಷಯಗಳಿಗೆ ಏನ್ ಮಾಡಿದ್ರು? ಆ ಪಾಯಿಂಟ್ ನ ಅಲ್ಲಿ ಹಾಕಕ್ಕೆ ಶುರು ಮಾಡಿದ್ರು. ಅದನ್ನೇ ಇಲ್ಲಿ ಓದ್ಬಿಡೋಣ, ಕನ್ನಡದಲ್ಲಿದೆ. ಇದಕ್ಕೂ ಮೊದಲು ಮಿರಿಯಾಮ್ ನಿಸ್ಸಂದೇಹವಾಗಿ ಮುಖ್ಯ ಮಹಿಳೆಯ ಹುದ್ದೆಯನ್ನು ಅಲಂಕರಿಸಿದ್ದಳು. ತನ್ನ ಸ್ಥಾನ ಮತ್ತು ಅದರೊಂದಿಗೆ ಬಂದ ಪ್ರಭಾವದ ನಷ್ಟವನ್ನು ಅವಳು ಅನುಭವಿಸುವುದು ಸಹಜ. ತನ್ನ ಹೊಸ ಅತ್ತಿಗೆ ಅನ್ಯ ಜನಾಂಗದವಳು ಎಂದು ಅವಳು ಪ್ರತಿಬಿಂಬಿಸಿದಾಗ ಈ ವಿಷಯದ ಬಗ್ಗೆ ಅವಳು ವಿಶೇಷವಾಗಿ ಉತ್ಸುಕಳಾಗಿದ್ದಳು. ಈ ಸಂಗತಿಯು ಮಿರಿಯಾಮ್ನ ಅಸೂಯೆಗೆ ಧಾರ್ಮಿಕ ನೆಲೆಯನ್ನು ನೀಡಿತು ಮತ್ತು ಅವಳು ನಿಸ್ಸಂದೇಹವಾಗಿ ತನ್ನನ್ನು ತಾನೇ ತರ್ಕಿಸಿಕೊಂಡಳು ಮತ್ತು ತನ್ನ ಅತ್ತಿಗೆಯ ಮೇಲಿನ ತನ್ನ ದ್ವೇಷವು ಅಸೂಯೆಯನ್ನು ಆಧರಿಸಿಲ್ಲ, ಆದರೆ ದೇವರ ಗೌರವ, ಆತನ ರಾಷ್ಟ್ರ ಇಸ್ರಾಯೇಲ್ನ ಗೌರವ ಮತ್ತು ವಾಗ್ದಾನದ ದೇಶದಲ್ಲಿ ಅಬ್ರಹಾಮನ ಸಂತತಿಯ ಭವಿಷ್ಯದ ಸಾಧ್ಯತೆಗಳ ಮೇಲೆ ಪರಿಣಾಮ ಬೀರುವ ಉನ್ನತ ನೈತಿಕ ನೆಲೆಯನ್ನು ಆಧರಿಸಿದೆ ಎಂದು ಮನವರಿಕೆ ಮಾಡಿಕೊಂಡಳು. ಅಲ್ವರಾ? ಅರ್ಥ ಆಗ್ತಿದೆಯಲ್ಲ ಪಾಯಿಂಟ್ ನಿಮ್ಗೆ? ಸೊ ಇಲ್ಲಿ ಯಾವ ರೀತಿ ಆಕೆ ಮನೋಭಾವನೆನ ಚೇಂಜ್ ಮಾಡ್ಕೊಳ್ತಿದ್ರು ಅಂದ್ರೆ, ತನ್ನ ಅತ್ತಿಗೆ ಮೇಲಿರುವಂತ ಅಸೂಯೆಯನ್ನು ಬಿಟ್ಟು ಅದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಇದಾರೆ? ಇಲ್ಲ, ಇದು ದೇಶಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಇಡೀ ದೇಶದ ಗೌರವ ಇದು. ಮೋಶೆ ಮಾಡಿದ ತಪ್ಪು ದೇವರ ದೃಷ್ಟಿಲಿ ಏನಾಗಿದೆ? ತಪ್ಪಾಗಿದೆ. ನಾನೀಗ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಬೇಕು ಅಂತ ತಕ್ಷಣ ಅವ್ರಿಗೆ ಆಲೋಚನೆ ಯಾವ ರೀತಿ ಬಂತು ಅಂದ್ರೆ, ಯಾರ ಹತ್ರ ಇದ್ರ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು ಯಾರ ಹತ್ರ ಮಾತಾಡ್ತಾರೆ? ಆರೋನ್ ಹತ್ರ ಮಾತಾಡ್ತಾರೆ. ಆರೋನ ಕರೀತು, ನೋಡು ಮಾಡ್ತಾರದು ತಪ್ಪು, ಮೋಶೆ ನಮ್ಮ ತಮ್ಮ, ಹಾಗಿರ್ಬೇಕಾರೆ ಈ ರೀತಿ ಕೆಲಸವನ್ನ ಮೋಶೆ ಮಾಡಬಾರ್ದಾಗಿತ್ತು.
ಸೊ ಆಗಿರ್ಬೇಕಾದ್ರೆ ಇನ್ಮೇಲೆ ದೇವ್ರು ಖಂಡಿತವಾಗ್ಲೂ ಏನ್ ಮಾಡಲ್ಲ ಮೋಶೆ ಹತ್ರ ಮಾತಾಡಕ್ಕೆ ಸಾಧ್ಯತೆ ಇಲ್ಲ, ನಾವೇ ನಡೆಸ್ಬೇಕು. ನಮ್ಮ ಮೇಲೆ ಏನಾಗಿದೆ, ದೊಡ್ಡ ಜವಾಬ್ದಾರಿ ಬಂದ್ಬಿಟ್ಟಿದೆ. ಇಡೀ ಇಸ್ರೇಲ್ನ ನಡೆಸ್ಬೇಕಂತ ಜವಾಬ್ದಾರಿ ನನ್ ಮೇಲೆ ಬಂದಿದೆ. ಇನ್ನು ನಂತರ ಯಾರ ಮೇಲೆ ಬಂದಿದೆ? ನಿನ್ ಮೇಲೆ ಬಂದಿದೆ. ದೇವ್ರೇನ್ ಮಾಡಿದ್ದಾರೆ? ಮೋಶೆನ ರಿಜೆಕ್ಟ್ ಮಾಡಿದ್ದಾರೆ. ಅದರಿಂದ ನಾವೇನಾಗಣ, ಸಿದ್ಧರಾಗಣ ಅಂದ್ಬಿಟ್ಟು ಇದನ್ನ ಬೇರೆ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ಆರೋನ್ ಬಗ್ಗೆ ನಿಮ್ಗೆ ಗೊತ್ತಾ ಇದೆ. ಆರೋನ್ ಏನ್ ಮಾಡಿದಾರೆ ಅಂದ್ರೆ ಇದೆಲ್ಲಿ ತಕ್ಷಣ ಬೇಗ ಕನ್ವೈಸ್ ಆಗ್ಬಿಡ್ತಾರೆ. ಆರೋನ್ ವೀಕ್ನೆಸ್ ಅದು ಅಲ್ವಾ. ಈ ಪಾಯಿಂಟ್ ಓದ್ಬಿಡ್ರಿ. ತನ್ನ ಸಹೋದರನಿಗೆ ತನ್ನ ಧರ್ಮದ ಬಗ್ಗೆ ಅರಿವಿಲ್ಲ ಎಂದು ಮಿರಿಯಾಮ್ ಸ್ವಲ್ಪ ಯೋಚಿಸುತ್ತಾ, ತನ್ನಿಂದ ಬೇರ್ಪಟ್ಟ ಕಾರಣ ದೇವರು ಮೋಶೆಯನ್ನು ತನ್ನ ಸೇವೆಯಲ್ಲಿ ಬಳಸಿಕೊಳ್ಳುವ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೆಚ್ಚು ಹೆಚ್ಚು ಮನವೊಲಿಸಿಕೊಂಡಳು. ದೇವರು ಮೋಶೆಯನ್ನು ಕೈಬಿಟ್ಟಿದ್ದಾನೆ ಎಂಬ ಚಿಹ್ನೆಗಳನ್ನು ಅವಳ ದುಷ್ಟ ಮನಸ್ಸು ನೋಡಲಾರಂಭಿಸಿತು. ಇಲ್ಲದಿದ್ದರೆ ಅವಳು ದೊಡ್ಡ ತಪ್ಪೆಂದು ಪರಿಗಣಿಸಿದ್ದಕ್ಕೆ ಅವನು ಬೀಳುತ್ತಿರಲಿಲ್ಲ. ಅವಳು ತನ್ನ ಭಯವನ್ನು ಆರೋನನಿಗೆ ಹೇಳಿದಳು. ಅವರಿಬ್ಬರು ಇಸ್ರಾಯೇಲ್ ನಾಯಕನಿಗೆ ಸಂಬಂಧಿಸಿದ ದುಃಖದ ಬಗ್ಗೆ ಯೋಚಿಸಿದರು ಮತ್ತು ಪ್ರಾರ್ಥಿಸಿದರು, ಮತ್ತು ಮೋಶೆಯ ನಿರ್ಗಮನದ ಜವಾಬ್ದಾರಿ ತಮ್ಮ ಮೇಲೆ ಬಿದ್ದಿದೆ ಎಂದು ಅವರು ಅರಿತುಕೊಂಡರು. ಅಲ್ವರಾ, ಈಗ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಬಂದಿದೆ? ಮಿರಿಯಂ ನಡೆಸ್ಬೇಕೀಗ. ಯಾರನ್ನ? ಇಸ್ರೇಲ್ ಜನನ. ಜೊತೆಗೆ ಯಾರು ನಡೆಸ್ಬೇಕು? ಆರೋನ್ ನಡೆಸ್ಬೇಕು. ಈ ಮಾತಿನ ಹೇಳಿದ ತಕ್ಷಣ ಆರೋನ್ ಏನ್ ಮಾಡ್ಬಿಟ್ರು ನೋಡಿ ಅಲ್ವಾ. ಆರೋನ್ ವೀಕ್ನೆಸ್, ಯಾಕಂದ್ರೆ ಇದಕ್ ಮುಂಚೆನೆ ಆರೋನ್ ವೀಕ್ನೆಸ್ ಯಾವ ರೀತಿ ಒಂದು ಪ್ರೂವ್ ಆಗಿದೆ ಅಂದ್ರೆ, ಮೋಶೆ ಬೆಟ್ಟಕ್ಕೆ ಹೋಗಿರ್ಬೇಕು ಏನ್ ಮಾಡಿದ್ರು ಎಲ್ರು? ವಿಗ್ರಹವನ್ನ ಬಸವನ ಮಾಡ್ಬೇಕಂದ್ರೆ ಆರೋನ್ ಏನ್ ಮಾಡ್ಬಿಟ್ರು? ಈಸಿಯಾಗಿ ಒಪ್ಕೊಂಡ್ರು. ಜೊತೆಗೆ ಯಾರು ಕೂಡ ಒಪ್ಕೊಂಡ್ರು ಅಂದ್ರೆ ಮಿರಿಯಂ ಕೂಡ ಏನ್ ಮಾಡಿದಾರೆ ಅಂತೆ, ಒಪ್ಕೊಂಡಿದ್ದಾರೆ. ಇಬ್ರು ಕನ್ವಿನ್ಸ್ ಆಗ್ಬಿಟ್ರು. ಇದೇ ವೀಕ್ ಪಾಯಿಂಟ್ ಏನ್ ಮಾಡ್ತಾರೆ ಅಂದ್ರೆ, ಮಿರಿಯಂ ಇಲ್ಲಿ ಇಟ್ಕೊಂಡು ಆರೋನ್ ಇರುವಂತ ದೌರ್ಬಲ್ಯತೆನ ಏನ್ ಮಾಡ್ತಾರೆ ಯೂಸ್ ಮಾಡ್ಕೊಂಡು ಆರೋನಿಗೆ ಈ ಮಾತು ಹೇಳಿದಾಗ ಇವರಿಬ್ಬರು ಆಲೋಚನೆ ಮಾಡಿ ಯಾರ ಹತ್ರ ಈ ವಿಷಯ ಮಾತಾಡಿಲ್ಲ ಅಂದ್ರೆ ಮೋಶೆ ಹತ್ರ ಮಾತಾಡ್ದೆ ಎಲ್ಲಾ ಜನರಿಗೆ ಏನ್ ಮಾಡ್ತಿದ್ರು ಈ ವಿಷಯವನ್ನ ಅಪ್ಸಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಇನ್ಮೇಲೆ ದೇವರು ಮೋಶೆ ಸಂಗಡ ಮಾತಾಡಲ್ಲ. ಇನ್ಮೇಲೆ ಏನ್ ಮಾಡ್ಬೇಕು? ನಾವೇ ನಿಮ್ಮನ್ನ ನಡೆಸ್ಬೇಕು. ಯಾಕಂದ್ರೆ ದೇವ್ರು ಏನ್ ಮಾಡಿದ್ದಾರೆ? ಮೋಶೆನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾನಂತ ವಿಷಯವನ್ನ ಮಾತಾಡಕ್ಕೆ ಶುರು ಮಾಡ್ತಾರೆ. ಹೋದ್ರೆ ತನ್ನ ಸಹೋದರನನ್ನು ಮೂರ್ಖನೆಂದು ಕೀಳಾಗಿ ಭಾವಿಸಿದ ನಂತರ ತನ್ನೊಂದಿಗೆ ಜಾತಿಯನ್ನು ಕಳೆದುಕೊಂಡ ವ್ಯಕ್ತಿಯನ್ನು ದೇವರು ತನ್ನ ಸೇವೆಯಲ್ಲಿ ವಿಶೇಷವಾಗಿ ಬಳಸುವುದನ್ನು ಯೋಚಿಸುವುದಿಲ್ಲ ಎಂದು ಮಿರಿಯಾಮ್ ಹೆಚ್ಚು ಹೆಚ್ಚು ಮನವರಿಕೆ ಮಾಡಿಕೊಂಡಳು. ಅವಳ ವಿಷಪೂರಿತ ಮನಸ್ಸು ಕರ್ತನು ಮೋಶೆಯನ್ನು ಕೈಬಿಟ್ಟಿದ್ದಾನೆ ಮತ್ತು ಇಲ್ಲದಿದ್ದರೆ ಅವನು ದೊಡ್ಡ ತಪ್ಪು ಎಂದು ಅವಳು ಖಚಿತವಾಗಿ ಭಾವಿಸಿದ್ದಕ್ಕೆ ಪುರಾವೆಗಳನ್ನು ನೋಡಲಾರಂಭಿಸಿತು. ಅವಳು ತನ್ನ ಭಯವನ್ನು ತನ್ನ ಸಹೋದರ ಆರೋನನಿಗೆ ತಿಳಿಸಿದಳು. ಈಗ ಇಷ್ಟು ಪಾಯಿಂಟ್ ಓದ್ಬಿಟ್ರಿ. ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ? ಓಕೆ, ನಾನೇ ಓದ್ತೀನಿ. ಇರ್ಲಿ. ಈ ಪಠ್ಯವು ಮಿರಿಯಂ ತನ್ನ ದೇಶದ್ರೋಹದ ಸಲಹೆಗಳನ್ನು ಇಸ್ರೇಲ್ ಪಾಳೆಯದಾದ್ಯಂತ ಹರಡಲು ಪ್ರಾರಂಭಿಸಿದಳು. ಇಲ್ಲಿರುವಂತ ಪಾಯಿಂಟ್ಸ್ ಹೇಳ್ಬಿಡ್ತೀನಿ ಅಷ್ಟೇ ಸಿಂಪಲ್ ಆಗಿ. ಅಂದ್ರೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈ ಎಲ್ಲ ವಿಷಯ ಏನ್ ಮಾಡ್ತಾರೆ? ಸ್ಪ್ರೆಡ್ ಮಾಡಕ್ಕೆ ಶುರು ಮಾಡ್ತಾರೆ. ಸ್ಪ್ರೆಡ್ ಮಾಡಿ ಎಲ್ಲರ ಮನಸ್ಸು ಏನಾಯ್ತು ಈಗ ಅಂದ್ರೆ ಕ್ಲಿಯರ್ ಆಗ್ತಿದೆ. ಅಂದ್ರೆ ಖಂಡಿತ ಹೌದಪ್ಪ, ಮೋಶೆ ಇಂತ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾರೆ. ಇನ್ಮೇಲೆ ದೇವ್ರು ಖಂಡಿತ ಮೋಶೆ ಹತ್ರ ಮಾತಾಡಲ್ಲ. ಮೋಶೆನ ದೇವ್ರ ಏನ್ ಮಾಡಿದ್ದಾರೆ? ರಿಜೆಕ್ಟ್ ಮಾಡಿದ್ದಾರೆ. ಇನ್ನೇನಿದ್ರು ಮಿರಿಯಂ ಆರೋನ ನಮ್ಗಿರೋದು ಅನ್ನೋಂಥ ವಿಷಯ ಏನಾಯ್ತು? ಎಲ್ಲರ ಹತ್ರ ಹೋಯ್ತು. ಇಷ್ಟಲ್ಲಾಗ್ಲೇ ಏನಾಯ್ತು? ದೇವರು ಸುಮ್ನೆ ಇರ್ಲಿಲ್ಲ. ದೇವ್ರ ಏನ್ ಮಾಡಿದ್ರು? ತಕ್ಷಣ ರಿಯಾಕ್ಷನ್ ಮಾಡಿದ್ರು ಅಲ್ವಾ. ಕೆಲವೊಂದು ವಿಷಯಕ್ಕೆ ದೇವ್ರ ಏನ್ ಮಾಡ್ತಾರೆ? ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಕೆಲವೊಂದು ವಿಷಯಕ್ಕೆ ಸ್ಲೋ ಆಗಿ ಮಾಡ್ತಾರೆ. ಇಲ್ಲಿ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ಆ ಕ್ಷಣದಲ್ಲಿ ಅದನ್ನ ಮಾಡ್ಬೇಕಾಯ್ತು. ಅದಕ್ಕೆ ಬ್ರದರ್ ಮುಂದೆ ಬರಿಬೇಕಾದ್ರೆ ಮನೇಲಿ ಹೋದ್ರಿ ನಿಮ್ಗೆ ರೀಪಿನ್ಸ್ ಅಲ್ಲಿ ದೇವ್ರೇನ್ ಮಾಡ್ತಾರೆ? ಕೆಲವೊಂದು ವಿಷಯವನ್ನ ಅದು ಮೊಗ್ಗಿನಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾರೆ? ಕಿತ್ತಾಕ್ಬೇಕಂತ ಯೋಚನೆ ಮಾಡ್ತಾರೆ. ಕೆಲವೊಂದು ವಿಷಯದಲ್ಲಿ ಅದನ್ನ ಬೆಳಿಬೇಕಂತ ಯೋಚನೆ ಮಾಡ್ತಾರೆ. ಎಲ್ಲಾದ್ರೂ ಬೆಲೆಗೆ ಬಿಟ್ಟಿದ್ದಾರೆ ದೇವ್ರು ಕೆಲವೊಂದು ವಿಷಯವನ್ನ? ಎಲ್ಲಿ ಬೆಲೆಗೆ ಬಿಟ್ಟಿದ್ದಾರೆ? ಅಲ್ವಾ? ಗೋಧಿ ಹಣಜಿ ಬೆಳಿಲಿ ಅಂತಾರೆ, ಕರೆಕ್ಟಾ? ಯಾವ ವಿಷಯದಲ್ಲಿ ಹಣಜಿಗಳಿಂದ ಗೋಧಿಗೆ ಒಳ್ಳೆ ಎಫೆಕ್ಟ್ ಅಂದ್ರೆ ಯಾವುದೇ ರೀತಿಯಲ್ಲಿ ಪ್ರಯೋಜನವಾಗುತ್ತೋ ಬೆಳಿಲಿ ಅಂತ ಬಿಡ್ತಾರೆ. ಯಾವಾಗ ಕೆಲವೊಂದು ವಿಷಯದಿಂದ ಗೋಧಿಗೆ ಹಾನಿ ಆಗುತ್ತೋ ಅವಾಗ ಏನ್ ಮಾಡ್ತಾರೆ? ಕತ್ತರಿಸ್ತಾರೆ. ಇಲ್ಲಿ ನಡೆದಿರುವಂತ ಘಟನೆ ಕೂಡ ಹಾಗೆ. ದೇವರು ತಕ್ಷಣ ಇಂಟರ್ಫೇಟ್ ಆಗ್ತಾರೆ. ಇಂಟರ್ಫೇ ಆಗಿ ನೀವು ಮೂವರು ಏನ್ ಮಾಡ್ಬೇಕು? ನನ್ನ ಸನ್ನಿಧಿಗೆ ಬನ್ರಿ, ನಿಮ್ಮ ಹತ್ರ ನಾನು ಮಾತಾಡ್ಬೇಕು ಅಂತ ಏನ್ ಮಾಡ್ತಾರೆ? ಅಲ್ಲಿ ಕರೀತಾರೆ ಅಲ್ವಾ. ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರು ಮೂವರು ಆ ಒಂದು ದೇವರ ಸಮೂಹಕ್ಕೆ ಬರ್ತಾರೆ. ಓದನ ಅರಣ್ಯಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯ. ಆಮೇಲೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅರಣ್ಯಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯ. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ ಆರೋನ್ ಮಿರಿಯಾಮರಿಗೆ ನೀವು 3 ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು
ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತು ಹ್ಮ್ ಆರೋನ್ ಮಿರಿಯಾಮರನ್ನು ಹತ್ತಿರಕ್ಕೆ ಕರೆದನು. ನೋಡಿದ್ರಾ? ನೋಡ್ರಿ ಇನ್ಸಿಡೆಂಟ್ ಹೆಂಗಿದೆ, ಒಂದು ಇಮ್ಯಾಜಿನೇಷನ್ ಮಾಡಿ ನೋಡ್ರಿ ಇವಾಗ ಹೆಂಗಿರುತ್ತೆ. ಈಗ ಈ ರೀತಿ ಹತ್ರ ಕರಿಬೇಕಾದ್ರೆ ಏನ್ ನಡೀತಾ ಇರಬೇಕು ಮಿರಿಯಂ ಮನಸ್ಸಲ್ಲಿ? ಆ ನೋಡಿದ್ರಾ ಏನಾಯ್ತು? ಮೋಶೆ ಬೇಕಲ್ಲಿದ್ದಾರೆ. ಈಗ ಯಾರು ಕರೆದಿದ್ದಾರೆ? ದೇವ್ರು ನಮ್ಗೆ ನೋಡಿ ಹಿಂಗೆ ತುಂಬಾ ಸನ್ನಿವೇಶ ನಮ್ಗೆ ಕೊನೆ ತನಕ ಗೊತ್ತಾಗಲ್ಲ ಅಲ್ವಾ? ದೇವರ ಜಜ್ಮೆಂಟ್ ನಾವೇ ಹಾಗೆ ಕಲ್ಪನೆ ಮಾಡ್ಕೊಂಡಿರ್ತೀವಿ. ಸೊ ಮೋಸೆ ಮಿರಿಯಂ ಮತ್ತೆ ಆರೋನ್ ಫ್ರಂಟಲ್ಲಿ ಹೋಗ್ಬೇಕಾದ್ರೆ ದೇವ್ರು ಅವ್ರನ್ನ ಮಾತ್ರ ಕರಿಬೇಕಾದ್ರೆ ಗೊತ್ತಾಯ್ತು ನಾವೇನ್ ಅನ್ಕೊಂಡಿದ್ದೀವೋ ಅದು ದೇವರ ಚಿತ್ತವಾಗಿದೆ. ಯಾಕಂದ್ರೆ ದೇವ್ರು ಏನ್ ಮಾಡಿದಾರೆ? ಮೋಶೆನ ರಿಜೆಕ್ಟ್ ಮಾಡಿ ನಮ್ಮನ್ನ ಅಕ್ಸೆಪ್ಟ್ ಮಾಡಕ್ಕೆ ಕರಿತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಾದ ನಂತರ ನಡೆದಿರುವಂತ ವಿಷಯನೇ ಬೇರೆ. ದೇವ್ರು ಹೇಳ್ತಾರೆ ನೋಡ್ರಿ, ನಾನೊಂದು ಪ್ರವಾದಿ ಇಲ್ಲ ಬೇರೆ ಯಾರ ದೇವ್ರ ಮನುಷ್ಯರ್ಬೇಕಾದ್ರೆ ಅವರಲ್ಲಿ ಕನಸುಗಳಲ್ಲಿ ಮಾತಾಡ್ತೀನಿ, ದರ್ಶನಲ್ಲಿ ಮಾತಾಡ್ತೀನಿ. ಆದ್ರೆ ಮೋಶೆ ಹತ್ರ ನಾನು ಆ ರೀತಿ ಮಾತಾಡಲ್ಲ. ಮೋಶೆಲ್ ನಾನು ಹೆಂಗ್ ಮಾತಾಡ್ತೀನಿ? ಮುಖಾಮುಖಿಯಾಗಿ ಮಾತಾಡ್ತೀನಿ. ಯಾಕೆಂದ್ರೆ ಮೋಶೆನ ಅಂತ ಒಂದು ವಿಷಯಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ? ಆಯ್ಕೆ ಮಾಡಿದ್ದೀನಿ. ನೋಡೋಣ ವಾಕ್ಯವನ್ನು ಓದೋಣ. ಅರಣ್ಯಕಾಂಡ 12ನೇ ಅಧ್ಯಾಯ 6ರಿಂದ 8ರವರೆಗೆ. ನನ್ನ ಮಾತನ್ನು ಕೇಳಿರಿ. ಹ್ಮ್ ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಹ್ಮ್ ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಅಲ್ವರಾ? ಈ ರೀತಿ ಮಾತಾಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಯೋಚನೆ ಮಾಡ್ರಿ. ಕೆಲವೊಂದು ಇನ್ಸಿಡೆಂಟ್, ಕೆಲವೊಂದು ಕರೆಕ್ಷನ್ಸ್ ನಡಿಬೇಕಾದ್ರೆ ಏನ್ ಇಮಿಡಿಯೇಟ್ ನಡಿಬೇಕಾಯ್ತು ಅಲ್ಲಿ? ಮಿರಿಯಂ ಮತ್ತೆ ಆರೋನಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿರ್ಬೇಕು ದೇವ್ರು? ಏನ ಮಾಡಿಬೇಕು? ಕ್ಷಮಾಪಣೆ ಕೇಳಿರ್ಬೇಕು. ಕರೆಕ್ಟಾ? ದೇವ್ರೆ ನಾವು ತಿಳಿದೇನ್ ಮಾಡಿದೀವಿ? ತಪ್ಪು ಮಾಡಿದೀವಿ. ಅದು ಮಿರಿಯಂ ಕೂಡ ದೇವ್ರು ಈ ಪ್ಲಾನ್ ಎಲ್ಲ ಹಿಂದೆ ಇದ್ದಂತವಲ್ಲ ಯಾರು? ಮಿರಿಯಮೇ ಮೇಯ್ನು. ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಾಯ್ತು ದೇವ್ರ ಹತ್ರ? ದೇವ್ರೆ ತಿಳಿದೇ ಮಾಡಿದೀವಿ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಈ ಮಾತು ಕೇಳಿ ಏನಾಗ್ತಾರೆ ಅವರು? ಆಯ್ತು ಅಂತ ಏನ್ ಮಾಡ್ತಾರೆ? ಹೊಟ್ಟೋಗ್ತಾರೆ. ಏನಾಗುತ್ತೋ ಗೊತ್ತಾ? ಗೊತ್ತಿದಂತ ವಿಷಯ ನಿಮ್ಗೆ. ಏನಾಯ್ತು? ಕುಷ್ಠರೋಗ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಓದನ ಕಂಟಿನ್ಯೂ ಮಾಡಿ ವಾಕ್ಯ. ಅರಣ್ಯಕಾಂಡ 12ನೇ ಅಧ್ಯಾಯ 9ನೇ ವಾಕ್ಯ. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೂ ತೊನ್ನು ಪ್ರಾಪ್ತವಾಯಿತೆಂದು ತಿಳ್ಕೊಂಡನು. ಅಲ್ವಾ? ಏನಾಯ್ತು? ಈ ಒಂದು ಸನ್ನಿವೇಶ ಆದ್ಮೇಲೆ ಆಕೆಗೆ ಏನಾಯ್ತು? ತೊನ್ನು ಅಂದ್ರೆ ಕುಷ್ಠರೋಗ. ಸೊ ಕುಷ್ಠ ಏನಾಗಿದೆ? ಚರ್ಮದಲ್ಲಿ ಬಂದ್ಬಿಟ್ಟಿದೆ. ನೋಡ್ರಿ ಆ ಸನ್ನಿವೇಶ ಎಷ್ಟು ಮಟ್ಟಿಗೆ ಇರ್ಬೋದು. ದೇವರ ಜಜ್ಮೆಂಟ್ ನೋಡ್ರಿ ಅಲ್ವಾ? ಆ ಜಜ್ಮೆಂಟ್ ಹೇಗಿದೆ ಅಂದ್ರೆ ನೆಕ್ಸ್ಟ್ ಹೋಗಿ ಆ ವಾಕ್ಯಗಳನ್ನ ಮುಂದುವರ್ಸ್ಕೊಂಡು ಓದ್ಬೇಕಾದ್ರೆ ಆರೋನು ಏನ್ ಮಾಡ್ತಾರೆ? ಕೇಳ್ತಾರೆ, ಬೆಲೆ ಆಡ್ತಾರೆ. ಈ ಮೋಶೆ ಕೂಡ ಏನ್ ಮಾಡ್ತಾರೆ? ದೇವ್ರ ಹತ್ರ ಹೋಗಿ ಕೇಳಿ, ಅತ್ತಿ ದೇವ್ರೇ ನಮ್ಮ ತಂಗಿ ನಮ್ಮ ಅಕ್ಕನ ಏನ್ ಮಾಡ್ರಿ, ಸಹೋದರಿನ ಕ್ಷಮಿಸ್ಬಿಡ್ರಿ, ಅವ್ನ ಹೆಂಗಾದ್ರು ಬಿಟ್ಬಿಡ್ರಿ ಆಯ್ತು ಅಂತ ಏನ್ ಮಾಡ್ತಾರೆ? ಎಷ್ಟೋ ಬೆಲೆ ಆಡ್ತಾರೆ. ದೇವ್ರ ಏನ್ ಮಾಡಲ್ಲ? ಇಲ್ಲ ಆಗದ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ? ಯಾವ ರೀತಿ ಒಂದು ಜಜ್ಮೆಂಟ್ ಮಾಡ್ತಾರೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಈ ಒಂದು ಜಜ್ಮೆಂಟ್ ಇಡೀ ನೆಕ್ಸ್ಟ್ ಬರುವಂತ ಕುಷ್ಠರೋಗಕ್ಕೆಲ್ಲ ಇದನ್ನೇ ಅಲ್ವಾಡೆ ಮಾಡೋದು. ಏನಪ್ಪಾ ಅಂದ್ರೆ ನನ್ನಿಂದ ನಾನೇನಾದ್ರೂ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ ಅದು 7 ದಿನದಲ್ಲಿ ಏನಾಗುತ್ತೆ? ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ಅದು ಪರ್ಮನೆಂಟ್ ಆಗಿರುತ್ತೆ. ಹಾಗಾಗಿ ಈ ಸಿಸ್ಟಮ್ನ ದೇವ್ರು ಮುಂದೆ ಮಾತಾಡ್ತಾರೆ. ಮಿರಿಯಂಗೆ ಏನ್ ರೂಲ್ಸ್ ಯೂಸ್ ಮಾಡಿದ್ರೆ ಆ ರೀತಿ ರೂಲ್ಸ್ ಯೂಸ್ ಮಾಡಿ ಅಂದ್ಬಿಟ್ಟು. ಆಗ ನೋಡ್ಬೇಕಾರೆ ಏನಾಯ್ತು ಅಂತ ನೋಡ್ಬೇಕಾರೆ ಆ ಕುಷ್ಠ ಬಂದು ಆ ಕುಷ್ಠದಿಂದ ಏನಾಗುತ್ತೆ? ಆಕೆನ ಆ ಪ್ರಯಾಣ ಮುಂದುವರಿಯಲ್ಲ, ಅಲ್ಲೇ ಎಲ್ಲ ಸ್ಟಾಪ್ ಆಗ್ಬಿಡ್ತಾರೆ ಅಲ್ವಾ? ಯಾಕಂದ್ರೆ ಮಿರಿಯಂ ಸರಿಯಾಗೋರ್ಗು ಯಾರು ಹೋಗಕ್ಕಾಗಲ್ಲ. ಬಟ್ ಯಾವ ರೀತಿ ಆಯ್ತು ಅಂದ್ರೆ ಆ ಚರ್ಮವೆಲ್ಲ ಏನಾಯ್ತು? ಬೆಲ್ಲಿಗೆ. ಆ ಕುಷ್ಠ ಒಂದು ಇತಿಹಾಸವಾದ ರೀತಿಯಲ್ಲಿ ನಡೆದಂತ ವಿಷಯ. ಆಗ ದೇವ್ರ ಹತ್ರ ಹೋಗಿ ಕೇಳ್ತಾರೆ ಮೋಶೆ, ದೇವ್ರೇ ಕ್ಷಮಿಸ್ಬಿಡ್ರಿ, ಕರುಣೆ ತೋರಿಸ್ರಿ, ದಯೆ ತೋರಿಸ್ರಿ ಅಂತ. ಆಗ ದೇವ್ರ ಒಂದು ಮಾತು ಹೇಳ್ತಾರೆ. 12ನೇ ಅಧ್ಯಾಯ 14ನೇ ವಾಕ್ಯ. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೂ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಹಾಗಾದರೆ ಆಕೆ 7 ದಿವಸ ಪಾಳ್ಯದ ಹೊರಗೆ ಇರಬೇಕು. ಏನ್ರಿ ಮಾತಾಡ್ತಿರೋದು? ತಂದೆ ಯಾರನ್ನ ಮುಖದ ಮೇಲೆ ಉಗುಳಿದ್ರೆ ಏನ್ ಮಾಡ್ಬೇಕು? 7 ದಿವಸ ಎಲ್ಲಿರ್ಬೇಕು ಅಂದ್ರೆ ಏನರ್ಥ? ಉಗುಳೋದಂದ್ರೆ ಏನರ್ಥ? ಮಕ್ಕಕ್ಕೆ ಉಗಿಯೋದು ಯಾರು ಉಗಿತಾರೆ? ಮಕ್ಕಕ್ಕೆ ಯಾವಾಗ ಉಗಿತಾರೆ? ಕೋಪ ಬಂದಾಗ ಉಗಿತಾರೆ. ಕರೆಕ್ಟ್. ಸುಮ್ಮನೆ ಉಗಿಕಾಗ್ಬಿಡುತ್ತಾ? ಕೋಪ ಬಂದ ತಕ್ಷಣ ಉಗಿದ್ಬಿಟ್ಟಿರ್ತೀವ ನಾವು. ಕಾರಣ ಇರ್ಬೇಕಾನೆ ಉಗಿಯೋದಕ್ಕೆ. ಅಂದ್ರೆ ಏನ್ ಸೂಚಿಸ್ತಂದ್ರೆ ಅದು ಒಂದು ದೊಡ್ಡ ಅವಮಾನವನ್ನ ಏನ್ ಮಾಡುತ್ತೆ? ಸೂಚಿಸ್ತಾ ಇದೆ ಅಲ್ವಾ? ದೇವ್ರು ಕೂಡ ಅದನ್ನ ಹೇಳ್ತಾ ಇದಾರೆ.
ಒಂದು ದೊಡ್ಡ ಶೇಮ್, ಅವಮಾನ. ಈ ರೀತಿ ಕೆಲಸ ನೀವು ಮಾಡಿದ್ದು, ನೀವು ಮಾಡಿದಂತ ಕೆಲಸ ನನ್ನ ಮುಂದೆ ನನಗೆ ಅಸಹ್ಯವಾದಂತ ಕೆಲಸ ಮಾಡಿದಿರ. ಯಾರು ಮಾಡಿದ್ದು? ಮಿರಿಯಂ. ನೀನು ಇದಕ್ಕೆ ಕೆಲಸ ಮಾಡಬಾರ್ದಾಯ್ತು, ಇನ್ ಮಾಡಿದ್ದು ದೊಡ್ಡ ತಪ್ಪು ಅನ್ನೋಂಥ ಒಂದು ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ ದೇವರಲ್ಲಿ ತೋರಿಸ್ಕೊಡ್ತಾರೆ. ಅರಣ್ಯಕಾಂಡ 12ನೇ ಅಧ್ಯಾಯ 15ನೇ ವಾಕ್ಯ. ಆದ ಕಾರಣ ಮಿರ್ಯಾಮಳು 7 ದಿನದವರೆಗೆ ಪಾಳೆಯದ ಹೊರಗೆ ಇರಬೇಕಾಯಿತು. ಹ್ಮ್ ಆಕೆಯು ತಿರುಗಿ ಸೇರಿಕೊಳ್ಳುವ ಪರ್ಯಂತರ ಹ್ಮ್ ಇಸ್ರಾಯೇಲ್ಯರು ಪ್ರಯಾಣ ಮಾಡಲಿಲ್ಲ. ಅಲ್ವರ? ಸೊ ಏನಾಯ್ತು ಅಂದ್ರೆ 7 ದಿನ ಇರ್ಬೇಕಾಯ್ತು, ತಿರುಗಿ ಸೇರುವವರೆಗೂ ಇಸ್ರೇಲ್ ಏನಾಗ್ಲಿಲ್ಲ, ಪ್ರಯಾಣ ಮಾಡಲಿಲ್ಲ. ಸರಿ, ಈ ಒಂದು ಕುಷ್ಠ ಬಂದಿದ್ದಂತ ಕಾರಣವೇನು? ಬೇಸಿಕಲಿ ಈ ರೀತಿಯಾದಂತ ಒಂದು ಪನಿಷ್ಮೆಂಟ್ ನ ದೇವರು ಮಿರಿಯಂಗೆ ಕೊಟ್ಟಿದ್ದು ಮುಖ್ಯವಾದ ಒಂದು ಲೆಸನ್ ಏನಪ್ಪಾ ಅಂದ್ರೆ, ಈಗ ಈ ಶಿಕ್ಷೆ ಮಾಡದೆ ಹೋದ್ರೆ ದೇವರು ಮುಂದೆ ಏನಾಗ್ಬೋದು? ಈ ಕುಷ್ಠರೋಗ ಹರಡುತ್ತೋ ಇಲ್ವೋ, ಆದ್ರೆ ಆ ರೋಗ ಏನಾಗುತ್ತೆ, ಬೇಗ ಹರಡ್ಬಿಡುತ್ತೆ. ಎಲ್ಲಿ ಹರಡ್ಬಿಡುತ್ತೆ? ಇಡೀ ಇಸ್ರೇಲ್ ಮಧ್ಯೆ ಹರಡ್ಬಿಡುತ್ತೆ. ಯೋಚನೆ ಮಾಡ್ರಿ, ಏನದು? ದೇವರಿಗೆ ಇಡಿಸ್ತಿರುವಂತ ಒಂದು ಕ್ಯಾರೆಕ್ಟರ್ ಹೊಟ್ಟೆ ಕಿಚ್ಚು, ಇಲ್ಲವೇ ಅಸೂಯೆ ಕನ್ನಡದಲ್ಲಿ ಅಲ್ವಾ. ತಮಿಳಲ್ಲಿ ಏನ್ ಬರುತ್ತೆ? ಪೊರಾಮೈ ಅಂತ ಚೆನ್ನಾಗಿದೆ ಕನ್ನಡ ಅಲ್ವಾ. ವೈತರ್ಚಲ್ ಅಂತ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಿ. ತಮಿಳಲ್ಲಿ ಅಧಿಕವಾಗಿ ಮಾತಾಡೋದು ಪೊರಾಮೈ ಅಲ್ವಾ. ಈ ರೀತಿಯಾದಂತ ಒಂದು ಗುಣ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೋಶೆನೂ ಹೋಗ್ಲಿಲ್ಲ ಕಾನಾನ್ ದೇಶಕ್ಕೆ, ಆರನು ಹೋಗ್ಲಿಲ್ಲ, ಯಾರು ಹೋಗ್ಲಿಲ್ಲ? ಮೇರಿಯಮು ಹೋಗ್ಲಿಲ್ಲ. ಯೋಚನೆ ಮಾಡೋಣ ಅಲ್ವಾ. ಸೊ ನಾವೆಲ್ಲರೂ ಎಲ್ಲಿ ಹೋಗ್ಬೇಕಾಗಿದೆ ಇವಾಗ? ಪಾರಮ ಕಾನಾನ್ಗೆ ಹೋಗ್ಬೇಕಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೊಂದು ಚಿಕ್ಕ ಒಂದು ಇನ್ಸಿಡೆಂಟ್ ಅಷ್ಟೇ ಅಲ್ವಾ. ಬಟ್ ಇದ್ರಲ್ಲಿರುವಂತಹ ಒಂದು ಪಾಯಿಂಟ್, ದೇವರು ಆ ಒಂದು ಕ್ಯಾರೆಕ್ಟರ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು, ಅದು ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಕಂಡುಹಿಡಿಬೇಕಾಯ್ತು. ಕರೆಕ್ಟ್ ಅಲ್ವಾ? ದೇವರ ಗುಣಗಳನ್ನ ತಿಳ್ಕೊಬೇಕಾದ್ರೆ ದೇವರು ಯಾವುದನ್ನ ಪ್ರೀತಿ ಮಾಡ್ತಾರೆ, ಯಾವುದನ್ನ ಹಾಗೆ ಮಾಡ್ತಾರೆ, ಹಾಗೆ ಮಾಡ್ಬೇಕಾದ್ರೆ ಯಾವ ರೀತಿ ಹಾಗೆ ಮಾಡ್ತಾರೆ, ಆ ರೀತಿ ಹಾಗೆ ಮಾಡ್ಬೇಕಾದ್ರೆ ಇದು ದೇವರ ದೃಷ್ಟಿಯಲ್ಲಿ ಎಷ್ಟು ಮಟ್ಟಿಗೆ ಕೆಟ್ಟದಾಗಿದೆ ಅನ್ನೋದೇನು ದೇವ್ರ ಮಕ್ಳು ಏನ್ ಮಾಡ್ಬೇಕು? ಪ್ರತಿ ಇನ್ಸಿಡೆಂಟ್ ಅಲ್ಲಿ ಕೂಡ ಅರ್ಥ ಮಾಡ್ಕೊಳ್ತೀವಿ. ಪ್ರತಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ದೇವರ ಯಾವ ರೀತಿ ದೇವ್ರು ಏನ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಅಲ್ಲೆಲ್ಲ ಕೂಡ ದೇವರ ಗುಣಗಳನ್ನ ಏನ್ ಮಾಡ್ಬೇಕು, ನಾವು ಕಂಡುಹಿಡಿಬೇಕಾಗುತ್ತೆ. ದೇವ್ರು ಇದನ್ನ ಮೆಚ್ತಾ ಇದಾರೆ ಅಂತ ಯಾಕೆ ಮೆಚ್ಚಿದ್ರು? ದೇವ್ರು ಇದನ್ನ ದ್ವೇಷ ಮಾಡ್ತಾ ಇದ್ದಾನೆ, ಯಾಕೆ ದ್ವೇಷ ಮಾಡ್ತಾ ಇದಾರೆ? ಹಾಗಿರ್ಬೇಕು ಇಲ್ಲಿ ಕೂಡ ದೇವರು ದ್ವೇಷ ಮಾಡೋಂಥ ಒಂದು ವಿಷಯ ಐತಿ ಏನಪ್ಪಾ ಅಂದ್ರೆ, ಆ ಒಂದು ಅಸೂಯೆ ಇಲ್ಲವೇ ಹೊಟ್ಟೆ ಕಿಚ್ಚು. ಕನ್ನಡದಲ್ಲಿ ಹಲವಾರು ಪದಗಳು ಬರ್ತಾ ಇದೆ ಅಲ್ವಾ. ಉರಿಯುವುದು, ಹೊಟ್ಟೆ ಕಿಚ್ಚು ಪಡುವುದು, ಮತ್ತೆ ಅಸೂಯೆ ಪಡುವುದು, ಇದೆಲ್ಲ ಬರ್ತಾ ಇದೆ. ಇನ್ನು ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ನಿಯರೆಸ್ಟ್ ನಮ್ಗೆ ಗೊತ್ತಿರುವಂತ ವಿಷಯ. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಳು ಈಗ ನಮ್ಮ ಒಂದು ವಿಷಯಕ್ಕೆ ಬಂದ್ಬಿಡೋಣ. ನಾವು ಕೂಡ ದೇವರಲ್ಲಿ ಏನ್ ಮಾಡಿದ್ವಿ? ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಈ ಐಗುಪ್ತವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀವಿ? ಪರಮ ಕಾನಾನ್ಗೆ ಹೋಗ್ತಾ ಇದೀವಿ ಅಲ್ವಾ. ದೇವ್ರು ಕೂಡ ನಮ್ಮನ್ನ ಏನ್ ಮಾಡಿದ್ದಾರೆ? ಈ ಭಯಂಕರವಾದಂತ ಬಂಧನದಿಂದ ನಮ್ಮನ್ನ ಬಿಡಿಸಿದ್ದಾರೆ. ಆದ್ರೆ ಹೋಗಿ ಸೇರ್ಬೇಕಕ್ಕೆ ಮುಂಚಿತವಾಗಿ ನಮ್ಮಲ್ಲಿ ಇಂಥ ಗುಣಗಳಿದ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ, ನಾವು ಸೇರಲ್ಲ. ಮಿರಿಯಂ ಬರ್ತಾರ ಪುನರ್ತನದಲ್ಲಿ? ಬರ್ತಾರ ಬರಲ್ವಾ? ಬರ್ತಾರ 100%. ಕರೆಕ್ಟಾ? ಯಾಕಂದ್ರೆ ಮುಂದೆ ಬರದಂತ ಎಲ್ಲ ವಿಷಯ ಏನಾಗಿದೆ? ನಮಗೆ ಎಚ್ಚರಿಕೆಯಾಗಿ, ನಮಗೆ ಪಾಠವಾಗಿ ದೇವ್ರ ಮಕ್ಕಳು ಬರ್ತಾರೆ, ಅವ್ರನ್ನ ತಿದ್ದಬೇಕು, ಅವ್ರನ್ನ ಕರೆಕ್ಟ್ ಆದ ದಾರಿಯಲ್ಲಿ ನಡಿಬೇಕು. ಈ ಲೆಸನ್ ಎಲ್ಲ ಇಲ್ಲಿ ಕೊಟ್ಟಿದ್ರೆ ಮಾತ್ರ ಇದರ ಮೂಲಕ ಅವ್ರಿಗೆ ನಾನು ಪಾಠ ಕಲಿಸ್ತೀನಿ. ಯಾಕಂದ್ರೆ ಇದು ನಾನು ದ್ವೇಷ ಮಾಡ್ತೀನಿ ಅಂತ ನನ್ನ ಮಕ್ಳು ಏನ್ ಮಾಡ್ಬೇಕು? ಕಂಡಿಡಿಬೇಕಂತ ದೇವ್ರ ಉದ್ದೇಶವಾಗಿತ್ತು. ಅದ್ರಲ್ಲಿ ಕೂಡ ದೇವ್ರು ಏನ್ ಮಾಡ್ತಾರೆ? ಅಸೂಯೆ. ನಾವೆಲ್ಲರೂ ಕೂಡ ತುಂಬಾ ಒಂದು ಹೆಚ್ಚಾಗಿ ಮಾತಾಡೋ ಟಾಪಿಕ್ ಏನಪ್ಪಾ ಅಂದ್ರೆ ಪೆರುಮೈ, ಹೆಮ್ಮೆ. ಕರೆಕ್ಟಾ? ಹೆಮ್ಮೆ ಬಗ್ಗೆ ನಾವು ಮಾತಾಡ್ತೀವಿ. ಹೆಮ್ಮೆಗೆ ದೇವ್ರು ಏನ್ ಮಾಡ್ತಾರೆ? ಹೆಮ್ಮೆಗೆ ವಿರುದ್ಧವಾಗಿ ತಕ್ಷಣ ನಿಂತ್ಕೊಳ್ತಾರೆ, ಅಪೋಸಿಟ್ ನಿಂತ್ಕೊಳ್ತಾರೆ ಅನ್ಬಿಟ್ಟು. ಅದೇ ಗುಣಕ್ಕೆ ನಿಯರೆಸ್ಟ್ ಆಗಿರುವಂತ ಗುಣ ಏನಪ್ಪಾ ಅಂದ್ರೆ ಈ ಅಸೂಯೆ ಕೂಡ. ತುಂಬಾ ಗಮನಿಸಲ್ಲ, ಆದ್ರೆ ಎಲ್ಲ ತಪ್ಪಿಗೂ ಮೂಲ ಕಾರಣವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಹಾಗಿರ್ಬೇಕು ನಾವೇನ್ ಮಾಡೋಣ? ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಕ್ಕೆ ಟ್ರೈ ಮಾಡೋಣ. ದೇವ್ರ ಮಕ್ಕಳಾದ ನಾವು ದೇವರಿಗೆ ಇರಿಸಿದಂತ ಇಂಥ ಗುಣಗಳನ್ನ ಬಿಡಬೇಕು. ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಯಾರು ಏನ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಇದೆ ಪರ್ಸೆಂಟೇಜ್ ಹೇಳಕ್ಕಾಗಲ್ಲ. ಖಂಡಿತ ಏನಿದೆ? ಇದೆ. ಏನು ಇಲ್ಲ ಅಂದ್ರೆ 0.01% ಆದ್ರೂ ಇದ್ದೇ ಇದೆ. ಅದು ಮೇ ಬಿ ಆ 1% 10% ಹೋಗ್ಬೋದು, ಇಲ್ಲ 100% ಹೋಗ್ಬೋದು. ಆದ್ರೆ ಅದನ್ನ ಸಂಪೂರ್ಣ ನಾಶ ಮಾಡೋರ್ಗೆ ಏನಾಗಲ್ಲ, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಜವಾಬ್ದಾರಿ ಯಾರ ಕೈಲಿದೆ? ನಮ್ ಕೈಯಲ್ಲಿದೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ನಾವು ಹೆಂಗ್ ಕಂಡಿಡಿಯಕ್ಕಾಗುತ್ತೆ? ನಮ್ಮಲ್ಲಿ ಈ ಅಸೂಯೆ ಕ್ಯಾರೆಕ್ಟರ್ ಇದೆಯಾ ಇಲ್ವಾ? ಸೊ ನಮ್ಮನ್ನ ಏನ್ ಮಾಡೋಣ? ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಕರೆಕ್ಟಾ? ಈಗ ನಾವು ಏನಪ್ಪಾ ಅಂದ್ರೆ ಸೆಲ್ಫ್ ಎಕ್ಸಾಮಿನೇಷನ್ ಅಷ್ಟೇ ನಮ್ಗೆಲ್ರಿಗೂ ಕೊಡಲ್ಪಟ್ಟಿರೋದು. ನಮ್ಮನ್ನ ನಾವೇನ್ ಮಾಡೋಣ? ಸ್ಟಡಿ ಮಾಡೋಣ. ಕೆಲವೊಂದು ಟೈಮ್ ನೋಡ್ಬೇಕಾದ್ರೆ ಈ ಅಸೂಯೆ ಇದೆ ಎಂದು ಹೇಗೆ ಕಂಡುಹಿಡಿಯುವುದು, ಮತ್ತೆ ಅಸೂಯೆ ಗುಣದ ಪರಿಣಾಮವೇನು, ಅಸೂಯೆಯನ್ನ ಜಯಿಸುವುದು ಹೇಗೆ ಅನ್ನೋ ವಿಷಯಗಳು ಏನ್ ಮಾಡೋಣ? ಸ್ವಲ್ಪ ಅದ್ರ ಬಗ್ಗೆ ನೋಡಕ್ಕೆ ಟ್ರೈ ಮಾಡೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಅಸೂಯೆ ಗುಣ ಎಂದ್ರೆ ಅಂದ್ಬಿಟ್ಟು ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಓದೋಣ ಅದನ್ನ. ಅಸೂಯೆ ಎಂದರೆ ಇತರರ ಆಸ್ತಿ, ಸಾಧನೆಗಳು ಅಥವಾ ಒಳ್ಳೆಯ ಗುಣಗಳ ಕಾರಣದಿಂದಾಗಿ ಅವರ ಬಗ್ಗೆ ಅಸಮಾಧಾನ ಮತ್ತು ಅಸೂಯೆ ಭಾವನೆ
ಕ್ರೈಸ್ತರು ಅಸೂಯೆಯ ಪಾಪ ಮತ್ತು ಅದರ ಕಹಿ ಫಲಗಳ ವಿರುದ್ಧ ಎಚ್ಚರವಾಗಿರಲು ಧರ್ಮಗ್ರಂಥದಾದ್ಯಂತ ಎಚ್ಚರಿಸಲಾಗಿದೆ. ಅಲ್ವರ? ಸೊ ಸಾಮಾನ್ಯ ಲೋಕದಲ್ಲಿ ಒಬ್ರು ತುಂಬಾ ಚೆನ್ನಾಗಿ ಬೆಳೆದ್ ಬಿಟ್ರೆ ಅವ್ರನ್ನ ಹೋಗಿ ನೋಡಿ ಹೊಟ್ಟೆ ಉರಿ ಪಡ್ಕೊಳ್ಳೋದು ಅಲ್ವಾ? ಇದೇನಪ್ಪ ಅಂದ್ರೆ ಹೆಮ್ಮೆ ಏನಪ್ಪಾ ಅಂದ್ರೆ ಪೆರುಮೆ ಅಂತ ತಗೊಳ್ಬೇಕಾರೆ ನಾದ ಅಲ್ವಾ, ನಾನೇ ದೊಡ್ಡವನು ಅನ್ನೋದು ಪೆರುಮೆ. ಹೆಮ್ಮೆ ಈ ಅಸೂಯೆ ಅಂದ್ರೆ ಪೊರಾಮೆ ಅಂದ್ರೆ ಏನಪ್ಪಾ ಅಂದ್ರೆ ನಾನಿಲ್ಲ ಆದ್ರೆ ಅವ್ರಾಗ್ಬಿಟ್ರಲ್ಲ, ಛೇ ಅವ್ರು ಹೆಂಗಾದ್ರೂ ಆಗ್ಬಾರ್ದು, ಅದು ಏನಪ್ಪಾ ಅಸೂಯೆ. ಈ ರೀತಿ ಕ್ಯಾರೆಕ್ಟರ್ಸ್ ಅಲ್ವಾ? ಇನ್ನು ಕೂಡ ದೇವ್ರ ಮಕ್ಕಳು ನಮ್ಮ ಹತ್ರ ಕಂಡಿಡಿಯಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನ ಬೈಬಲ್ ಕೊಟ್ಟಿದ್ದಾರೆ. ಯಾವ ರೀತಿ ಎಕ್ಸಾಂಪಲ್ ನೋಡೋಣ? ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 17ರಿಂದ 19ರವರೆಗೆ. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಹ್ಮ್ ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಹ್ಮ್ ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ಹ್ಮ್ ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಅಲ್ವರಾ? ತಮಿಳ್ ಬೈಬಲ್ ಯಾವ್ದ್ರ ಇದೆಯಾ? ತಮಿಳಲ್ಲಿ ಯಾರೋ ಓದಕ್ಕಾಗುತ್ತಾ? ಇದ್ರೆ ಒಂದ್ಸರಿ ಆ ವಾಕ್ಯನ ಓದ್ರಿ. ಜ್ಞಾನೋಕ್ತಿಗಳು ನೀತಿಮೊழிகள் 24 அதிகாரம் 17 வசனம். நீதிமொழிகள் 24 அதிகாரம் 17 வசனம். உன் சத்துரு விழும்போது சந்தோஷப்படாதே, அவன் Okay. இடரும்போது உன் இருதயம் களி கூறாதிருப்பதாக. கண்டினியூ பண்ணுங்க. அடுத்து கர்த்தர் அதை காண்பார், அது அவர் பார்வைக்கு பொல்லாப்பா இருக்கும். ಇಲ್ವಾ? ಸಾಕು ಅಲ್ವಾ? ನನ್ನಲ್ಲಿ ಅಸೂಯೆ ಇದೆ ಅಂದ್ರೆ ಆ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ, ನನಗೆ ಇಡಿಸದೇ ಇರೋರಿಗೆ ಏನಾದ್ರೂ ಅನಾಹುತ ಆಗಿದ ತಕ್ಷಣ ಒಂದು ಸಂತೋಷ ಬರುತ್ತಲ್ವಾ? ದಟ್ಸ್ ಅ ಸೈನ್ ಆಫ್ ಏನಿದೆ ನನ್ನ ಹತ್ರ? ಅಸೂಯೆ ಇದೆ. ಇಷ್ಟು ನೆನಪಿದೆ ಸರಸ್ವರಿಯರೇ? ಸ್ವಲ್ಪ ಎಚ್ಚರಿಕೆಯಿಂದ ಇದು ಸೈನ್ ನೋಡ್ಕೊಳ್ಳೋಣ. ನನಗೆ ಆಗದೆ ಇರೋರು ಅವ್ರಿಗೇನಾದ್ರೂ ಒಂದು ಕೆಟ್ಟದ್ ನಡೀತು ಅಂದ್ರೆ ತಕ್ಷಣ ನನಗೊಂದು ಸಂತೋಷ ಬರುತ್ತೆ ನೋಡ್ರಿ. ಅದು ಸೈನ್ ಏನಪ್ಪಾ ಅಂದ್ರೆ ನನ್ನಲ್ಲಿ ಹೇಳಿದೆ ಅಸೂಯೆ ಆಗ್ಬೇಕು. ಅವ್ನಿಗೆ ಹಂಗೆ ಆಗ್ಬೇಕು. ಏನ್ ಆಟ ಆಡ್ದ, ಏನ್ ಮಾಡ್ದ? ನೋಡ್ದಾ? ದೇವ್ರ ಮಕ್ಳಿಗೆ ಕೆಲವೊಂದ್ ಟೈಮಲ್ಲಿ ಈ ತರ ಮಾತು ಯೂಸ್ ಮಾಡ್ತೀವಿ. ನೋಡಿದ್ರಾ ದೇವ್ರು ಎಂತ ಶಿಕ್ಷೆ ಕೊಟ್ರು ಅವ್ನಿಗೆ, ಏನ್ ಪನಿಷ್ಮೆಂಟ್ ಕೊಟ್ರು ನೋಡಿದ್ರಾ ಅಲ್ವಾ? ಈ ದೇವ್ರು ಕೊಟ್ಟಿಲ್ಲ ಪನಿಷ್ಮೆಂಟ್, ದೇವ್ರು ನಮ್ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ವಾಕ್ಯ ನೋಡಿ ಹೆಂಗಿದೆ. ದೇವರ ಕೋಪ ಏನಾಗುತ್ತೆ? ಯಾರ ಮೇಲೆ ತಿರುಗುತ್ತೆ? ಅಲ್ವಾ? ಸರಸ್ವರಿರೇ, ಈ ಸೈನ್ ನಾವು ಪ್ರತಿ ಸರಿ ಯೂಸ್ ಮಾಡೋಣ. ಯಾವಾಗ್ಲೂ ಕೂಡ ಚಿಕ್ಕ ವಿಷಯ ಇರ್ಬೋದು, ದೊಡ್ಡ ವಿಷಯ ಇರ್ಬೋದು, ಇಂಥ ವಿಷಯಗಳನ್ನ ದೇವ್ರ ಮಕ್ಳು ಏನ್ ಮಾಡ್ಬಾರ್ದು? ಇರಬಾರ್ದು. ಒಬ್ರು ಬಿದ್ದಾಗ ನನಗೆ ಆಗದೆ ಇರೋರು ಶತ್ರುಗಳು ಅಂದ ತಕ್ಷಣ ಶತ್ರುಗಳಲ್ಲ ಅಲ್ವಾ? ನನಗೆ ಆಗದೆ ಇರೋಲ್ಲ ಯಾರ ಲಿಸ್ಟ್ ಅಲ್ಲಿ ಇರ್ತಾರೆ? ನನಗೆ ಇಡಿಸದೇ ಇರೋಲ್ಲ ನಾನೇ ಶತ್ರು. ನನ್ನ ಲಿಸ್ಟ್ ನನಗೆ ಗೊತ್ತಲ್ವಾ? ಶತ್ರುಗಳ ಲಿಸ್ಟ್ ಯಾರು ಗೊತ್ತು? ನನಗೆ ಗೊತ್ತು. ಇವ್ರು ನನ್ನ ಶತ್ರುನ ನನ್ನ ಮುಂದೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿದ್ರು ಅವ್ರು ಯಾವ ಲಿಸ್ಟ್ ಅಲ್ಲಿ ಇದಾರೆ ಅಂತ ಯಾರಿಗೂ ಗೊತ್ತು? ನನಗೆ ಗೊತ್ತು. ನೀನ್ ಶತ್ರು ಲಿಸ್ಟ್ ಅಲ್ಲೇ ಇರೋದಪ್ಪ, ಕರೆಕ್ಟಾ? ನನಗೆ ಆಗದೆ ಇರೋ ಲಿಸ್ಟ್ ಅಲ್ಲಿ ನೀನು ಹಾಕಿದ್ದೀನಿ ಅಂತ ಹಾಕಿರ್ತೀವಿ. ಅವ್ರಿಗೆ ಏನಾದ್ರು ಹಾಕಿದ ತಕ್ಷಣ ಏನಾಗುತ್ತೆ? ಸಂತೋಷ ಆಗುತ್ತಾ ಮನಸ್ಸು? ಆದಾಗ ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇದನ್ನ ದೇವರು ಇಷ್ಟಪಡಲ್ಲ, ದೇವರಿಗೆ ಇದು ಅಸಹ್ಯ ಆಗುತ್ತೆ ಈ ರೀತಿ ನಾವು ಮಾಡಿದ್ರೆ ಅಲ್ವಾ? ಆ ರೀತಿ ನೋಡಿದಾಗ ಮುಕ್ತಿನ ವಾಕ್ಯ ಹೇಳ್ತಿದೆ. ಕಂಟಿನ್ಯೂ ಮಾಡ್ರಿ. ಕಂಟಿನ್ಯೂ 19ನೇ ವಾಕ್ಯ ನೋಡ್ರಿ. ಕೆಡುಕರ ಮೇಲೆ ಉರಿಗೊಳ್ಳದಿರು, ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಕೆಡುಕರನ್ನು ನೋಡಿ ಏನ್ ಮಾಡ್ಬೇಡ? ಉರಿಗೊಳ್ಳಬೇಡ. ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಸೊ ದೇವ್ರ ಮಕ್ಳು, ಇದು ದೇವ್ರ ಮಕ್ಳಿಗೆ ತುಂಬಾ ಬೇಡದಿರಂತ ವಿಷಯ. ಸಾಮಾನ್ಯವಾಗಿ ಇದನ್ನ ಗಮನಿಸ್ತೇ ಮುಂದೆ ಹೋಗ್ತಾ ಇರ್ತೀವಿ ನಾವು. ತುಂಬಾ ಲೈಫಲ್ಲಿ ದೇವ್ರ ಮಕ್ಕಳು ಈ ಒಂದು ಜರ್ನಿಯಲ್ಲಿ ಈ ಟಾಪಿಕ್ ನ ತುಂಬಾ ಗಮನಿಸಲ್ಲ. ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀವಿ, ಆದ್ರೆ ಏನ್ ಮಾಡಲ್ಲ? ಗಮನಿಸಲ್ಲ ಅಲ್ವಾ? ನಮ್ಮ ಶತ್ರು ಬಿದ್ದಾಗ ದೇವರಿಗೆ ಈ ರೀತಿ ಒಂದು ಭಾವನೆ ನಮ್ಮ ಮನಸ್ಸು ಬರೋದು ಕಷ್ಟ ಅಂದ್ರೆ, ಯಾವ ರೀತಿ ಮನಸ್ಸು ಭಾವನೆ ಬಂದ್ರೆ ದೇವ್ರಿಗೆ ಇಷ್ಟ ಆಗುತ್ತೆ? ಏನ್ ಮಾಡ್ಬೋದು? ಅದು ಅವ್ರಿಗೆ ಗೊತ್ತಿಲ್ಲ, ನಮ್ ಶತ್ರು ಗೊತ್ತಿಲ್ಲಪ್ಪ ನಾವ್ ಯಾವ ರೀತಿ ಗುಣ ತೋರಿಸಿದೀವಿ ಮುಟ್ಟ. ಒಂದ್ ವೇಳೆ ಯಾವುದೇ ಕಷ್ಟ ಬಂದ್ಬಿಡ್ತು, ಏನ್ ಮಾಡ್ತೀವಿ? ದೇವರ ಸನ್ನಿಧಿಗೆ ಹೋಗಿ ಅವ್ರಿಗೋಸ್ಕರ ಏನ್ ಮಾಡ್ಬೋದು? ಇಷ್ಟ ಆಗುತ್ತಾ ದೇವ್ರಿಗೆ? ಇಷ್ಟ ಆಗುತ್ತಾ ಆಗಲ್ವಾ? ದೇವ್ರನ್ನ ಮೆಚ್ಚಿಸ್ಬೋದಾ ಈ ರೀತಿ ಮಾಡಿದ್ರೆ? ಕರೆಕ್ಟಾ? ಅವ್ರಿಗೋಸ್ಕರ ಏನ್ ಮಾಡ್ಬೋದು? ದೇವ್ರೆ ಏನೋ ಇರ್ಬೋದು ಅಲ್ವಾ ನನ್ನ ವಿಷಯದಲ್ಲಿ, ಬಟ್ ಅವ್ರನ್ನ ಏನ್ ಮಾಡ್ಬೇಡ್ರಿ. ನೋಡ್ರಿ ಮೋಶೆ ಕೂಡ ಏನ್ ಮಾಡ್ತಾರೆ? ಮಿರಿಯಂ ಈ ರೀತಿ ಮಾಡ್ದಾಗ ಕೂಡ ಏನ್ ಮಾಡ್ತಾರೆ? ಹೋಗಿ ದೇವ್ರ ಹತ್ರ ಬೇಲಾಡ್ತಾರೆ. ದೇವ್ರ ಮಕ್ಳು ಇದನ್ನೆಲ್ಲ ನಾವು ಇಟ್ಕೊಬೇಕಾಗಿರಂತ ಕೆಲವೊಂದು ವಿಷಯವಾಗಿದೆ. ಸೊ ಅದ್ರ ಬಗ್ಗೆ ಇನ್ನೂ ಕೆಲವೊಂದು ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ. ಈ ಒಂದು ಪಾಯಿಂಟ್ಸ್ ನಾವು ಓದ್ಬಿಡ್ರಿ. ಆದರೆ ತೀಕ್ಷ್ಣವಾದ ಮತ್ಸರವು
ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ಹ್ಮ್. ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಹ್ಮ್ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಹ್ಮ್ ಅದು ಭೂ ಸಂಬಂಧವಾದದ್ದು, ಹ್ಮ್ ಪ್ರಾಕೃತ ಭಾವವಾದದ್ದು, ಹ್ಮ್ ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಹ್ಮ್ ಮತ್ಸರವು ಪಕ್ಷಭೇದವು ಇರುವ ಕಡೆ ಹ್ಮ್ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ನೋಡಿದ್ರಾ? ಎಲ್ಲಿ ವಿಧಿಯ ವಿಷಯ ಇರುತ್ತೋ ಕೆಲವೊಂದು ಟೈಮಲ್ಲಿ ನಾವು ಈ ರೀತಿ ಗುಣಗಳನ್ನ ನೋಡಿದಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಏನಂತ ತಿಳ್ಕೊಂತೀವಿ ಅಂದ್ರೆ ಇದು ನನಗೆ ದೇವ್ರು ಕೊಟ್ಟಿರೋಂಥ ನಾಲೆಡ್ಜು, ಇದು ದೇವ್ರು ಕೊಟ್ಟಿರೋಂಥ ಸ್ಪಿರಿಟು. ಇಂತಹ ಗುಣಗಳು ಯಾವ್ದ್ರಿಂದ ಬಂದಿದೆ ಅಂತೆ? ದೆವ್ವಗಳಿಂದ ಸ್ಪಿರಿಟ್ ಅಂತ ಹೇಳ್ತಿದ್ರೆ ಕನ್ನಡಿದೆ ಕಷ್ಟ. ಬ್ರದರ್ ರೈಟಿಂಗ್ ಬರೀತಾರೆ, ನೀವು ಓದ್ರಿ ಕ್ರಿಸ್ತನ ಪಿತೇಶ್ವರ ಸರ್. ಕೆಲವೊಂದು ಟೈಮಲ್ಲಿ ಕೆಲವರು ಈ ದೆವ್ವಗಳ ಜ್ಞಾನನ ದೇವ್ರ ಜ್ಞಾನ ಅಂತ ತಿಳ್ಕೊಂಡು ಕೊನೆಯವರೆಗೂ ಅದನ್ನೇ ಏನ್ ಮಾಡ್ತಾರೆ, ಇಟ್ಕೊಂಡು ಇಟ್ಬಿಡಿರ್ತಾರೆ. ಎಷ್ಟೇ ಹೇಳಿದ್ರು ಇಲ್ಲ, ಐ ಆಮ್ ಕರೆಕ್ಟ್, ಇದು ನನಗೆ ದೇವ್ರು ಕೊಟ್ಟಿರೋಂಥ ಒಂದು ಸ್ಪೆಷಲ್ ಅಲ್ವಾ? ಆ ರೀತಿ ಭಾವನೆಗಳು ಬೇಡ. ಎಲ್ಲಿ ಇಂತಹ ಗುಣಗಳಿದೆಯೋ ಇದರ ಒಂದು ಅಲ್ಲಿ ಏನೆಲ್ಲ ಒಂದು ವಿಷಯಗಳು ವ್ಯಕ್ತವಾಗುತ್ತಂದ್ರೆ ಕೋಪ. ನೋಡಿ, ಇದೆಲ್ಲ ಈ ಮತ್ಸರದಿಂದ ಅಂದ್ರೆ ಈ ಒಂದು ಅಸೂಯೆಯಿಂದ ಹುಟ್ಟುವಂತ ಗುಣಗಳು ಕಂಡಿಬೇಕು. ಕೋಪ ಅಂದ್ರೆ ನೀತಿಯಾದ ಕೋಪ ಕೂಡ ಇದೆ ಅಲ್ವಾ? ಅಸೂಯೆಯಿಂದ ಹುಟ್ಟುವಂತ ಕೋಪನ ಇದೆ. ದೇವ್ರ ಮಕ್ಕಳು ಇದು ಯಾವ ಹಿನ್ನೆಲೆ ಹುಟ್ಟುತ್ತಿದೆ ಅಂತ ಕಳಿಬೇಕು. ಮುಯ್ಯಿ ತೀರಿಸುವಂತ ಒಂದು ಗುಣ ಇದು ಕೂಡ ಎಲ್ಲಿಂದ ಬಂದಿರುತ್ತೆ? ಈ ಅಸೂಯೆಯಿಂದನೇ ಇದು ಡೆವಲಪ್ ಆಗಿರುತ್ತೆ. ಇದನ್ನ ಅಸೂಯೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮುಯ್ಯಿ ತೀರಿಸ್ಬೇಕಂದ್ಬಿಟ್ಟು ಇದರ ಹಿನ್ನೆಲೆ ಅಸೂಯೆ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕುತಂತ್ರಗಳು, ಜಗಳ, ದ್ವೇಷ, ಕೊಲೆ ಅಂದ್ರೆ ಆ ಕೊಲೆ ಅಲ್ಲ, ಚಾಕು ತಗೊಂಡು ಚುಚ್ಚೋದಲ್ಲ. ಇನ್ನೊಂದು ಕೊಲೆನೇ ಇದೆ ಬೈಬಲಲ್ಲಿ, ಸಗೋದನ ದ್ವೇಷ ಮಾಡಂತ. ಇದೆಲ್ಲ ಎಲ್ಲಪ್ಪ ಅಂದ್ರೆ ಈ ಒಂದು ಅಸೂಯೆ ಗುಣಗಳಿಂದನೇ ಹುಟ್ಟುಕೊಂಡಿರುತ್ತೆ. ಈ ರೀತಿ ಅಂತ ಹೊರಗಿನ ಕ್ಯಾರೆಕ್ಟರ್ ನಾವು ನೋಡಿದಾಗ ನಮ್ಮಲ್ಲಿ ಇದರ ಹಿನ್ನೆಲೆ ಏನಪ್ಪಾ, ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರಪ್ಪ ಅಂದ್ರೆ ಈ ಅಸೂಯೆ ಅನ್ನೋಂಥ ರಾಜ ಏನ್ ಮಾಡ್ತಾ ಇರ್ತಾನೆ, ಕಂಟ್ರೋಲ್ ಮಾಡ್ಕೊಂಡು ಈ ಗುಣಗಳನ್ನ ನಮ್ಮಲ್ಲಿ ಉಟ್ಕೊಂಡು ಇರ್ತದೆ. ಕ್ರಿಸ್ತನ್ ಮಕ್ಕಳು ಪ್ರೀತಿಯ ಸರಸ್ವರ ನಾವು ತುಂಬಾ ಕೇರ್ಫುಲ್ ಆಗಿ ಇದನ್ನ ನಾವು ಸ್ಟಡಿ ಮಾಡ್ಬೇಕಾಗಿದೆ. ಅದಕ್ಕೆ ಒಂದು ಸ್ಟೋರಿ ಇದೆ, ನೀವು ಕೇಳಿರ್ತೀರಾ ಅಲ್ವಾ? ಮನುಷ್ಯನ ಹತ್ರ ಬಂದ್ಬಿಟ್ಟು ದೇವದೂತರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಗಿಫ್ಟ್ ಕೇಳ್ತಾರೆ, ಒಂದು ವರ ಕೊಡ್ತಾರೆ. ಏನಪ್ಪ ನಿನ್ಗೆ ಬೇಕು ಅಂದ್ಬಿಟ್ಟು. ನನಗೇನ್ ಬೇಕು ಅಂದ್ರೆ ಇಬ್ಬರಿಗೆ ಕೇಳ್ತಾ ಇರ್ತಾರೆ, ಅಕ್ಕಪಕ್ಕ ಇರ್ತಾರೆ ಇಬ್ರು, ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಒಬ್ಬರ ಹತ್ರ ಕೇಳ್ತಾರೆ ನಿಮ್ಗೆ ಏನ್ ಬೇಕು ಅಂದಾಗ ಅವ್ನು ನನಗೆ ಇದೆಲ್ಲ ಬೇಕು ಅಂತ ಹೇಳಿರ್ತಾರೆ ಅಲ್ವಾ? ಆಮೇಲೆ ಏನ್ ಮಾಡ್ತಾರೆ, ಪಕ್ಕದವ್ರ ಹತ್ರ ಹೋಗಿರ್ತಾರೆ. ಪಕ್ಕದವ್ರು ನಿನ್ಗೇನ್ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ಗೇನ್ ಗಿಫ್ಟ್ ಬೇಕಂದ್ರೆ ನನಗೆ ಏನ್ ಕೊಡ್ತೀರ ಅದಕ್ಕೆ ಎರಡಷ್ಟು ಏನ್ ಮಾಡ್ಬೇಕು ನೀವು ಅವ್ನು ಕೊಡ್ಬೇಕು. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅವ್ನು ಏನ್ ಕೇಳ್ತಾನೋ ಅದ್ ನಿಂಗೆ ಏನ್ ಮಾಡ್ತೀನಿ, ಎರಡಷ್ಟು ಕೊಡ್ತೀನಿ, ನಿನ್ ಏನ್ ಬೇಕಾದ್ರೆ ಕೇಳ್ಕೊ ಅಂತ ದೇವ್ರ ಕೇಳಿರ್ತಾರೆ. ದೇವ್ರು ಹೇಳಿರ್ತಾರೆ ನಿಂಗೆ ಅವ್ನಿಗೆ ಏನ್ ಕೇಳ್ತಾರೋ ನಿಂಗೆ ಎರಡಷ್ಟು ಸಿಗುತ್ತೆ ಅಂದ್ಬಿಟ್ಟು. ಅಂದ್ರೆ ಇವ್ನು ಏನ್ ಮಾಡ್ತಾನೆ, ಅವ್ನು ಗಂಟ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಏನ್ ಕೇಳೋಣ ನನಗೆ ಸಿಗೋದು ಅವ್ನಿಗೆ ಎರಡಷ್ಟು ಸಿಗುತ್ತೆ ಅಂದ್ರೆ ಏನ್ ಕೇಳೋಣ ಅಂದ್ರೆ, ನನ್ ಮನೆ ಕೇಳಿದ್ರೆ ಅವ್ನಿಗೆ 2 ಮನೆ ಆಗ್ಬಿಡುತ್ತೆ, ನಾನು ದುಡ್ಡು ಕೇಳಿದ್ರೆ ಅವ್ನಿಗೆ 2 ಆಗ್ಬಿಡುತ್ತೆ, ನಾನು ಕಾರ್ ಕೇಳಿದ್ರೆ 2 ಕಾರು. ಏನಪ್ಪ ಮಾಡೋದು ಅಂದ್ಬಿಟ್ಟು ಕೊನೆಗೆ ದೇವ್ರ ನನಗೊಂದು ಕಣ್ಣು ತೆಗೆದ್ಬಿಡ್ರಿ ಅಂದ್ಬಿಡ್ತೀನಿ. ಏನಾಗುತ್ತೆ, ನಾನು ಒಂದ್ ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ನಿಗೆ ಎಷ್ಟು ಕಣ್ಣು ಹೋಗುತ್ತೆ, 2 ಕಣ್ಣು. ನೋಡ್ರಿ, ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸರಸರೇ. ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮಲ್ಲಿ ಆ ಸಂತೋಷ ನೋಡ್ರಿ, ನನಗೆ 1 ಕಣ್ಣು ಹೋದ್ರೂ ಸಂತೋಷ, ಆದ್ರ ಏನಕ್ಕೆ ಸಂತೋಷ, 1 ಕಣ್ಣು ಹೋಯ್ತಂತಲ್ಲ, ಅವ್ನಿಗೆ ಎಷ್ಟು 2 ಕಣ್ಣು ಆಯ್ತು. ನೋಡಿ, ಈ ಗುಣಗಳು ನಮ್ಮಲ್ಲಿ ಇರುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಇದು ಸ್ವಾರ್ಥತೆಯ ಒಂದು ರೂಟ್ ಆಗಿದೆ. ಯಾರಲ್ಲಿ ಈ ಒಂದು ಅಸೂಯೆ ಗುಣ ಇರುತ್ತೋ ಅದು ತನ್ನನ್ನು ಮಾತ್ರವಲ್ಲ, ತನ್ನ ಸುತ್ತಮುತ್ತಲಿರುವಂತ ಎಲ್ರೂ ಏನ್ ಮಾಡುತ್ತೆ, ಗಾಯ ಮಾಡ್ಬಿಡುತ್ತೆ, ತುಂಬಾ ನೋಯಿಸ್ಬಿಡುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಲ್ವಾ? ಗಾಯ ಮಾಡಕ್ಕೆ ನಾವೇನು ಕತ್ತಿ ತಗೊಳ್ಬೇಕಾಗಿಲ್ಲ. ಇವತ್ತು ನಮ್ಮ ಗುಣಗಳಿಂದಲೇ ಏನಾಗುತ್ತೆ, ಆ ಗುಣ ಸ್ಪ್ರೆಡ್ ಆಗುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಅದರಿಂದ ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸತ್ಯವೇದದಲ್ಲಿ ಈ ಅಸೂಯೆಗೆ ಸಂಬಂಧಪಟ್ಟಂತ ಕೆಲವೊಂದು ಪರಿಣಾಮಗಳನ್ನ ನೋಡ್ಬೋದು, ಎಂತ ಒಂದು ಎಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅಲ್ವಾ? ಸೊ ಮೊದಲನೇದಾಗಿ ಅಸೂಯೆಗೆ ಬೇಸ್ ಯಾರಪ್ಪ ಅಂದ್ರೆ ಯಾರು? ಲೂಸಿಫರ್. ಸೈತಾನ ಬೀಳುವಿಕೆಗೆ ಕಾರಣ ಏನಪ್ಪಾ ಅಂದ್ರೆ ಅಸೂಯೆ ಅಂತಾನೆ ಬ್ರದರ್ ಬರಿತಾ ಇರ್ತಾರೆ ಅಲ್ವಾ? ಏನಪ್ಪಾ ಅದು ಕಾರಣ ಅಂದ್ರೆ, ತಾನೇನಾಗಿರ್ಬೇಕು, ಎಲ್ಲರಿಗಿಂತ ಟಾಪ್ ಅಲ್ಲಿ ಇರ್ಬೇಕು. ಅದು ಮಾತ್ರವಲ್ಲ, ತನ್ನನ್ ಬಿಟ್ಟು ಬೇರೆಯವ್ರು ಯಾರಾಗಿದ್ರು ಅದನ್ನ ಕೈಲಿ ಏನಾಗ್ಲಿಲ್ಲ, ಸಗಿಸ್ಕೊಳ್ಳೋಕ್ಕಾಗ್ಲಿಲ್ಲ. ಇನ್ನು ಮನುಷ್ಯರಿಗೆ ದೇವರು ಒಂದು ವಿಶೇಷವಾದಂತ ಸವಲತ್ತು ಕೊಟ್ಬಿಟ್ರು, ಅದನ್ನು ಕೂಡ ಆತನಿಗೆ ಏನಾಗ್ಲಿಲ್ಲ, ಸಗಿಸ್ಕೊಳ್ಳಕ್ಕೆ ಆಗ್ಲಿಲ್ಲ ಅಲ್ವಾ? ಈ ಪಾಯಿಂಟ್ಸ್ ಕೆಲವೊಂದು ಓದನ ಇಲ್ಲಿದೆ. ಅಸೂಯೆ ಗುಣದ ಪರಿಣಾಮವೇನು? ಲೂಸಿಫರನು ಅಸೂಯೆಯಿಂದ ತನ್ನನ್ನು ತಾನೇ ವಂಚಿಸಿಕೊಂಡನು ಮತ್ತು ಅಸೂಯೆಯ ಮೂಲಕವೇ ಅವನು ಹವ್ವಳನ್ನು ವಂಚಿಸಲು ಮತ್ತು ಪ್ರಲೋಭಿಸಲು ಪ್ರಯತ್ನಿಸಿದನು. ಸರ್ಪವು ಕರ್ತನಾದ ದೇವರು ಸೃಷ್ಟಿಸಿದ ಎಲ್ಲಾ ಹೊಲದ ಪ್ರಾಣಿಗಳಿಗಿಂತ ಹೆಚ್ಚು ಕುತಂತ್ರಿಯಾಗಿದ್ದು, ಅವನು ಆ ಸ್ತ್ರೀಗೆ, ಹೌದು, ದೇವರು ತೋಟದ ಎಲ್ಲಾ ಮರದ ಹಣ್ಣುಗಳನ್ನು ನೀವು ತಿನ್ನಬಾರದೆಂದು ಹೇಳಿದ್ದಾನೆಯೇ ಎಂದು ಕೇಳಲು. ಅಲ್ವರಾ? ಸಿಲ್ ಮೇನ್ ಪಾಯಿಂಟ್
ಏನಪ್ಪ ಅಂದ್ರೆ ಆ ಲೂಸಿಫರ್ ಬೀಳೋದಕ್ಕೆ ಮುಖ್ಯವಾದಂತ ವಿಷಯ ಏನಾಗಿತ್ತು? ಈ ಅಸೂಯೆ ಆಗಿತ್ತು. ಸೊ ಅದಾದ ನಂತರ ಬೈಬಲ್ ಅಲ್ಲಿ ಇನ್ನೂ ಕೆಲವೊಂದು ಇನ್ಸಿಡೆಂಟ್ ನೋಡ್ತೀವಿ. ಕೆಲವರು ಅಸೂಯೆಯಿಂದ ಹೊಟ್ಟೆ ಕಿಚ್ಚಿನಿಂದ ಮಾಡಿದಂತ ವಿಷಯ ಏನಿರ್ಬೋದು? ಏನ್ ಬರುತ್ತೆ? ಯೋಸೆಫನ್ ಏನ್ ಮಾಡ್ತಾರೆ? ಅವ್ರ ಅಣ್ಣ ತಮ್ಮಂದ್ರು ಯೋಸೆಫನ್ನ ಆ ಅಲ್ವಾ, ಏನ್ ಅಸೂಯೆ, ಏನಕ್ಕೋಸ್ಕರ ಅಸೂಯೆ ಬಂತು ಅವ್ರಿಗೆ? ಅವನು ಎಲ್ರಿಗಿಂತ ದೊಡ್ಡವನಾಗ್ತಾನಂತೆ, ಇವರೆಲ್ಲ ನಾವು ಇವನ್ಗೆ ಬಗ್ಬೇಕಂತೆ, ಇವನ್ ಮೇಲೆ ಇರ್ತಾನಂತೆ, ಇವನು ನಕ್ಷತ್ರಗಳಂತೆ ಅಲ್ವಾ. ಯಾವ ರೀತಿ ಈ ರೀತಿಯ ಒಂದು ಕನಸುಗಳನ್ನ ಹೇಳ್ಬೇಕಾದ್ರೆ ತನ್ನ ತಂದೆ ಅವನಿಗೆ ವಿಶೇಷ ಗೌರವ ಕೊಡ್ಬೇಕಾದ್ರೆ ಏನಾಯ್ತು? ಎಲ್ರಿಗೂ ಅಸೂಯೆ ಬಂತು. ಗುಡ್. ಬೇರೆ? ಆಬೇಲ್. ಗುಡ್. ಕಾಯಿನ್ ಆಬೇಲ್ ಬಂತ. ಕಾಯಿನ್ಗೆ ಏನಾಯ್ತು? ತನ್ನ ತಮ್ಮನ ಒಂದು ಸ್ಯಾಕ್ರಿಫೈಸ್ ನನ್ನ ಸ್ಯಾಕ್ರಿಫೈಸ್ಗಿಂತ ದೊಡ್ಡದಾಗಿತ್ತು ಅಂತ ಏನ್ ಮಾಡಿದ್ರು? ಆ ಒಂದು ಅಸೂಯೆ ಬಂತು. ಇಲ್ಲಿ ಕೂಡ ನೋಡ್ತೀವಿ ನಮ್ಮ ಪಾಠದಲ್ಲಿ, ನಮ್ಮ ಮಿರಿಯಂ ಈ ರೀತಿ ಒಂದು ಅಸೂಯೆ ಪಟ್ಟಿದ್ದಕ್ಕೊಂದು ಕಾರಣ ಏನಪ್ಪಾ ಅಂದ್ರೆ, ತನ್ನ ಸ್ಥಾನಮಾನ ಏನಾಯ್ತು? ಇಲ್ಲಿದೆ ಹೋಯ್ತು. ತನಗಿರುವಂತ ಹೆಸರು ಕೀರ್ತಿ ಏನಾಯ್ತು? ಪ್ರವಾದಿನಿ ಅಂತ ಹೆಸರು ಪಡ್ಕೊಂಡಿದ್ದೆ, ಅದೇನಾಯ್ತು? ಇಲ್ಲಿದೆ ಹೋಯ್ತು. ಅದಕ್ಕೆ ದೇವ್ರು ಹೇಳ್ತಾರೆ, ನಾನೇನ್ ಮಾಡಿದೀನಿ, ಈ ಮಾಡಿದ ಕೆಲ್ಸಕ್ಕೆ ನಿನ್ನ ಉಗುಳು ಬಿಟ್ಟಿದೀನಿ ಅಂತ ಹೇಳ್ತಾರೆ. ಇನ್ಮೇಲೆ ಉಗುಳಿದೀನಿ, ಅದ್ ಸೈನ ಕುಷ್ಟ ಅಂತ ಹೇಳ್ತಾರೆ. ಸೊ ಉಗುಳೋದು ಅಂದ್ರೆ ನಮ್ಗೆ ಗೊತ್ತಿದೆ, ಕ್ರಿಸ್ತನ ಪ್ರೀತಿ ಸರ್ ನೋಡ್ರಿ, ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ 9ನೇ ವಾಕ್ಯ ಓದ್ಬಿಡೋಣ. ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ, ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲೊಲ್ಲದವರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳಬೇಕು. ಸೊ ಉಗುಳೋದಂದ್ರೆ ಏನಪ್ಪಾ ಬರುತ್ತಂದ್ರೆ ಅವಮಾನ, ದೇವರಿಗೆ ಅಸಹ್ಯವಾದದ್ದು. ನೋಡ್ರಿ, ಮಿರಿಯ ಮಾಡಿದಂತ ಈ ಕೆಲಸದಿಂದ ದೇವರು ಎಷ್ಟು ಮಟ್ಟಿಗೆ ಆ ಒಂದು ವಾಕ್ಯವನ್ನ ಯೂಸ್ ಮಾಡ್ತಾರೆ, ಆ ಪದವನ್ನ ಯೂಸ್ ಮಾಡ್ತಾರೆ. ನೋಡ್ರಿ, ಎಲ್ಲಿ ಕೂಡ ಈ ತರ ಒಂದು ಪದ ತುಂಬಾ ರೇರ್. ದೇವ್ರು ಈ ತರ ಯೂಸ್ ಮಾಡಿದ್ದು. ಒಬ್ಬ ತಂದೆ ಉಗುಳದ ಮೇಲೆ 7 ದಿನ ಇರಬಾರ್ದಾ? ಇಡ್ಲಿ ಬಿಡು ಮಿರಿಯಂ, ನಾನು ಉಗುಳಿದೀನಿ ಅಂತ ಆಂಗ್ಲಲ್ಲಿ ಏನ್ ಮಾಡ್ತಾರೆ ದೇವ್ರು ಮಾತಾಡ್ತಾರೆ ಅಂದ್ರೆ, ಆ ಗುಣಕ್ಕೆ ದೇವ್ರು ಎಷ್ಟು ಅಪೋಸಿಟ್ ಆಗಿ ನಿಂತ್ಕೊಂಡಿರ್ಬೋದು ಅಲ್ವಾ. ಸೊ ನಾಗ್ಲೇ ನೋಡ್ ಪ್ರಕಾರ ಯೋಸೆಫನು, ಆತನ ಸಹೋದರ ಏನ್ ಮಾಡಿದ್ರು? ಯೋಸೆಫನ್ನ ತೋರಿಸಿದ್ರು. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆದಂತ ಕ್ಯಾರೆಕ್ಟರ್ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರಿ, ಅಸೂಯೆಗೆ. ಸೌಲನಿಗೆ ಅಸೂಯೆ ಬರೋ ಕಾರಣ ಏನಿತ್ತು? ದಾವಿದು ಕೊಂದವನು ಸೌಲನ್ನು ಕೊಂದಿದ್ದು 1000, ದಾವಿದನ್ನು ಕೊಂದಿದ್ದು 10,000. ಒಂದು ಮಾತು ಸಾಕ್ರಿ, ಏನಾಯ್ತು? ಹತ್ಕೊಂಡು ಹೊಡೆದ್ಬಿಡ್ತು ಸೌಲನ್ಗೆ, ತಡಿಯಕ್ಕಾಗ್ಲಿಲ್ಲ. ನಾನ್ ಕೊಂದಿದ್ದು 1000ನ, ಇವನ್ ಕೊಂದಿದ್ದು 10,000ನ ಅಲ್ವಾ. ಆ ತರ ಕ್ಯಾರೆಕ್ಟರ್ ಬಂದು ಕೊನೆವರೆಗೂ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಆ ಕ್ಯಾರೆಕ್ಟರ್ ಆತನಿಗೆ ದುರಾತ್ಮವಾಗಿ ಪ್ರೇರಣೆ ಮಾಡ್ಬಿಡ್ತು. ನೋಡ್ರಿ, ಆ ದುರಾತ್ಮ ಹೆಂಗಿತ್ತು ಅಂದ್ರೆ, ದಾವಿದನ್ನ ಸಾಯಿಸೋವರೆಗೂ ತೃಪ್ತಿ ಆಗ್ಲಿಲ್ಲ ನನಗೆ. ಎಷ್ಟೋ ಸರಿ ದಾವಿದನ ಅಲ್ಲಿಂದ ಎಸ್ಕೇಪ್ ಆಗಿ ಕೆಲವೊಂದು ಒಳ್ಳೆ ಮಾತಾಡೋದು ಮತ್ತೇನ್ ಮಾಡ್ತಾನೆ, ಆ ಮೈಂಡ್ ಎಲ್ಲಿಗೋಗುತ್ತೆ? ದಾವಿದನ ಹೆಂಗಾದ್ರೂ ಸಾಯಿಸ್ಬೇಕು ಅನ್ನೋ ಮೈಂಡ್ ಹೋಗುತ್ತೆ. ಸೊ ದಾವಿದನ ಸೌಲನ ಒಂದು ಅಸೂಯೆ ಅಷ್ಟು ಕೆಟ್ಟದಾಗಿತ್ತು, ದಾವಿದನ ಸಾಯಿಸೋ ಮಟ್ಟಿಗೆ ಹೊಟ್ಟೆ ಕಿಚ್ಚಿತ್ತು. ಅದ್ ಮಾತ್ರ ಅಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೋಡ್ಬೋದು ಅಲ್ವಾ. ವಾಕ್ಯವನ್ನು ಓದನ, ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 9ರಿಂದ 10ರವರೆಗೆ. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ನಾನು ಯಹೂದ್ಯರ ಅರಸನನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿದನು. ನೋಡಿದ್ರಾ ಏನ್ ಮಾಡಿದ್ರು? ಯೇಸು ಕ್ರಿಸ್ತನ ಏನಕ್ಕೆ ಇಟ್ಕೊಟ್ರು? ಹೊಟ್ಟೆ ಕಿಚ್ಚಿನಿಂದ ಇಟ್ಕೊಂಡ್ಬಿಟ್ಟಿರ. ಕರೆಕ್ಟಾ? ಬರ್ತಿದ್ದಿಲ್ಲ ನಮ್ಗೆ ಹತ್ತತ್ರ. ಏನ್ ಬರ್ತಾ ಇದೆ ಈಗ? ನಮ್ಮ ದಿನಗಳು, ಮುಂದಿನ ದಿನಗಳು ಯಾವ್ದು ನೋಡೋಗುತ್ತೆ? ಪಸ್ಕಾ ಅಲ್ಲ, ಇದೊಂದು ಹುಳಿ ಅಲ್ವಾ? ಆಡ್ ಮಾಡ್ಕೊಂಡ್ಬಿಡ್ರಿ. ಏನ್ ಮಾಡೋಣ? ಹೊಟ್ಟೆ ಕಿಚ್ಚಿಂದನೇ ತೋರಿಸ್ಕೊಟ್ಟಿದ್ದು. ಯೇಸು ಕ್ರಿಸ್ತನ ಶಿಲುಬೆಗೆ ಹೊಡೆದಿದ್ದೇನಪ್ಪ ಅಂದ್ರೆ ಹೊಟ್ಟೆ ಕಿಚ್ಚು. ಕರೆಕ್ಟಾ? ಅಲ್ಲ, ಹಲವಾರು ಸನ್ನಿವೇಶಗಳಿದೆ, ನಾವು ಗಮನಿಸಬಹುದು. ಅದ್ರ ಬಗ್ಗೆ ಟೈಮ್ ಇಲ್ಲ ಮಾತಾಡಕ್ಕೆ. ಗಮನಿಸಿ, ಇದೆಲ್ಲ ಒಂದು ಇನ್ಸಿಡೆಂಟ್. ಇದ್ರ ಪರಿಣಾಮ ನೋಡ್ರಿ ಏನಾಯ್ತು ಅಂದ್ರೆ, ಎಲ್ಲ ಇಂಥ ಗುಣಗಳನ್ನ ಹೊಂದ್ಕೊಂಡಿದ್ರು. ಅವರ ಎಂಡಿಂಗ್, ಅವರ ಜೀವನದ ಅಂತ್ಯ ನೋಡಿದ್ರೆ ಹೆಂಗಿತ್ತು ಅಲ್ವಾ? ವಿನಾಶಕರವಾಗಿತ್ತು. ಸೌಲನ್ ತಗೊಳ್ರಿ, ಅಲ್ವಾ? ಇವರೆಲ್ಲ ನಾವು ನೋಡ್ಕೊಂಡ್ ಬರ್ತಾ ಇರ್ತೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು, ಇದೆಲ್ಲ ನಮ್ಗೊಂದು ಎಚ್ಚರಿಕೆ ಆಗಿದೆ. ನಮ್ಮ ಜೀವನದಲ್ಲಿ ಇದು ಇರಲೇಬಾರ್ದು. ಅದಕ್ಕೆ ಇಲ್ಲಿ ಮಾತಾಡ್ಬೇಕು, ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ, ನಾನು ಯಾರಿಗೇನ್ ಮಾಡ್ತಾ ಇಲ್ಲ, ಯಾರಿಗೂ ಇಲ್ಲ, ನನಗೆ ಮಾತಾಡ್ತೀನಿ. ನನ್ನ ಕೂಡ ಏನು ಹೊಟ್ಟೆ ಕಿಚ್ಚಿರ್ಬೋದು ಅಲ್ವಾ, ಅಸೂಯೆ ಇರ್ಬೋದು, ಅದನ್ನ ಚೇಂಜ್ ಮಾಡೋ ಉದ್ದೇಶ ಅಷ್ಟೇ ನಂದು. ಎಲ್ರು ಕೂಡ ಏನ್ ಮಾಡ್ರಿ, ಹಿಂಗೆ ತಗೊಳ್ರಿ ಅಲ್ವಾ. ನನ್ಗೆ ಇದು ಖಂಡಿತ ನಾನು ತಗೊಳ್ಳೋಣ, ದೇವರೇ ನಿನ್ ಸನ್ನಿಧಿಯಲ್ಲಿ ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲ ನನಗೋಸ್ಕರ ಮಾತಾಡ್ಬಿಟ್ರ, ಇಲ್ಲ ಅವ್ರಿಗೋಸ್ಕರ ಬೇಡ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿಯಾದಂಥ ಭಾವನೆಗಳು, ತುಂಬಾ ಸತ್ಯವೇದ ವಾಕ್ಯವನ್ನ ನಾವು ಸ್ಕಿಪ್ ಮಾಡ್ಬಿಡ್ತೀವಿ. ನಮ್ಮ ಮೈಂಡನ್ನ ಹಿಂಗ್ ಮಾಡ್ತೀವಲ್ಲ, ಮಕ್ಳು ಗೇಮ್ ಮಾಡ್ತಾರೆ ಗೊತ್ತು, ನೋಡ್ದಾ? ಹಿಂಗೆ ಬಿಟ್ಟು ಬೇಡದಿರೋದ್ನಲ್ಲ, ಹಂಗೆಲ್ಲ ನಾವು ಮಾಡ್ಬೇಕಾದ್ರೆ ತಗೊಳ್ರಿ, ಅಕ್ಸೆಪ್ಟ್ ಮಾಡ್ಕೊಳ್ರಿ. ಅವಾಗ ಏನಾಗುತ್ತೆ? ಜೀವನದಲ್ಲಿ ಹಲವಾರು ಬದಲಾವಣೆ ಆಗುತ್ತೆ. ಹಾಗಿರ್ಬೇಕಾದ್ರೆ ಈ ಅಸೂಯೆನ ಜಯಿಸುವುದು ಹೇಗೆ?
ತಿಳ್ಕೊಬೇಕಾನೆ ದೇವ್ರ ಮಕ್ಕಳು. ಜೇಸುಗೆ ತುಂಬಾ ಇನ್ಸಿಡೆಂಟ್ ಇದೆ ಬೈಬಲಲ್ಲಿ. ನಮ್ಮ ಲೈಫಲ್ಲಿ ಅದನ್ನ, ನಮ್ಮ ಜೀವನದಲ್ಲಿ ಅದನ್ನ ಅಳವಡನೆ ಮಾಡ್ಕೊಂಡು ಇದನ್ನ ಮಾಡ್ಲೇಬೇಕು, ಇದನ್ನ ಬಿಡ್ಲೇಬೇಕಂತ ನಿರ್ಧಾರ ತಗೊಳ್ದೆ ಹೊರತು ಖಂಡಿತ ಏನಾಗಲ್ಲ. ಯಾವುದೇ ಗುಣ ನಮ್ಮಲ್ಲಿ ಬದಲಾವಣೆ ಬರೋದೇ ಇಲ್ಲ. ತಿಳ್ಕೊಂಬೇಡ್ರಿ. ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿಯ ಸರ್ ಕಾನ್ಸಂಟ್ರೇಷನ್ ಮಾಡಿ ಎಷ್ಟು ವರ್ಷಗಳಿದ್ರು ಕೆಲವೊಂದು ತಪ್ಪು ಪಾಪಗಳು ಹೆಂಗಿದ್ಯೋ ಹಂಗೇ ನಮ್ಮಲ್ಲಿ ಇವತ್ತವರೆಗೂ ಇದೆಯಾ ಅಂದ್ರೆ ಏನರ್ಥ? ನಾನು ಅದ್ರ ಬಗ್ಗೆ ಯಾವುದೇ ಸ್ಟೆಪ್ ತಗೊಂಡಿಲ್ಲ. ವಾಕ್ಯ ಕೇಳ್ದೆ ಚೆನ್ನಾಗಿತ್ತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಚೆನ್ನಾಗಿತ್ತು ಅಲ್ವಾ. ಆದ್ರೆ ಆ ವಾಕ್ಯ ನನ್ನ ಮಿಸ್ಟೇಕ್ನ ಚೇಂಜ್ ಮಾಡಕ್ಕೆ ನಾನು ಯಾವಾಗ್ಲೂ ಏನ್ ಮಾಡಲ್ಲ, ಅವಕಾಶ ಕೊಡೋದಿಲ್ಲ. ಇಲ್ಲಿವರೆಗಿರೋ ಇಷ್ಟೇ ನಿನ್ ಲಿಮಿಟ್, ಅದನ್ನ ನನ್ನ ಇಷ್ಟದಂತ ನಾನು ಮಾಡ್ಕೊಳ್ತೀನಿ. ಆ ರೀತಿ ಇದ್ದೀವಿ ಅಂದ್ರೇನೆ ನಮ್ಮ ಗುಣಗಳು ಏನಾಗ್ಲಿಲ್ಲ ಇಲ್ಲಿವರೆಗೂ ಬದಲಾವಣೆನೇ ಇಲ್ಲ. ಆದ್ರೆ ವಾಕ್ಯ ಕೇಳೋದು ಒಂದ್ ಕಡೆ ಇದ್ರು, ಇದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ತಪ್ಪು ಅಂತ ರಿಯಲೈಸ್ ಆದ್ಮೇಲೆ ಅಲ್ಲಿ ನೆಕ್ಸ್ಟ್ ರಿಯಾಕ್ಷನ್ ಇರುತ್ತೆ ನೋಡಿ, ಅದು ತುಂಬಾ ಕಷ್ಟವಾದಂತ ಸಿಚುವೇಶನ್, ತುಂಬಾ ಕಷ್ಟವಾದಂತ ಒಂದು ಕೆಲಸ. ಆದ್ರೆ ದೇವರಿಗೆ ತುಂಬಾ ಇಷ್ಟವಾದಂತ ಕೆಲಸ. ಕರೆಕ್ಟಾ? ಆ ಬದಲಾವಣೆಗಳು ತರೋದು ನಮ್ಮಲ್ಲಿ ನಮ್ ಕೈಲಿ ತುಂಬಾ ಕಷ್ಟ, ಆದ್ರೆ ದೇವರಿಗೆ ತುಂಬಾ ಇಷ್ಟ. ಈ ರೀತಿ ಮನೋಭಾವನೆ ಬರೋದು, ಇಲ್ಲ ನಾನು ಬಿಟ್ಟೇ ಬಿಡ್ತೀನಿ, ನಾನು ಚೇಂಜ್ ಮಾಡ್ಕೊಳ್ತೀನಿ ಅನ್ನುವಂಥ ಭಾವನೆಗಳು ಯಾರು ದೇವ್ರ ಮಕ್ಕಳು ಬೆಳೆಸ್ಕೊಳ್ತಾರೋ ಅದು ದೇವರಿಗೆ ತುಂಬಾ ಇಷ್ಟ. ಸೊ ನಾವು ಹೇಗೆ ನಮ್ಮ ಆಸೆಯನ್ನ ಜಯಿಸುವುದು, ಒಂದು ಒಳ್ಳೆ ಎಕ್ಸಾಂಪಲ್ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹೋದ್ರೆ 1 ಸಾಮುವೇಲ 18ನೇ ವಾಕ್ಯ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನು ತನ್ನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೂಪರ್ ಎಕ್ಸಾಂಪಲ್ ಇದು. ಅರ್ಥ ಮಾಡ್ಕೊಳ್ರಿ. ದಾವೀದನ ಸಾಯಿಸ್ಬೇಕಂತ ಇರೋದು ಯಾರೋ? ಸೌಲನು ಅಲ್ವಾ? ಏನಕ್ಕೆ? ನನಗಿಂತ ಅವನಿಗೆ ಏನಾಯ್ತು, ಹೆಸರು ಬಿರುದುಗಳು ಜಾಸ್ತಿ ಆಗ್ತಿದೆ, ನನ್ನನ್ನ ಜನ ಕೆಳಗೆ ನೋಡ್ತಾ ಇದ್ದಾರೆ, ದಾವೀದನ ತುಂಬಾ ಶ್ರೇಷ್ಠವಾಗಿ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು. ಆದ್ರೆ ನಿಜವಾಗ್ಲೂ ನೋಡ್ಬೇಕಾಗಿರೋದು ಯಾರು ಗೊತ್ತಾ? ಯಾರಿಲ್ಲಿ? ಯೋನಾಥನ್ ನೋಡ್ಬೇಕಾಯ್ತು. ಯಾಕೆ? ಮುಂದಿನ ರಾಜ ಯಾರೋ? ಯೋನಾಥನ್ ಅಲ್ವಾ? ಇವನೇನ ಬಿಟ್ಬಿಟ್ಟಿದ್ರೆ ನನ್ನ ಮುಂದಿನ ರಾಜ್ಯಭಾರ ಏನ್ ಮಾಡ್ತಾನೆ ದಾವೀದನು? ತಗೊಂಡೋಗ್ತಾನೆ ಅಂತ ನೋಡಿರ್ಬೇಕಾಯ್ತು. ಆದ್ರೆ ಯೋನಾಥನ್ ಹೆಂಗ್ ನೋಡಿದ್ರು? ಹಂಗ್ ನೋಡಿಲ್ಲ ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಯಾವುದೇ ರೀತಿ ಅಸೂಯೆ ಇರ್ಲಿಲ್ಲ. ಇನ್ನು ಹೆಚ್ಚಾಗಿ ಹೇಳ್ಬೇಕಾದ್ರೆ ನೀನೇ ರಾಜ ಆಗ್ಬೇಕಂತ ಭಾವನೆ ಇತ್ತು. ಯಾರಿಗೆ? ಯೋನಾಥನಿಗೆ. ಯಾಕಂದ್ರೆ ದಾವೀದನ ಒಳ್ಳೆ ಗುಣ ಅವನಿಗೆ ಎಷ್ಟು ಇಷ್ಟವಾಯ್ತು ಅಂದ್ರೆ, ಆ ಒಳ್ಳೆ ಗುಣಕ್ಕೋಸ್ಕರ ಏನ್ ಮಾಡ್ತಿತ್ತು, ತನ್ನ ರಾಜ್ಯ ಬರೋಣ ಬಿಟ್ಕೊಡಕ್ಕೆ ರೆಡಿ ಇದ್ರು. ಎಲ್ಲವನ್ನ ಕೊಟ್ಬಿಟ್ರು, ಬಿಲ್ಲು ಕತ್ತಿ ಅಲ್ವಾ, ಎಲ್ಲವನ್ನ ಬಿಟ್ಕೊಟ್ರು. ಆ ಗುಣ ಯಾರಲ್ಲಿತ್ತು ಅಂದ್ರೆ ಯೋನಾಥನಲ್ಲಿತ್ತು. ಯಾಕೆ ಈ ಒಂದು ಅಸೂಯೆ ಅಂತ ಗುಣ ಯಾಕೆ ಯೋನಾಥನ್ ಬರ್ಲಿಲ್ಲ ಅಂದ್ರೆ ಏನಿರ್ಬೋದು? ವಾಕ್ಯ ಇದೆಯಲ್ಲ ಇಲ್ಲಿ, ಪ್ರೀತಿ. ಯಾರ ಮೇಲೆ ಇದ್ದಂತ ಪ್ರೀತಿ? ದಾವೀದನ ಮೇಲೆ ಇದ್ದಂತ ಪ್ರೀತಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎಲ್ಲಿ ಪ್ರೀತಿ ಇರುತ್ತೆ ನೋಡ್ರಿ, ಆ ಪ್ರೀತಿ ನೋಡಿ ಬೆರಗಾಗಿ ಹೋಗ್ಬಿಟ್ರು ನೋಡ್ರಿ ದಾವೀದನ್. ಆ ದಾವೀದನ್ ಹೇಳುವಂತ ಮಾತು ನೋಡೋಣ ನೋಡ್ರಿ. 2 ಸಾಮುವೇಲ 1ನೇ ಅಧ್ಯಾಯ 26ನೇ ವಾಕ್ಯ. ಯೋನಾತಾನನೇ, ನನ್ನ ಸಹೋದರನೇ, ನಿನಗೋಸ್ಕರ ನನ್ನಲ್ಲಿ ಬಹು ಸಂಕಟ ಉಂಟಾಗಿದೆ. ನೀನು ನನಗೆ ಬಹು ಮನೋಹರನಾಗಿದ್ದಿ. ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ ಸರಿ, ಅದು ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು. ಏನ್ರಿ ಆಶ್ಚರ್ಯಕರವಾಗ್ಬಿಟ್ಟಿದೆ. ಏನ್ ಈ ತರ ಪ್ರೀತಿನ ತೋರ್ಸಕ್ ಚಾನ್ಸೇ ಇಲ್ವಲ್ಲಪ್ಪ. ನಾನ್ ನೆಕ್ಸ್ಟ್ ರಾಜ ಆಗ್ಬಿಡ್ತೀನಿ, ನಿನ್ ಸೀಟ್ ಹೋಗುತ್ತೆ, ಆದ್ರೂ ಕೂಡ ನೀನ್ ಅದ್ರ ಬಗ್ಗೆ ಕೇರೇ ಮಾಡಿಲ್ಲ. ನನಗೆ ನಿನ್ನ ಅಧಿಕಾರ ಹೋಗುತ್ತೆ ಅಲ್ವಾ, ನಿಂದ ಎಷ್ಟು ದೊಡ್ಡ ಸ್ಥಾನಮಾನ ನೀನ್ ಕಲ್ಕೊಳ್ತೀಯ ಅಂದ್ರೂ ಕೂಡ ಅದನ್ನ ಯಾವುದನ್ನು ನೋಡ್ದೆ ನನ್ನ ಪ್ರೀತಿ ಮಾಡ್ದಲ್ಲ ನೀನು. ಏನ್ ಪ್ರೀತಿ ನಿಂದ ಅಂದ್ಬಿಟ್ಟು ಆಶ್ಚರ್ಯ ಆಗುತ್ತೆ ನೋಡಿ ದಾವೀದನಿಗೆ ಅಲ್ವಾ. ಹಾಗೆ ನೋಡ್ಬೇಕು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಜವಾದ ದೇವ್ರ ಮಕ್ಕಳ ಮೇಲಿರುವಂತ ಪ್ರೀತಿ ಮಾತ್ರ ನಮ್ಮಲ್ಲಿರುವಂತ ಮತ್ಸರವನ್ನ ಏನ್ ಮಾಡುತ್ತೆ, ಜಯಿಸಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಮಗಿರುವಂತ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಏನಂದ್ರೆ ನೆಕ್ಸ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾವ ಎಕ್ಸಾಂಪಲ್ ಅದಕ್ಕೆ ಏನಾಗಲ್ಲ, ಈಕ್ವಲ್ ಆಗಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ವಾ. ವಾಕ್ಯವನ್ನು ಓದ್ರಿ, ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 5ರಿಂದ 6ರವರೆಗೆ. 2ನೇ ಅಧ್ಯಾಯ 5ರಿಂದ 6. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲಲ್ಲೇನೋ ಎಂದೆಣಿಸದೆ. ನೋಡ್ರಿ, ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಗಮನಿಸ್ಬಿಟ್ಟು ನಾವು ಮುಂದುವರಿಯೋಣ. ಏನಂತಿದೆ ಅಂದ್ರೆ, ಆತನು ದೇವ ಸ್ವರೂಪನಾಗಿದ್ದ ದೇವರಿಗೆ ಸರಿಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೇನೋ ಎಂದೆನಿಸಿದೆ. ಯಾರು ದೇವರಿಗೆ ಸರಿಸಮವಾಗಿದ್ದೋ? ಕ್ರಿಸ್ತನು ಅಲ್ವಾ. ಬಿಡಲೆಲ್ಲನೂ ಎಂದೆನಿಸದಂದ್ರೆ ಯಾರೋ ಒಬ್ರು ಈ ರೀತಿ ಎನಿಸಿಲ್ಲ, ಯಾರೋ ಒಬ್ರು ಏನ್ ಮಾಡಿಲ್ಲ, ಈ ಪದವಿನ ಬಿಡಲ್ಲ ಅಂತ. ಸೈತಾನಿಗೆ ಯಾವಾಗ್ಲೂ ದೇವರ ಸಿಂಹಾಸನ ಮೇಲೆ ಆಸೆ ಇಲ್ಲ, ಅದು ಯಾಗಲ್ಲ ಅಂತ ಯಾರು ಸೈತಾನ್ ಚೆನ್ನಾಗ್ ಗೊತ್ತು. ಸೈತಾನಿಗೆ ಇದ್ದಿದ್ದ ಆಸೆ ಏನು? ದೇವರಿಗೆ ಸರಿ ಸಮಾನವಾಗಿರಂತ ನೆಕ್ಸ್ಟ್ ಪೊಸಿಷನ್ ಯಾವುದು? ಯೇಸು ಕ್ರಿಸ್ತನ ಇದ್ದಂತ ಪೊಸಿಷನ್ ಅಲ್ವಾ. ಅದನ್ನ ಹೆಂಗಾದ್ರೂ ಹಿಡ್ಕೊಬೇಕಂತ ಆಸೆ ಇತ್ತು.
ಅಲ್ವಾ? ದೇವರಿಗೆ ಸರಿ ಸಮವಾಗಿರುವಂತ ನೆಕ್ಸ್ಟ್ ಪೊಸಿಷನ್ ಮೇಲೆ ಸೈತಾನಿಗೆ ಯಾವಾಗ್ಲೂ ಆಸೆ ಇತ್ತು. ಆ ಆಸೆನೆ ಆತನ ಏನಾಯ್ತು, ಯೇಸು ಕ್ರಿಸ್ತನ್ ಹೋಗ್ತಿದ್ಯಲ್ಲ ಅದು ನನಗೆ ಸಿಕ್ತಿಲ್ವಲ್ಲ, ಈ ಭಾವನೆ ಯಾರಲ್ಲಿತ್ತು? ಸೈತಾನ ಇತ್ತು. ಆದ್ರೆ ಯೇಸು ಕ್ರಿಸ್ತನ್ ಹೆಂಗಿತ್ತು? ತನ್ನ ಸಿಂಹಾಸನ ಬಿಟ್ರು ಅಲ್ವಾ, ಬಿಟ್ಟು ಯಾರಿಗೋಸ್ಕರ ಬರ್ತಿದ್ರು ಭೂಮಿಯಲ್ಲಿ? ನಮ್ಗೋಸ್ಕರ. ಅಂದ್ರೆ ನಾವು ಆತನಿಗೋಸ್ಕರ ಎಷ್ಟು ಪ್ರೀತಿ ತೋರಿಸಿದ್ವಿ ನಾವಲ್ಲ. ಯೇಸು ಕ್ರಿಸ್ತನ್ ಭೂಮಿಗಿಂತ ಬರಕ್ಕಿಂತ ಮುಂಚಿತವಾಗಿ ಕ್ರಿಸ್ತನ ಮೇಲೆ, ದೇವ್ರ ಮೇಲೆ ಅಷ್ಟು ಪ್ರೀತಿ ತೋರಿಸಿದಕ್ಕೋಸ್ಕರ ಏನ್ ಮಾಡೋದು, ನಮ್ಮ ಮೇಲೆ ನಮ್ಗೋಸ್ಕರ ಬಂದ್ರು. ಹೌದಾ? ನಾವು ಪಾಪಿಗಳಾಗಿದ್ವಿ. ಯೋಚನೆ ಮಾಡಿ, ಕ್ರಿಸ್ತನು ಬಂದು ಜೀವ ಕೊಟ್ಟು ಪರಲೋಕಕ್ಕೆ ಹೋಗ್ಬೋದು. ಆತನ ಸಿಂಹಾಸನ ಕುಡಿಸ್ಬೇಕಂದ್ರೆ ಏನ್ ಬೇಕಾಯ್ತು ಆತನಿಗೆ? ಅಲ್ವಾ? ಆತನ ಸಿಂಹಾಸನ ನೀವು ಕೂಡ ನನ್ನ ಪಕ್ಕದಲ್ಲಿ ಕುತ್ಕೊಬೇಕು, ನಮ್ ಜೊತೆ ಇರ್ಬೇಕಂತ ಆಸೆ ಪಡೋದಕ್ಕೆ ಏನ್ ಒಳ್ಳೆ ಗುಣ ತೋರಿಸಿದ್ವಪ್ಪ. ಏನಾದ್ರೂ ಹೊಟ್ಟೆ ಕಿಚ್ಚು ಪಡಂಗಿದ್ರೆ, ಮತ್ಸರ ಇದ್ರೆ ಏನ್ ಮಾಡ್ಬೋದಾಯ್ತು? ನಿಮ್ಗೆಲ್ಲ ಏನಕ್ಕೆ ಆಸೆ ಇಟ್ಕೊಡ್ಬೇಕು ನಾನು? ಏನ್ ಅವಶ್ಯಕತೆ ನಿಮ್ ಕೊಡಕ್ಕೆ? ನೀ ಇಷ್ಟು ದೊಡ್ಡ ಪಾಪಿಗಳು ಅಂತ ಏನ್ ಮಾಡ್ಬೋದಾಯ್ತು? ಮಾಡ್ಬೋದಾಯ್ತು. ನೀತಿಗೆ ಅನುಗುಣವಾಗಿ ಮಾತಾಡ್ಬೋದಾಯ್ತು. ಹಂಗ್ ಮಾತಾಡಿದ್ರ? ನನ್ನ ಸೀಟು ನಿಮ್ಗೆ ಬಿಟ್ಕೊಡ್ತಿದ್ದೀನಿ, ನನ್ನ ಪ್ಲೇಸ್ನ ನಿಮ್ಗೆ ಏನ್ ಮಾಡ್ತೀನಿ ಬಿಟ್ಟು, ನನ್ನ ಜೊತೆಗೆ ನೀವು ಇರ್ಬೇಕು. ಯಾರನ್ನ? ಪಾಪಿಗಳ ನಮ್ಮನ್ನ ನೋಡಿ ಮಾತಾಡ್ತಾರಂದ್ರೆ ಎಂತ ಗುಣ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಆ ಪರಲೋಕದಲ್ಲಿರುವಂತ ದೇವರಿಗೆ ಸಮನಾಗಿರುವಂತ ವಿಷಯವನ್ನ ಬಿಟ್ಬಿಡ್ತಾರಂದ್ರೆ ಅವಳಿರುವಂತ ಗುಣಗಳೇನು ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿ ಸರಸರಿರೆ, ಅದು ಕೂಡ ಕ್ರಿಸ್ತನಿಗೆ ಮೊದಲಿಗೀತಿಯಾಗಿ ನಾವಿರ್ಬೇಕಂತ ಆಸೆ ಪಡ್ತಾರಲ್ವಾ? ಈ ಗುಣದಲ್ಲಿ ಎಲ್ಲಾದ್ರೂ ಆತನ ಮತ್ಸರ ಕಾಣಿಸ್ತಾ ಇದೆಯಾ? ನಮ್ಮನ್ನ ಏನ್ ಮಾಡ್ಬೇಕು, ಆತನ ಜೊತೆಗೆ ಇಟ್ಟಿರ್ಬೇಕಂತ ಆ ಭಾವನೆ ಇಲ್ಲಿ ನಾವೇನ್ ನೋಡ್ತಾ ಇದ್ವಿ. ಹಾಗಿರ್ಬೇಕಾರೆ ಈ ಒಂದು ಮತ್ಸರನ ಬೈಬಲಲ್ಲಿ ಇನ್ನೊಂದು ವಿಷಯಕ್ಕೆ ಕಂಪೇರ್ ಮಾಡಿ ಮಾತಾಡ್ತಾರೆ. ಹೊಟ್ಟೆ ಕಿಚ್ಚನ ಏನು ಗೊತ್ತಾ? ಬೆಂಕಿ. ಕರೆಕ್ಟಾ? ಉರಿಯೋದು ಅಂತ ಮಾತಾಡ್ತಾರೆ. ಬೆಂಕಿ ಅಂತ ಹೇಳಿದಾಗ ಕ್ರಿಸ್ತನ ಪ್ರೀತಿ ಸರಸರಿರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲೂ ಈ ರೀತಿ ಇತ್ತು, ಅಸೂಯೆ ಇತ್ತು. ಅಂದ್ರೆ ಅಸೂಯೆಗಿಂತ ಹೆಚ್ಚಾಗಿ ಆ ಜೆಲಸ್ ಇತ್ತು ಆತನಲ್ಲಿ ಅಲ್ವಾ? ಆದ್ರೆ ಅದು ಯಾವ ರೀತಿ ಜಲಸ್ ಅಲ್ಲ, ಮಾಂಸಿಕವಾದ ಸೈತಾನಿಕ ಸಂಬಂಧಪಟ್ಟಂತ ಜಲಸ್ ಇರಲಿಲ್ಲ. ವಾಕ್ಯವನ್ನು ಓದ್ರಿ, ವಿಮೋಚನ ಕಾಂಡ 23ನೇ ಅಧ್ಯಾಯ 21ನೇ ವಾಕ್ಯ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮ ಮಹಿಮೆ ಆತನಲ್ಲಿ ಇರುವುದು. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ಓಕೆ ಅಲ್ವಾ? ಏನಂತಿದ್ರೆ, ನೀವು ಆತನ ಸನ್ನಿಧಿಯಲ್ಲಿ ತುಂಬಾ ಕೇರ್ಫುಲ್ ಆಗಿರ್ರಿ, ಆತನ ಕೋಪ ಪಡಿಸ್ಬೇಡ್ರಿ. ಯಾಕೆ ಗೊತ್ತಾ? ನನ್ನ ನಾಮ ಆತನಲ್ಲಿದೆ. ಯಾರಲ್ಲಿದೆ? ಯೇಸು ಕ್ರಿಸ್ತನಲ್ಲಿದೆ. ಯಾರ ಬಗ್ಗೆ ಮಾತಾಡ್ತಾರೆ ಈ ವಾಕ್ಯ? ಯೇಸು ಕ್ರಿಸ್ತನ ಬಗ್ಗೆ. ಆತ ನಡೆಸುವಂತ ದೂತನ ಬಗ್ಗೆ ಮಾತಾಡ್ತಾ ಇದ್ರೆ, ಆ ದೂತನಲ್ಲಿ ಏನಿದೆ ಅಂತೆ? ನಾಮ ಮಹಿಮೆ ಇದೆ. ಸಗುಸ್ಕೊಳ್ಳಲ್ಲ. ಏನಪ್ಪಾ ನಾಮ ಮಹಿಮೆ ಇತ್ತು? ದೇವ್ರ ನಾಮ ಮಹಿಮೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 24ನೇ ವಾಕ್ಯ. ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದೆ ಉರಿಯುವ ಬೆಂಕಿಯಂತೆ ದಹಿಸಿ ಬಿಡುವವನಾಗಿದ್ದಾನೆ ಎಂದು ತಿಳಿಯಿರಿ. ಓಕೆನಾ? ತಮಿಳಲ್ಲಿ ಹೋದ್ರಿ ಇದೇ ವಾಕ್ಯನ. ಉಭಾಗಂ 4:24 ವಚனம். ಉಭಾಗಂ 4:24 ವಚనం. ಇಲ್ವಾ? ಸಾಕು ಅಲ್ವಾ? ಏನಂತಿದೆ? ಎರಿಚಲಿನ್ ದೇವನ್. ಏನಂತೆ ನಮ್ ದೇವ್ರು? ಎರಿಚಲ್ ದೇವ್ರ ಅಂದ್ರೆ ಏನರ್ಥ? ಇಲ್ಲಿ ದೇವ್ರ ಇಲ್ವಂತ ಎರಿಚಲ್ನ ಅರ್ಥ ಮಾಡ್ಕೊಳ್ರಿ. ಏನಪ್ಪ ಹೇಳ್ತಿದ್ರೆ, ನನ್ನನ್ ಬಿಟ್ಟು ಬೇರೆ ಯಾರನ್ನ ಆರಾಧನೆ ಮಾಡಂಗಿಲ್ಲ. ನನಗ್ ಕೊಡೋಂತ ರೆಸ್ಪೆಕ್ಟ್ ನ ಯಾರನ್ನ ಕೊಟ್ರೆ ನಾನೇನ್ ಮಾಡಲ್ಲ, ಸಗಿಸ್ಕೊಳ್ಳಲ್ಲ. ಇದೇ ಸ್ಪಿರಿಟ್ ಯಾರಲ್ಲಿತ್ತು? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನಿತ್ತು? ದೇವರಿಗೆ ಅಪಕೀರ್ತಿ ತರುವಂತ ದೇವ್ರನ್ನ ಬಿಟ್ಟು ಬೇರೆ ರೀತಿಯ ಅಂತ ವಿಷಯಗಳು ಮಾಡಿದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇರ್ಲಿಲ್ಲ? ಸಗಿಸ್ಕೊಳ್ತಾ ಇರ್ಲಿಲ್ಲ ಅಲ್ವಾ? ಸೊ ಈ ರೀತಿಯಾದಂತ ಒಂದು ಗುಣಗಳು ನಮ್ಮಲ್ಲಿ ಏನಾಗ್ಬೇಕು? ಬೆಳಿಬೇಕು ಅಲ್ವಾ? ಇದನ್ನೇ ವಾಕ್ಯವನ್ನ ಏನ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಅಂದ್ರೆ, ಈ ಝೀಲ್ ಮತ್ತೆ ಜೆಲಸ್ನ ಈ ಒಂದು ವರ್ಡ್ ಅನ್ನ ಏನ್ ಮಾಡಿದ್ದಾರೆ? ಸೇಮ್ ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟಿದ್ದಾರೆ. ಝೀಲ್ ಅಂದ್ರೆ ಏನಪ್ಪಾ ಅಂದ್ರೆ ದೇವರ ಮೇಲಿರುವಂತ ಭಯ ಭಕ್ತಿ, ದೇವರ ಮೇಲೆ ಇರುವಂತ ಪ್ರೀತಿ, ಆ ಪ್ರೀತಿನ ಗುಣಗಳಲ್ಲಿ ವ್ಯಕ್ತ ಮಾಡಿಸುವಂತ ಒಂದು ವಿಷಯ. ಇದ್ರ ಯಾರಲ್ಲಿತ್ತು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿತ್ತು. ಕೀರ್ತನೆ 69ನೇ ಕೀರ್ತನೆ 9ನೇ ವಾಕ್ಯ. ಅಲ್ವರಾ? ಇಲ್ಲಿ ನೋಡ್ಬೇಕಾರೆ ಇಂಗ್ಲಿಷ್ ಏನಿದೆ ಇದು? ಝೀಲ್, ವೈರಾಗ್ಯ, ದೇವರಿಗೋಸ್ಕರ. ಅಂದ್ರೆ ಆ ಝೀಲ್ ಹೆಂಗಪ್ಪ ಇದು ಅಂದ್ರೆ, ಇನ್ನೊಬ್ರು ಅಭಿವೃದ್ಧಿ ಆಗೋದಾಗ, ಇಲ್ಲ ತಪ್ಪು ಮಾಡ್ತಾ ಇದ್ದಾಗ, ಕೆಟ್ಟವರು ಮುಂದುವರೆದಾಗ ಆಗುವಂತ ಒಂದು ಅಸೂಯೆ ಅಲ್ಲ. ಬದಲಾಗಿ ನಾನೇನ ದೇವ್ರ ವಿರುದ್ಧ ತಪ್ಪು ಮಾಡಿದ್ರೆ
ತಕ್ಷಣ ಏನಾಗುತ್ತೆ? ಕೋಪ ಬರುತ್ತೆ ನೋಡ್ರಿ. ನಾನು ಈ ರೀತಿ ಮಾಡಬಾರ್ದು ಅಂತ ಪಾಪದ ವಿರುದ್ಧವಾಗಿ ಕೋಪ ಬರುತ್ತೆ ನೋಡ್ರಿ, ಅದು ಏನಾಗಿರುತ್ತೆ? ಸೀಲ್ ಆಗಿರುತ್ತೆ ಅಲ್ವಾ? ದೇವರ ಪ್ರೀತಿನ ವ್ಯಕ್ತಪಡಿಸುವಂತ ಗುಣವಾಗಿರುತ್ತೆ. ಈ ಗುಣ ಯಾರಲ್ಲಿತ್ತೋ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇತ್ತು. ಕ್ರಿಸ್ತನ ಪ್ರೀತಿ ಸರಸರ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ಏನಿಲ್ಲ, ಆ ಮತ್ಸರ ಇಲ್ಲವೇ ಆ ಅಸೂಯೆ ಅನ್ನೋ ಗುಣ ಇಲ್ಲೇ ಇಲ್ಲ. ಸೊ ನಮಗೋಸ್ಕರ ಏನ್ ಮಾಡಿದ್ರು? ತಮ್ಮನ್ನೇ ಒಪ್ಪಿಸ್ಕೊಟ್ರು. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಾಕ್ಯ. ಹ್ಮ್ 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 ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದು ತುಂಬಾ ಮುಖ್ಯವಾದ ವಿಷಯ. ದೇವ್ರ ಮಕ್ಕಳು ನಾವು ಕಲಿಬೇಕಂತ ವಿಷಯ ಏನಪ್ಪ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿ ಮಾಡಿ ತನ್ನನ್ನ ಏನ್ ಮಾಡಿದ್ರು? ಒಪ್ಪಿಸ್ಬಿಟ್ರು. ಆತನ ಒಂದು ಸ್ಥಾನಕ್ಕೆ, ಆತನ ಜೊತೆಲಿ ಇರ್ಬೇಕಂತ ಏನ್ ಮಾಡಿದೆ? ನಮ್ಮನ್ನ ಕರೆದಿದ್ದಾರೆ. ಸೊ ಕರ್ತನಲ್ಲಿ ಎಲ್ಲೂ ಕೂಡ ಈ ತರ ಗುಣ ಇರಲಿಲ್ಲ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳಾದ ನಾವು ನಮ್ಮಲ್ಲಿ ಏನಿರ್ಬೇಕು? ಇಂಥ ಗುಣ ಎಲ್ಲಿರಬಾರ್ದು. ಯಾಕಂದ್ರೆ ಇದನ್ನ ಅಪೋಸಿಟ್ ಆಗಿ ತೋರಿಸುವಂತ ಗುಣ ಏನಪ್ಪಾ ಅಂದ್ರೆ, ತಂದೆಯಾದ ದೇವರ ಮೇಲೆ ಇರುವಂತ ಪ್ರೀತಿ ಮತ್ತೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇರುವಂತ ಪ್ರೀತಿ, ಹೆಚ್ಚಾಗಿ ನಂತರ ಸಹೋದರರಲ್ಲಿ ಇರುವಂತ ಪ್ರೀತಿ. ಆ ಪ್ರೀತಿನ ಏನ್ ಮಾಡ್ಬೇಕು ದೇವ್ರ ಮಕ್ಕಳು? ನಾವು ಅಭಿವೃದ್ಧಿ ಪಡಿಸಲೇಬೇಕು. ಅದನ್ನೇ 1 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಓದೋಣ. 1 ಕೊರಿಂಥದವರಿಗೆ 13ನೇ ಅಧ್ಯಾಯ 4ನೇ ವಾಕ್ಯ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೀತಿ ಏನ್ ಮಾಡಲ್ಲ? ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಸೊ ಹಾಗಾಗಿ ದೇವ್ರ ಮಕ್ಕಳಿಗೆ ಅಂತ ಸನ್ನಿವೇಶದಲ್ಲಿ, ಈ ಒಂದು ಸಭೆಯ ಆಯ್ಕೆದಲ್ಲಿ ದೇವ್ರ ಮಕ್ಕಳಾಗ್ನೇ ಆಗಿರ್ಬೇಕಾದ್ರೆ, ಇಂಥ ಗುಣಗಳು ನಮ್ಮಲ್ಲಿ ಬರ್ಬೇಕಾದ್ರೆ ನಾವು ಇದಕ್ಕೆ ವಿರುದ್ಧವಾದಂಥ ಗುಣಗಳನ್ನ ಏನ್ ಮಾಡೋಣ? ನಾವು ಬೆಳೆಸೋಣ. ದೇವರಿಗೆ ಮೆಚ್ಚುಗೆಯಾದ ಗುಣಗಳನ್ನ ಬೆಳೆಸೋಣ. ಆ ರೀತಿ ನಮ್ಮಲ್ಲಿ ಅಸೂಯೆ ಇಲ್ಲದೆ ಇದ್ದಾಗ, ಪ್ರೀತಿ ಇದ್ದಾಗ ನಮ್ಮಲ್ಲಿ ಇಂತಹ ಗುಣಗಳೇನಾಗುತ್ತೆ? ಬೆಳೆಯುತ್ತೆ, ಅದು ಹೊರಡೆ ಬರುತ್ತೆ. ಕೆಲವೊಂದು ವಾಕ್ಯಗಳು ಮಾತ್ರ ನೋಡೋಣ. ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 39ನೇ ವಾಕ್ಯ. ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 39ನೇ ವಾಕ್ಯ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನೆಯನ್ನು ಒಡ್ಡು. ಅಲ್ವರ? ಏನ್ ಮಾಡ್ಬೇಡ್ರಿ? ಕೆಡುಕನನ್ನ ಎದುರಿಸ್ಬೇಡ್ರಿ. ಬದಲಾಗಿ ಏನ್ ಮಾಡ್ರಿ? ಸಗಿಸ್ಕೊಳ್ರಿ. ಅಲ್ವಾ? ಕೆಲವೊಂದು ಕಷ್ಟಗಳು ಬಂದಾಗ ಏನ್ ಮಾಡೋಣ? ಸಗಿಸ್ಕೊಳ್ಳೋಣ. ನಿಂದನೆಗಳು ಬಂದಾಗ ಸಗಿಸ್ಕೊಳ್ಳೋಣ. ಇಂಥ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ಕ್ರಿಸ್ತನಿಗೋಸ್ಕರ ಬಾಧನೆ ಸಗಿಸ್ಕೊಳ್ಳೋಂಥ ಗುಣಗಳೇನ್ ಮಾಡೋಣ? ಬೆಳೆಸ್ಕೊಳ್ಳೋಣ. ಅಲ್ವಾ? ಕೆಲವೊಂದು ಟೈಮಲ್ಲಿ ನಮ್ಮನ್ನ ನಿರಾಕರಿಸಲ್ಪಟ್ಟಾಗ, ನಾವು ರಿಜೆಕ್ಟ್ ಮಾಡಲ್ಪಟ್ಟಾಗ, ಅಲ್ವಾ, ನಮ್ಗೆ ಈ ರೀತಿಯಾದಂಥ ಒಂದು ಕಷ್ಟಗಳು, ಅವಮಾನ ಬಂದಾಗ, ಅಲ್ವಾ, ನಾವು ಯಾವುದೇ ರೀತಿಯಲ್ಲಿ ಈ ಗುಣ ಬೆಳೆಯೋದಕ್ಕೆ ಅವಕಾಶ ಕೊಡೋದು ಬೇಕಾಗಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿ ಇಟ್ಟು ನಾವು ಮುಂದುವರಿಯೋಣ. ಹಾಗಾಗಿ ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಈ ಸ್ವಾರ್ಥಕದಲ್ಲಿ ಇದನ್ನ ಜಯಿಸಿ ಬರೋದಕ್ಕೆ ಏನ್ ಮಾಡಿದ್ದಾರೆ? ಸಮಯಾವಕಾಶನ ಕೊಟ್ಟಿದ್ದಾರೆ. ದೇವ್ರ ವಾಕ್ಯ ಬಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಇಟ್ಟು ದೇವ್ರ ಮಕ್ಳು ಏನ್ ಮಾಡ್ಬೇಕಾಗಿದೆ? ಇದು ಜಯಿಸ್ಬೇಕಾಗುತ್ತೆ. ಇದನ್ನ ಜಯಿಸೋದ್ರಿಂದ ಮಾತ್ರ ನಾವು ದೇವ್ರನ್ನ ಏನ್ ಮಾಡಕ್ಕಾಗುತ್ತೆ? ಮೆಚ್ಚಕ್ಕಾಗುತ್ತೆ. ಇಲ್ಲಾಂದ್ರೆ ದೇವ್ರ ಏನ್ ಮಾಡ್ತಾರೆ? ನಮ್ಮ ಮೇಲೆ ಕೋಪಗೊಳ್ಳೋದಕ್ಕೆ ಕಾರಣವಾಗುತ್ತೆ. ಆಗಿರೋದ್ರಿಂದ ಈ ವಾಕ್ಯಗಳು ನಮ್ಮ ಮುಂದೆ ಯಾವಾಗ್ಲೂ ಇರ್ಲಿ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 17 ಮತ್ತು 17ನೇ ವಾಕ್ಯ ಓದ್ಬಿಡ್ರಿ. 23ನೇ ಅಧ್ಯಾಯ 17ನೇ ವಾಕ್ಯ. ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು. ಅಷ್ಟೇ ಅಲ್ವಾ? ಪಾಪಿಗಳು ನೋಡಿ ಏನ್ ಮಾಡ್ಬಿಡಿ? ಯೆಹೋವನಲ್ಲಿ ದಿನದ ಏನ್ ಮಾಡ? ಭಯಭಕ್ತಿಯಿಂದ ದೇವರಿಗೆ ಭಯಪಡೋಣ. ಆ ಮಾತಿಗೆ ಭಯಪಡೋಣ. ನಾವೇನಾದ್ರೂ ಬೇರೆ ರೀತಿಯಾದ ರಿಯಾಕ್ಷನ್ ಮಾಡೋದು, ದೇವರ ಕೋಪ ನಮ್ಮ ಮೇಲೆ ಬರುತ್ತೆ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 1ನೇ ವಾಕ್ಯ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸದಿರು. ಅಷ್ಟೇ ಅಲ್ವರ? ಕೆಲವೊಂದು ಟೈಮಲ್ಲಿ ಏನಾಗುತ್ತೆ? ನಮ್ ಜೊತೆಯಲ್ಲಿ ಇದ್ದಾಗ, ಕೆಲವ್ರು ಕೆಟ್ಟವರಿದ್ದಾಗ, ಅವರು ಅಭಿವೃದ್ಧಿ ಆಗ್ತಾ ಇದೆ ನೋಡಿದಾಗ, ಆ ರೀತಿ ಅಸೂಯೆ ಭಾವನೆ ಇಲ್ಲದೆ ನಾವೇನ್ ಮಾಡೋಣ? ಅವನ್ನ ಬಿಟ್ಟು ಸಪರೇಟ್ ಆಗೋಣ. ಇದೆಲ್ಲ ನಮ್ಗೆ ದೇವ್ರ ವಾಕ್ಯ ಅಂತ ವಿಷಯ. ಹಾಗಾಗಿ ಈ ಗುಣವನ್ನ ಬೆಳೆಸೋದಕ್ಕೆ ದೇವ್ರ ಏನ್ ಮಾಡ್ತಾರೆ? ನಮ್ಗೆ ಸಮಯ ಕೊಡ್ತಾ ಇದ್ದಾರಾ? ಟೈಮ್ ಕೊಡ್ತಾ ಇದ್ದಾರಾ? ಟೈಮ್ ಇದೆಯಾ? ಕೆಲವೊಂದು ಪಾಪವನ್ನು ಬಿಡೋದಕ್ಕೆ ಬಲಹೀನತೆ, ನಮ್ಮ ಬಲಹೀನತೆ ಹೆಂಗಿರುತ್ತೆ? ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ದೇವ್ರ ಏನ್ ಮಾಡ್ತಾರೆ? ಆ ಪಾಪದ ಜೊತೆಗೆ ಇರು ಅಂತ ಹೇಳ್ತಾ ಇದ್ದೀರಾ? ಮತ್ತೇನ್ ಮಾಡ್ತಾರೆ? ಕೃಪೆನ ಕೊಡ್ತಾರೆ. ಗ್ರೇಸ್ ಇದೆ. ಎಷ್ಟು ಮಟ್ಟಿಗೆ ಗ್ರೇಸ್ ಇದೆ? ಆ ಬಲಹೀನ ತಕ್ಕಾಗಿ ಏನಿದೆ? ಗ್ರೇಸ್ ಇದೆ. ನಾನು ಕೊಡಂತ ಗ್ರೇಸ್ ನ ಯೂಸ್ ಮಾಡ್ತೇನೆ. ನನ್ನ ಮಗಳು ಈ ಪಾಪದ ಏನ್ ಮಾಡ್ಬೋದು? ಹೊರಡೆ ಬರ್ಬೋದು. ಒಳ್ಳೆ ಗುಣಗಳನ್ನ ಬೆಳೆಸ್ಬೋದು ಅಂತ ಏನ್ ಮಾಡ್ತಾರೆ? ಯಥೇಚ್ಛವಾಗಿ ಕೃಪೆ ಕೊಡ್ತಾರೆ. ಆದ್ರೆ ದೇವ್ರ ಮಕ್ಕಳ ಕೃಪೆನ ಮಿಸ್ಯೂಸ್ ಮಾಡ್ಕೊಂಡು ಆ ಗುಣಗಳನ್ನ ಬೆಳೆಸ್ಕೊಳ್ದೆ ಮುಂದುವರಿತಾ ಹೋದ್ರೆ ಏನಾಗ್ಬೋದು? ಆ ಗುಣ ಇನ್ನೂ ಏನಾಗ್ಬೋದು?
ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಬೆಳೆಯೋಕೆ ಸಾಧ್ಯವಾಗುತ್ತೆ. ಅದರಿಂದ ದೇವರ ಕೃಪೆಯನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಆ ಕೃಪೆಯನ್ನ ಉಪಯೋಗ ಮಾಡಿ ಇಂಥ ವಿಷಯಗಳನ್ನ ನಾವು ಎದುರಿಸಕ್ಕೆ ಪ್ರಯತ್ನ ಪಡೋಣ. ರೋಮಪುರದವರ 2ನೇ ಅಧ್ಯಾಯ 4ನೇ ವಾಕ್ಯ. ರೋಮಪುರದವರ 2ನೇ ಅಧ್ಯಾಯ 4ನೇ ವಾಕ್ಯ. ಆತನ ಅಪಾರವಾದ ದಯಾ ಸಹನ ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಅಲ್ವರಾ? ದೇವರ ಉಪಕಾರವನ್ನ ನೆನೆಸ್ ನೋಡ್ರಿ, ದೇವರ ಕೃಪೆನ ನೆನೆಸ್ ನೋಡ್ರಿ. ಸೊ ದೇವರು ಮಿರಿಯಮನ್ನ ಆ ರೀತಿ ಶಿಕ್ಷೆ ಕೊಟ್ಟರು. ಕ್ರಿಸ್ತನಲ್ಲಿ ಬಿದ್ದ ಸರಸರರೆ, ಸತ್ಯವೇದದಲ್ಲಿ ದೇವರ ಕೋಪಕ್ಕೆ ಗುರಿಯಾಗಿ ಕೆಲವೊಬ್ರು ಕುಷ್ಠರೋಗಿ ಆಗಿದ್ದಾರೆ. ಗೊತ್ತಾ? ಏರಳಾಗಿದ್ದಾರೆ. ಮಿರಿಯಂ ಬೇರೆ, ಗ್ಯಾಸ್, ಆಮೇಲೆ ಒಬ್ಬ ರಾಜ ಇರ್ತಾರಲ್ಲ, ಉಜ್ಜಿಯ. ಆದ್ರೆ ಯಾರು ಮತ್ತೆ ಹೀಲ್ ಆಗ್ಲಿಲ್ಲ ಅಲ್ವಾ? ಆದ್ರೆ ಹೀಲ್ ಆಗಿದ್ ಯಾರು? ಮಿರಿಯಂ. ಗುಣಪಡಿಸಿದ್ರು ದೇವ್ರು. ಯಾಕಂದ್ರೆ ದೇವರ ಕೃಪೆ, ಕರುಣೆ, ದಯ ಇದೆ. ನಮ್ಗೂ ಕೂಡ ಏನಿದೆ? ದೇವರ ಕೃಪೆ ಇದೆ. ನಮ್ಮನ್ನು ಹೀಲ್ ಮಾಡಕ್ಕೆ ದೇವರ ಕೃಪೆ ಹಸ್ತ ಯಾವಾಗ್ಲೂ ಇದೆ. ಆದ್ರಿಂದ ಅದನ್ನ ಯಾವಾಗ್ಲೂ ಏನ್ ಮಾಡ್ಬೇಡ್ರಿ, ಅಸಡ್ಡೆ ಮಾಡ್ಬೇಡ್ರಿ. ಬದಲಾವಣೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ರೆ ನಾವು ಪಡ್ಗ ಅದೇ ಗುಣಗಳಲ್ಲಿ ಬೆಳೀತಾ ಇದ್ರೆ ಖಂಡಿತವಾಗ್ಲೂ ದೇವರ ಕೋಪ ಒಂದಿನ ಬರುತ್ತೆ. ಸೊ ಕೇರ್ಫುಲ್ ಆಗಿರೋಣ. ಇದೆಲ್ಲ ದೇವ್ರು ನಮ್ಗೆ ಕೊಟ್ಟಿರುವಂತಹ ಸಮಯವಾಗಿದೆ. ನಾವು ಕೃಪೆಯಿಂದ ನಿಂತಿದ್ದೀವಿ. ನಾವು ಕಡ್ದಾಕಲ್ಪಡೋದು ತುಂಬಾ ಸಮಯ ತಗೊಳ್ಳಲ್ಲ. ಕೊನೆ ವಾಕ್ಯವನ್ನು ಓದಿ ಈ ಒಂದು ಪಾಠವನ್ನು ಮುಗಿಸೋಣ. ರೋಮಪುರದವರಿಗೆ 11ನೇ ಅಧ್ಯಾಯ 22ನೇ ವಾಕ್ಯ. ಆದುದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ, ಇಲ್ಲವಾದರೆ ನಿನ್ನನ್ನೂ ಕಡಿದು ಹಾಕುವನು. ಸೊ ದೇವರ ಕೃಪೆಯನ್ನು ನೋಡೋಣ, ದೇವರ ಕೋಪವನ್ನ ಅಲ್ವಾ, ದೇವರು ಪ್ರೀತಿ ಮಾಡೋದು ಯಾವ್ದು, ದೇವರ ಹಾಗೆ ಮಾಡೋದು ಯಾವ್ದು ನೋಡೋಣ. ಹಾಗಿರ್ಬೇಕಾದ್ರೆ ಇಂಥ ಗುಣಗಳು ನಮ್ಮಲ್ಲಿ ಇರ್ಬೇಕಾದ್ರೆ ದೇವ್ರ ಮಕ್ಕಳು ಅದನ್ನ ಕೇರ್ಫುಲ್ ಆಗಿ ನೋಡಿ ಸ್ಟಡಿ ಮಾಡಿ ನಮ್ಮ ಯೇಸು ಕ್ರಿಸ್ತನ ಮಾದರಿನ ಹಿಂಬಾಲಿಸಿ ಅದನ್ನ ಬಿಟ್ಟು ಮುಂದುವರಿಯೋದಕ್ಕೆ ದೇವರು ನಮಗೆ ಕೃಪೆನ ಕೊಡ್ಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಮಾತಾಡುವಂತ ಅವಕಾಶ ತಂದೆ ದೇವರು ಕೊಡೋದಕ್ಕೋಸ್ಕರ ತಂದೆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಈ ಪಾಠವನ್ನು ಮುಗಿಸ್ತೇನೆ. ದೇವರ ಪಾಠವನ್ನು ಆಶೀರ್ವದಿಸಲಿ. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ಮಧ್ಯದಲ್ಲಿ ಸಹೋದರ ಅಂತ ರಿಚರ್ಡ್ ಅವರು ಮಿರಿಯಂ ಬಗ್ಗೆ ಏನ್ ಮಾಡಿದ್ರು, ಎಕ್ಸಾಂಪಲ್ ತಗೊಂಡ್ರು ಅಲ್ವರ. ಇದೇ ಪಾಠ ಬ್ಯಾಬಿಲೋನಲ್ಲಿ ಯಾವ ತರ ತಗೊಂತಾರೆ ಗೊತ್ತಾ? ಇದೇ ಪಾಠ ಬ್ಯಾಬಿಲೋನಲ್ಲಿ ಯಾವ ತರ ತಗೊಂತಾರೆ ಗೊತ್ತಿದ್ಯಾ? ಅಭ್ಯಾಸ ಇಲ್ವಲ್ಲ. ಬ್ಯಾಬಿಲೋನಲ್ಲಿ ಅಂದ್ರೆ ಯಾರು ಪಾಸ್ಟರ್ ಬಗ್ಗೆ ಏನ್ ಮಾಡ್ಬಿಡ್ದು, ಮಾತಾಡ್ಬಾರ್ದು. ಪಾಸ್ಟರ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ಕುಷ್ಠರೋಗ ಬರ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಇವೆಲ್ಲ ಏನ್ ಮಾಡೋದು, ಭಯಪಡಿಸಿ ಎದುರಿಸೋದು ಅಲ್ವರ. ಸೊ ನೋಡ್ಬೇಕಾದ್ರೆ ಇಲ್ಲಿ ಪಾಸ್ಟರ್ ಬಗ್ಗೆ ಮಾತಾಡೋಂಥದ್ದಲ್ಲ ಅಲ್ವರ. ಏನ್ರಿ ಅಂದ್ರೆ ನಾವು ಯಾವ ರೀತಿ ನಮ್ಮ ಒಂದು ಕ್ಯಾರೆಕ್ಟರ್ಗಳನ್ನ ಬೆಳೆಸ್ಕೊಂಡಿದ್ದೀರಿ ಅಲ್ವರ, ಅದು ಇದ್ರಲ್ಲಿ ಏನಾಗ್ತದೆ ನಾವು ಕಂಡುಹಿಡಿಬೇಕಂತ ಪಾಠ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ನಮ್ಮ ಬ್ರದರು ಆ ರೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡ್ತಾರೆ, ಬರೀತಾರಲ್ಲ, ರೀಪ್ರಿಂಟ್ಸ್ ನಂಬರ್ ಕೊಟ್ಟಲ್ಲ, ಫ್ರೀ ಇದ್ರೆ ಮನೇಲಿ ಏನ್ ಮಾಡಿ ನೀವು ಓದಿ ಅಲ್ವರ. ಸೊ ಅದಕ್ಕೆ ಏನ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಒಂದು ಫಸ್ಟ್ ಲೇಡಿ ಅಂದ್ರೆ ಅಮೆರಿಕ ಪ್ರೆಸಿಡೆಂಟ್ ಅವರು ಎಲ್ಲರಿಗಿಂತ ಉನ್ನತವಾದವ್ರು ಪ್ರೆಸಿಡೆಂಟ್ ಅಲ್ವರ. ಅವರು ಮಿಸ್ಸಸ್ಗೆ ಏನಂತ ಹೇಳ್ತಾರೆ, ಫಸ್ಟ್ ಲೇಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅಂದ್ರೆ ಅವ್ರಿಗೆ ಎಷ್ಟು ಒಂದು ಗ್ರೇಡ್ ಇರ್ತಾರೆ ಅಂತಂದ್ರೆ ಏನ್ರಿ, ಎಲ್ಲಾ ರೀತಿಯಲ್ಲಿ ತುಂಬಾ ಪ್ರಿಫರೆನ್ಸ್ ಯಾರಿಗಪ್ಪ ಅಂದ್ರೆ ಅವ್ರಿಗೆ, ಅಂದ್ರೆ ಒಂದು ಪ್ರೆಸಿಡೆಂಟ್ ಕೊಡಂತ ಫುಲ್ ರೆಸ್ಪೆಕ್ಟ್ ಯಾರು ಕೊಡ್ತಾ ಇರ್ತಾರೆ, ಆ ಫಸ್ಟ್ ಲೇಡಿಗೆ ಏನ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರ. ಸೊ ಇಮ್ಯಾಜಿನ್ ಮಾಡಿ, ಆ ಸ್ಟೇಟಸ್ ಇಂದ ಕೆಳಗೆ ಬಂದಾಗ ಹೆಂಗಿರ್ತದೆ, ಆ ಸೀಸಿನ ತೆಗೆಸ್ಕೊಂಡು ನಡೆಯೋದಕ್ಕೆ ತುಂಬಾ ಕಷ್ಟ ಅಲ್ವರ. ಅದೇ ಇಲ್ಲೇನಾಗಿದ್ದು ಮಿರಿಯಂಗೆ ಆಗಿರೋಂಥ ಒಂದು ಪಾಯಿಂಟ್ ಅಲ್ವರ. ಸೊ ಅದಕ್ಕೆ ಆ ಮಿರಿಯಮ್ ಅದನ್ನ ಬಂದ್ಬಿಟ್ಟು ತನ್ನ ಸಹೋದರ ಮೇಲೆ ಅಷ್ಟು ಒಂದು ಪ್ರೀತಿ ಇತ್ತು ಅದರ, ಅದನ್ನ ಜೀರ್ಣಿಸ್ಕೊಂಡಿದ್ರೆ ಏನಾಗಿರೋದು ಅದನ್ನ ಏನ್ ಮಾಡಿದ್ರೆ ಒಂದು ಬೇರೆ ರೀತಿಯಲ್ಲಿ ತಿರ್ಸ್ಕೊಂಡಾಗ ಅವ್ರ ಏನಂತಾರೆ, ಅವ್ರ ಕ್ಯಾರೆಕ್ಟರ್ನೇ ಸ್ಪಾಯ್ಲ್ ಮಾಡಕ್ ಹೋದವಾಗ ಇದು ಯಾರಿಗ ಇಷ್ಟ ಆಗಿಲ್ಲ, ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ ಅದ್ರ. ಯಾಕೆ ಅಂದ್ರೆ ಇದು ಹಂಗೆ ಬಿಟ್ಟಿದ್ರೆ ಏನಾಗೋದು, ಇಡೀ ಇಸ್ರೇಲ್ಗೆ ಏನಾಗಿರೋದು ಒಂದು ಎಫೆಕ್ಟ್ ಖಂಡಿತವಾಗಿ ಆಗಿರೋದು. ಯಾಕೆ ಅಂತಂದ್ರೆ ನಾವು ಇನ್ನೊಂದು ಸನ್ನಿವೇಶ ನೋಡ್ತೀರಿ, ಮೋಸಸ್ಸು ಧರ್ಮಶಾಸ್ತ್ರ ಇಸ್ಕೊಂಬರಕ್ಕೆ ಮೇಡೋಗಿರ್ತಾರೆ, ಕೇಡೆ ಬರೋದಕ್ಕೆ ಆರೋನ್ ಏನ್ ಮಾಡ್ತಾರೆ, ಇಸ್ರೇಲ್ ಜಗಳ ಮಾತು ಕೇಳ್ಬಿಟ್ಟು ವಿಗ್ರಹನೆ ಮಾಡಕ್ಕೆ ಶುರು ಮಾಡ್ತಾರೆ. ದೇವ್ರು ಏನ್ ಮಾಡ್ತಾರೆ, ಮೋಸಸ್ ಮುಖಾಂತರ ಇಮ್ಮಿಡಿಯೇಟ್ ಆ ಮೂಮೆಂಟ್ ಕರೆಕ್ಷನ್ ಮಾಡ್ತಾರೆ. ಅದನ್ನ ಹಂಗೆ ತಿದ್ದರೆ ಇದ್ರೆ ಏನಾಗಿರೋದು ಯೋಚನೆ ಮಾಡಿ. ಮೋಸಸ್ ಅಯ್ಯೋ ನಿಮ್ಮ ಪಣ್ಣಿ ಮಾಡ್ಕೊಡ್ರಪ್ಪ, ನನ್ನ ಪಣ್ಣ ನಾನು ಮಾಡ್ಕೊಂತೀನಿ ಅಂದ್ಬಿಟ್ಟು ಇದ್ದಿದ್ರೆ ಏನಾಗಿರೋದು ಅಂತಂದ್ರೆ, ಇಸ್ರೇಲ್ ಜನಗಳು ಅವತ್ತ ವಿಗ್ರಹಕ್ಕೆ ಏನ್ ಮಾಡಿದ್ರು, ಇಳಿದಿರೋರು ಅದರ ಸೇತಾನ ಯೋಜನೆಗಳು ಏನಾಗಿರೋದಲ್ಲ ಅಲ್ಲ ಸಕ್ಸಸ್ ಆಗಿರುತ್ತೆ. ಅದಕ್ಕೆ ನೋಡ್ಬೇಕಾದ್ರೆ ಕೆಲವು ವಿಚಾರಗಳನ್ನ ದೇವ್ರು ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಅಲ್ಲೇ ಏನ್ ಮಾಡ್ತಾರೆ, ಅದನ್ನ ಅದು ಖಂಡಿಸ್ತಾರೆ ಅಲ್ವರ. ಸೊ ಇದಕ್ಕೆ ಏನಪ್ಪ ಕಾರಣ ಅಂತ ನೋಡಿದ್ರೆ ನಮ್ಮ ಬ್ರದರ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಅಸೂಯೆ
ಅದರ ಅಸೂಯೆ ಅಥವಾ ಜಲಸಿ ಅಂತ ಏನ್ ಮಾಡ್ತೀರಿ ಹೇಳ್ತೀರಿ ಅಲ್ವರ. ಸೊ ಅದಕ್ಕೆ ತಮಿಳಲ್ಲಿ ಕೂಡ ಒಂದು ಒಳ್ಳೆ ವಾರ್ತೆ ಬರ್ತಾರೆ, ಅದರ ಆಡು ಭಾಷೆ ಅಂತಂದ್ರೆ ಬರ್ತಾರೆ ಅಂದ್ರೆ ವೈತಲರ್ಚಿ ಅಂತ ಹೇಳ್ತಾರೆ. ವೈತಲರ್ಚಿ ಅಂದ್ರೆ ಏನ್ ಗೊತ್ತಾ? ಕರೆಕ್ಟ್ ಅಲ್ಲ ವೈತಲರ್ಚಿ, ವೈತೆರಿಚಲ್. ಓ ಸಾರಿ, ಅಯ್ಯೋ ನಂಗೆ ತಮಿಳೇ ಮರ್ತಾ ಬಿಟ್ಟಿರಂಗಾರೆ. ಸೊ ಓಕೆ, ವೈತೆರಿಚಲ್ ಅದರ ವೈತನೇನೋ ಹೊಟ್ಟೆ ಉರಿಯೋದಂದೇನೋ, ಅದೇ ಹೊಟ್ಟೆ ಉರಿ ಅಂತ ಹೇಳ್ತಲ್ಲ ಅದು ಅದರ. ಇವಾಗ ನಮ್ಗೆ ಹೊಟ್ಟೆ ಉರಿಯೋದು ಯಾವಾಗ ಬ್ರದರ್? ಗ್ಯಾಸ್ಟ್ರಿಕ್ ಅದಾವ ನೋಡಿ, ಟ್ಯಾಬ್ಲೆಟ್ ತೊಗೊಳ್ಳಿ. ಅದಕ್ಕೆ ಬ್ರದರ್ ಎಕ್ಸಾಂಪಲ್ ಹೇಳಿದ್ರು, ಯಾವಾಗಪ್ಪ ಹೊಟ್ಟೆ ಉರಿತಾರೆ ಅಂದ್ರೆ ಏನೇ ನಮಗೇನು ಒಳ್ಳೇದಾಗ್ತಾ ಇಲ್ಲೋ, ಅದ ನಮ್ಮ ಶತ್ರುಗಳಿಗೆ ಒಳ್ಳೇದಾದ್ರೆ ನಮ್ಗೆ ಹೊಟ್ಟೆಗೆ ನಾರ್ಮಲ್ ಆಗಿ ಫೀಲಿಂಗ್ ಆಗ್ತದ ಇಲ್ವಾ? ಸ್ಕೂಲಲ್ಲಿ ಮಕ್ಳುಗಳಿಗೆ ಚೆನ್ನಾಗಿ ಓದ್ತಾ ಇರ್ತಾರೆ, ಸಡನ್ ಆಗಿ ಕೆರಡೆ ಇದ್ದರು ಅವ್ನು ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟು ಫಸ್ಟ್ ರ್ಯಾಂಕ್ ಇದ್ದವ್ನಿಗೆ ಏನಂತೆ, ಅವ್ನು ಫಸ್ಟ್ ರ್ಯಾಂಕ್ ಹೋಗಿರಲ್ಲ ಆದ್ರೂ ಅವ್ನಿಗೇನಂತೆ, ಅಯ್ಯೋ ಇವ್ನು ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾರೋ ಏನು ಒಂಥರ ಫೀಲ್ ಆಗ್ತಲ್ಲ ಇವೆಲ್ಲ. ಸೊ ಈ ಒಂದು ಫೀಲಿಂಗು ಇದು ನ್ಯಾಚುರಲ್ ಆಗಿ ಬರೋಂಥ ಟೆಂಡೆನ್ಸಿ ಬಿಟ್ಟು ಹ್ಯೂಮನ್ ಬೀಯಿಂಗ್ ಅಂದಮೇಲೆ ಅದು ಬಂದೇ ಬರ್ತಾರೆ ಅದರ. ಆದ್ರೆ ಇವಾಗ ಕಾನ್ಸಿಕ್ರೇಟೆಡ್ ಮಾಡಿರೋಂಥ ಸೋದರ ಸೋದರಿಗಳು ಇದನ್ನೇನ್ ಮಾಡ್ಬೇಕು? ಇದನ್ನ ಜಯಿಸೋದಿಕ್ಕೆ ಮಾಡ್ಬೇಕು, ಪ್ರಯತ್ನ ಮಾಡಬೇಕು ಅಲ್ವರ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಕ್ರಿಸ್ತನ್ ನೋಡಿ, ಪ್ರಕಟಣೆ 3:21 ಓದ್ರಿ. ರೆವಲ್ಯೂಷನ್ 3:21 ನೋಡಿ ಅಂತೀನಿ. ರೆವಲ್ಯೂಷನ್ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನೋಡ್ರ ಏನಂತಾರೆ ಇಲ್ಲಿ ಕ್ರಿಸ್ತನು, ನಾನೇನ್ ಮಾಡಿದ್ದೀನಿ? ಜಯ ಹೊಂದಿದ್ದೀನಿ ಅಂತ ಹೇಳ್ತಾರೆ. ಏನ್ ಜಯ ಹೊಂದ್ರೆ ಯೇಸು ಕ್ರಿಸ್ತ? ಅದೇ ಹೇಳ್ತಾರೆ, ನೆಕ್ಸ್ಟ್ ಏನ್ ಹೇಳ್ತಾರೆ, ಹಾಗೇ ಜಯ ಹೊಂದವ್ನಿಗೆ ಏನ್ ಮಾಡ್ತೀನಿ? ಸಿಂಹಾಸನ ಕೂತ್ಕೊಳಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಏನಪ್ಪ ಜಯ ಹೊಂದ್ರು? ಇವಾಗ ಯೇಸು ಕ್ರಿಸ್ತಂಗೆ ಇವೆಲ್ಲ ಇತ್ತಾ? ಅಂದ್ರೆ ಈ ತರ ಹೊಟ್ಟೆ ಕಿಚ್ಚು ಬರೋದಂಥದ್ದು, ಹೊಟ್ಟೆ ಕಿಚ್ಚು ಇರ್ಲಿಲ್ಲ, ಆದ್ರೆ ಹೊಟ್ಟೆ ಕಿಚ್ಚು ಬರೋಂಥ ಸಾಧ್ಯತೆಗಳಿತ್ತಾ? ಡೆಫಿನೆಟ್ ಆಗಿ ಯೇಸು ಕ್ರಿಸ್ತ ಗಿತ್ತು ಬಿಡ್ರಿ ಅಲ್ವರ. ಯೇಸು ಕ್ರಿಸ್ತು ನಮ್ ತರನೇ ಮಾಂಸದಲ್ಲಿ ಏನ್ರಿ ಮಾಡಲ್ಪಟ್ಟವ್ರು ಅಲ್ವರ. ಅವ್ರೇನ್ ಸ್ಪೆಷಲ್ ಏನಲ್ಲ ರೀ ಬಿಡ್ರಿ ಅಲ್ವರ. ಆದ್ರೆ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಅವರು ಪರಿಪೂರ್ಣವಾಗಿರೋಂಥ ಮನುಷ್ಯ, ಪವಿತ್ರಾತ್ಮದಲ್ಲಿ ಏನಾಗಿದ್ರು? ಭರಿತರಾಗಿದ್ರು, ಅನ್ಲಿಮಿಟೆಡ್ ಅಂದ್ರೆ ಫುಲ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅಲ್ವರ. ಇದೇ ಅವ್ರಿಗೂ ನಮ್ಗಿರೋಂಥ ಡಿಫ್ರೆನ್ಸ್. ಅಂದ್ರೆ ನೋಡಿ, ಕ್ರೈಸ್ಟಿಗೆ ಇವೆಲ್ಲ ಪಾಸಿಬಿಲಿಟೀಸ್ ಇತ್ತಾ ಅಂತಂದ್ರೆ ಒಂದು ವಾಕ್ಯ ಹೇಳ್ತಾರೆ, ರೋಮಾಪುರದಲ್ಲಿ ತೆಗಿರಿ. ರೋಮಾಪುರದಲ್ಲಿ 1 ನಿಮಿಷ, 8ನೇ ಅಧ್ಯಾಯ 3ನೇ ವಾಕ್ಯ. ರೋಮಾಪುರದಲ್ಲಿ 8ನೇ ಅಧ್ಯಾಯ 3ನೇ ವಾಕ್ಯ ನೋಡ್ರಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಅದನ್ನ ದೇವರು ಮಾಡಿದ್ರತ್ತೆ. ಏನಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಂಡು. ಕ್ರಿಸ್ತನನ್ನ ಹೆಂಗ್ ಕಳ್ಸಂತೆ? ಪಾಪಾಧೀನವಾದಂತ ನರಭಾವ ಅಲ್ವರ. ಇವೆಲ್ಲ ಸ್ವಲ್ಪ ಹಳೆ ಪದಗಳು, ನರಭಾವ ಅಲ್ವರ. ಇವತ್ತು ಆಡೋರಲ್ಲ, ಫಸ್ಟ್ ಹಂಗೆ ಹಿಂಗಿತ್ತವಲ್ಲ, ನಿಮ್ಗೆಲ್ಲ ಗೊತ್ತೇ ಇರಲ್ಲ ಇದು ಯಾರು ಹಿಂಗೆ ಆಡ್ತಾರಲ್ಲ ಅಂದ್ಬಿಟ್ಟು. ಅಂದ್ರೆ ಸ್ವಲ್ಪ ಓಲ್ಡಿಂಗ್ ಕಾರಣಗಳು ಅಲ್ವರ. ಏನೋ ಪಾಪಾಧೀನವಾದಂತ ನರಭಾವ ಅಂತಂದ್ರೆ ಈ ದೇಹದಲ್ಲಿ, ಯೇಸು ಕ್ರಿಸ್ತನ ದೇಹದಲ್ಲಿ ಎಲ್ಲಾ ಪಾಪ ಮಾಡೋಂಥ ಪಾಸಿಬಿಲಿಟೀಸ್ ಏನಾಗಿತ್ತು? ಇತ್ತು ಅಲ್ವರ. ಈ ಒಂದು ಜೆಲಸಿ ಕ್ಯಾರೆಕ್ಟರ್ ಅವರಲ್ಲಿ ಕೂಡ ಏನಾಗಿರ್ತದೆ, ಮೋಸ್ಟ್ಲಿ ಬರೋಂಥ ಸಾಧ್ಯತೆಗಳೇನಾಗಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತ ಏನಪ್ಪ ಮಾಡಿದಾರೆ ಅಂದ್ರೆ ಇವನ್ನೆಲ್ಲವನ್ನ ಏನ್ ಮಾಡಿದಾರಂತೆ? ಜಯಿಸಿದರೆ ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಇವಾಗ, ಕಿರೀಟ ಯಾರಿಗಪ್ಪ ಕೊಡ್ತಾರೆ? ನಾನು ಯಾವ ರೀತಿ ಜಯ ಹೊಂದಿ ತಂದೆಯ ಸಿಂಹಾಸನದ ಮೇಲೆ ಕೂತಿದ್ದೀನೋ ಹಾಗೆಯೇ ಜಯ ಹೊಂದವ್ರಿಗೆ. ಹಂಗ ಏನಪ್ಪ ಅರ್ಥ ಅಂದ್ರೆ, ಇವೆಲ್ಲ ಭೂಮಿ ಸಂಬಂಧವಾಗಿರೋಂಥ ಎಲ್ಲ ಗುಣಗಳನ್ನ ನಾವು ಇದನ್ನ ಬಿಟ್ಟು ಜಯಿಸೋದಿಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡಬೇಕು ಅಲ್ವರ. ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂತಂದ್ರೆ ರೋಮಾಪುರದಲ್ಲಿ 8ನೇ ಅಧ್ಯಾಯ. ರೋಮಾಪುರದಲ್ಲಿ ಇದನ್ನ ನಾವು ಹೇಗೆ ಜಯ ಹೊಂದಬೇಕು? ರೋಮಾಪುರದಲ್ಲಿ 8:37 ಓದಿಂತೀನಿ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಜಯಶಾಲಿಗಳಾಗುತ್ತೇವೆ. ಜಯಶಾಲಿ ಆಗಿದ್ರೆ ಪೂರ್ಣ ಜಯಶಾಲಿ ಅದರ. ಏನಿದು ಪೂರ್ಣ ಜಯಶಾಲಿ? ಮೋರ್ ದೆನ್ ಕಾನ್ಕರಸ್ ಅಂತ ಇಂಗ್ಲಿಷ್ ಅಲ್ಲಿ ಅಲ್ವರ. ಅಲ್ಲೇ ಹೇಳ್ತಾರೆ ಓವರ್ಕಮ್ ಇವನ್ ಆಸ್ ಐ ಹ್ಯಾವ್ ಓವರ್ಕಮ್ ಅಂತ ಹೇಳ್ತಾರೆ. ಇಲ್ಲಿ ಮೋರ್ ದೆನ್ ಕಾನ್ಕರಸ್ ಅಂತ ಪೂರ್ಣ ಜಯಶಾಲಿ ಏನರ್ಥ? ಜಯ ಒಂದದು ಪೂರ್ಣ ಜಯಶಾಲಿಗೂ ವ್ಯತ್ಯಾಸ ಇದೆ ಅಂದ್ರೆ ಎಸ್ ಅದರ. ಜಯಶಾಲಿ ಏನಂದ್ರೆ ಏನೋ ಓಟಿ ಏನ್ ಮಾಡೋದು, ಒಂದು ಪ್ರೈಸ್ ಗೆಲ್ಲಂಥದ್ದು. ಆದ್ರೆ ಪೂರ್ಣ ಜಯಶಾಲಿ ಅಂದ್ರೆ ಏನ್ರಿ? ಪೂರ್ಣ ಜಯಶಾಲಿ ಏನ್ ಡಿಫ್ರೆನ್ಸ್ ಏನ್ ಗೊತ್ತಾ? ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಸಿಲಿಂದ ಫುಲ್ ಎನರ್ಜಿ ಹಾಕಿ ಫಸ್ಟ್ ಪ್ರೈಸ್ನ ಗೆಲ್ಲಂಥದ್ದು, ಏನೇ ಕಾರಣಕ್ಕೂ ಸೋತೋಗಿ ಬಿದ್ದೋಗ್ದಿರೋಂಥದ್ದು ಅದರ. ಅದು ಪೂರ್ಣ ಜಯಶಾಲಿ. ಇದಕ್ಕೆ ನಮ್ಮ ಬ್ರದರು ಬರಿಬೇಕಾದ್ರೆ ರೀಪ್ರಿಂಟ್ಸ್ ಏನ್ ಹೇಳ್ತಾ ಅಂದ್ರೆ, ನಮ್ಮ ಬಲಹೀನತೆಗಳು ಯಾರು ಗೊತ್ತು? ನಮಗ್ ಚೆನ್ನಾಗಿ ಗೊತ್ತು. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ
ಈ ಬಲಹೀನತೆಗಳನ್ನ ನಾವು ಕರೆಕ್ಟಾಗಿ ಟಾರ್ಗೆಟ್ ಮಾಡ್ಕೊಂಡು ಈ ಬಲಹೀನತೆಗಳನ್ನ ಫೈಟ್ ಮಾಡಕ್ ನಾವೇನ್ ಮಾಡ್ಬೇಕಂತ ಯಾವಾಗೂ ಮನ್ಸಲ್ಲಿ ಸಿದ್ಧವಾಗಿರ್ಬೇಕು ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ನಾವು ಇದಕ್ಕೆ ಹೆಂಗಂದ್ರೆ ನಮ್ಮ ಒಂದು ಪ್ರೇಯರ್ ಅವ್ರು ಹೇಳ್ಕೊಡ್ತಾರೆ ಹೆಂಗಂದ್ರೆ ಇವಾಗ ನಾವು ದೇವತರ ಏನ್ ಪ್ರೇಯರ್ ಮಾಡ್ತೀರಿ? ಪ್ರೇಯರ್ ಮಾಡಿದ್ರೆ ನೀವೆಲ್ಲ ಏನಕ್ಕೆ ಪ್ರೇಯರ್ ಮಾಡ್ತೀರಾ? ಏನು ಮಾಡೋದೇ ಇಲ್ವಾ? ಅಯ್ಯೋ ನಮ್ಗೆ ಯಾಕೆ ಅಂತ ದೇವ್ರೆಲ್ಲ ಕೊಡ್ತಾರೆ, ಎಲ್ಲ ಕೇಳ್ಬಿಟ್ಟಾರೆ, ಏನಕ್ಕೆ ಪ್ರೇಯರ್ ಮಾಡಬೇಕು? ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅದೇ ಪ್ರಾಬ್ಲಮ್, ಪ್ರೇಯರೇ ಮಾಡಲ್ಲ. ಹೇಳ್ರಿ ಏನಕ್ಕೆ ಪ್ರೇಯರ್ ಮಾಡ್ತೀರಾ? ಆಮೇಲೆ ನೀನ್ ಚಿತ್ತದಂತೆ ಆಗ್ಲಿ, ಆಮೇಲೆ ಪಾಪಗಳನ್ನೆಲ್ಲ ಕ್ಷಮಿಸಿ. ಓಕೆ, ಗುಡ್. ಆಮೇಲೆ ಊಟ ಓಡ್ ಮುಗ್ಸಕ್ ಸಹಾಯ ಓಟ ಹೊಡ್ ಮಾಡ್ತೇವೆ. ಮುಗ್ಸಕ್ ಸಹಾಯ ಮಾಡಿ. ವೆರಿ ಗುಡ್. ಅದರ ಇವೆಲ್ಲ ಕೇಳ್ತೀರಿ. ಆಮೇಲೆ ಶೋಧನೆಗಳನ್ನ ಜಯಿಸೋದಕ್ಕೆ ಪ್ರೇಯರ್. ಓಕೆ, ಗುಡ್. ಅದರ ಬ್ರದರ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಆಟಿಟ್ಯೂಡ್ ಹೆಂಗಿರ್ಬೇಕು ಅಂದ್ರೆ, ದೇವ್ರೆ ನನ್ನಲ್ಲಿ ಈ ಕೊರತೆ ಏನಾಗಿದೆ ಇದೆ, ಈ ಕೊರತೆ ಇದಲ್ಲ, ಈ ಕೊರತೆ ನನ್ನಲ್ಲಿ ಇಲ್ದ ರೀತಿಯಲ್ಲಿ ಏನ್ ಮಾಡ ನನ್ಗೆ ಸಹಾಯ ಮಾಡು ಅಂತ ಅನ್ಬಿಟ್ಟು ದೇವ್ರ ಹತ್ರ ಎಕ್ಸ್ಪೀರಿಯನ್ಸಸ್ ಕೇಳ್ಬೇಕಂತ. ಏನೇನು ಎಕ್ಸ್ಪೀರಿಯನ್ಸಸ್? ಇವಾಗ ನನ್ಗೆ ಒಂದು ಕೆಲವು ವಿಚಾರ ಇಷ್ಟ ಇಲ್ಲ ಅಂತಂದ್ರೆ ಆ ಕೆಲವು ವಿಚಾರನ ಬಿಟ್ಪಡಕ್ಕೆ ನನ್ಗೆಲ್ಲ ಆಗ್ತಿಲ್ಲ. ಅದನ್ನ ಬಿಟ್ಬಿಡಕ್ಕೆ ಹೆಂಗಪ್ಪ ನನ್ಗೆ ಆಗೋದು ಅಂತಂದ್ರೆ, ನನ್ಗೆ ಆತರ ಅನುಭವ ಬಂದವಾಗ ಅವ್ ನಾನೇನ್ ಮಾಡ್ತೀನಿ, ಬಿಟ್ಬಿಡೋದ್ನ ಕಲಿತೀನಿ. ಆ ತರ ಅನುಭವಗಳನ್ನ ದೇವ್ರ ಹತ್ರ ಯಾರು ವಾಲಂಟಿಯರ್ ಆಗಿ ಕೇಳ್ತಾರೋ, ಆ ಅನುಭವ ಬಂದವಾಗ ಜಯಿಸ್ತಾರೋ ಅವರೇ ಪೂರ್ಣ ಪೂರ್ಣ ಜಯಶಾಲಿಗಳು. ಇವಾಗ 144,000 ಒಬ್ರಾಗ್ಬೇಕು ಅಂದ್ರೆ ನಾವ್ ಹಿಂಗಿರ್ಬೇಕು, ಪೂರ್ಣಶಾಲಿ. ಈ ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ನಮ್ಮಲ್ಲಿರೋಂಥ ಕೆಟ್ಟದ್ನ ನಾವೇ ವಾಲಂಟಿಯರ್ಗೆ ಸ್ಕ್ರೂಟನೈಸ್ ಮಾಡಿ ಅದನ್ನ ತೆಗ್ದಾಕಕ್ಕೆ ಏನಾಗಿರ್ಬೇಕು, ಯಾವಾಗೂ ರೆಡಿ ಆಗಿರ್ಬೇಕು. ಅಲ್ವ? ಅದಕ್ಕೆ ನೋಡಿ ಬ್ರದರು ಅದಕ್ಕೆ ಒಂದು ಎಕ್ಸಾಂಪಲ್ಸ್ ಹೇಳಿದ್ರು. ಅದರ ಏನಂದ್ರೆ ಈ ಒಂದು ಅಸೂಯೆಯಿಂದ ಆಗಿರೋಂಥ ಎಫೆಕ್ಟ್ಗಳು. ಅದರ ದಾವಿದ್ ಬಗ್ಗೆ ಹೇಳಿದ್ರು, ಆಮೇಲೆ ಯಾರೋ ಕಾಯಿನ್ ಬಗ್ಗೆ ಹೇಳಿದ್ರು, ಆಮೇಲೆ ಯೋಸೆಫನ್ ಬಗ್ಗೆ ಹೇಳಿದ್ರು, ಜೀಸಸ್ ಕ್ರೈಸ್ಟ್ ಬಗ್ಗೆ ಏನ್ ಮಾಡಿದ್ರು ಹೇಳಿದ್ರು. ಅಲ್ವರ ಇದ್ರಲ್ಲೆಲ್ಲ ನಾವು ನೋಡ್ಬೇಕಾದಂತ ಒಂದು ಕ್ಯಾರೆಕ್ಟರ್ ಹೆಂಗ್ ಗೊತ್ತಾ? ಯೇಸು ಕ್ರಿಸ್ತನ್ ಮಾತು ಹೇಳ್ತೊಂಡಿ. ಮ್ಯಾಥ್ಯೂ 5th ಚಾಪ್ಟರ್ ಬನ್ನಿ. ಮ್ಯಾಥ್ಯೂ 5ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಓದ್ರಿ ಕನ್ನಡದಲ್ಲಿ ನೋಡೋಣ, ನಿಮ್ಗೆ ಬರ್ತದೆ. ಆದರೆ ಹಾ. ನಾನು ನಿಮಗೆ ಹೇಳುವುದೇನೆಂದರೆ, ಹ್ಮ್ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ಹ್ಮ್ ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ನೋಡ್ರ, ಸಹೋದರ ಮೇಲೆ ಸಿಟ್ಟುಕೊಳ್ಳುವಂತ ಪ್ರತಿ ಮನುಷ್ಯನು ಅದರ ಏನ್ ಗುರಿ ಆಗ್ತಾನೆ? ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾನೆ. ನೆಕ್ಸ್ಟ್ ತನ್ನ ಸಹೋದರನನ್ನು ನೋಡಿ ಹ್ಮ್ ಛೀ ನೀಚ ಅನ್ನುವವನು ಹ್ಮ್ ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಆಮೇಲೆ ಮೂರ್ಖ ಅನ್ನುವವನು ಹಾ. ಅಗ್ನಿ ನರಕಕ್ಕೆ ಗುರಿಯಾಗುವನು. ನೋಡ್ರ, ಏನಂತೆ? ಛೀ ನೀಚ, ಆಮೇಲೆ ಮೂರ್ಖ ಅಂತಂಬಿಟ್ಟಲ್ರ. ಅಂದ್ರೆ ಏನಂದ್ರೆ ಏನ್ರಿ? ಅದೇ ಚೀತು ಅಂತ ಹೇಳ್ತಾರಲ್ಲ, ಅಸೂಯಾಗಿ ಒಂದು ಕೇವಲವಾಗಿ ಕೀಳಾಗಿ ನೋಡೋಂಥದ್ದು ಅಲ್ವರ. ಸೊ ಇವಾಗ ನಾವು ಬ್ರದರ್ ಹೇಳ್ದಲ್ಲ ಎಕ್ಸಾಂಪಲ್ಸ್ ಎಲ್ಲ, ಇದೆಲ್ಲ ನೋಡ್ಬೇಕಾರೆ ಏನ್ರಿ ದೇವ ದೃಷ್ಟಿ ಎಲ್ಲ ಶ್ರೇಷ್ಠವಾಗಿದ್ರು. ಆದ್ರೆ ಅವ್ರನ್ನ ಏನ್ ಮಾಡೋದಿತ್ರ ಕೀಳಾಗಿ ಎಣ್ಸಿರೋದ್ರಿಂದ ಏನಾಗಿತ್ತು, ಅವ್ನ ಆಟಿಟ್ಯೂಡ್ ಏನಾಯ್ತು ಅಲ್ಲಿ ಬಂತು. ಅದು ಸೈತಾನ್ದು ಕೂಡ ನೋಡಲ್ಲ, ಸೈತಾನ್ದು ಮತ್ತೆ ಜೀಸಸ್ ಕ್ರೈಸ್ಟ್ ಅದರ ಸರಿ ನೋಡ್ಬೇಕಾರೆ ಈ ಒಂದು ಕ್ಯಾರೆಕ್ಟರ್, ಈ ಒಂದು ಒಬ್ಬರು ನೋಡಿ ಈ ತರ ಅಂತ ಒಂದು ಥಾಟ್ಸ್ ಬರಬೇಕಾರೆ ಇದನ್ನ ಜಯಿಸೋದಕ್ಕೆ ನಾವೇ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಅಲ್ರ. ಸೊ ಇದನ್ನ ಹೆಂಗ್ ಟ್ಯಾಕಲ್ ಮಾಡೋದು? ಅದರ ಪ್ರಾಬ್ಲಮ್ ಇದೆ, ಅದರ ಇದು ಪ್ರಾಬ್ಲಮ್ ಎಲ್ಲರಲ್ಲಿ ಇದೆ, ಅದರ ನಮ್ಮಲ್ಲೂ ಇದೆ. ಅದರ ಇದನ್ನ ಹೆಂಗೆ ಜಯಿಸೋದು? ಅದಕ್ಕೆ ಬ್ರದರ್ ಏನ್ ಮಾಡಿದ್ರು, ಕೆಲವೊಂದು ಟ್ಯಾಬ್ಲೆಟ್ಸ್ ಏನ್ ಮಾಡಿದ್ರು ಬರ್ಕೊಟ್ರು. ಅದರ ಅವ್ರು ಕೊಟ್ಟಿರೋಂಥ ಮೊದಲನೇ ಟ್ಯಾಬ್ಲೆಟ್ ಯಾವ್ದು? ಪ್ರೀತಿ. ಅದರ ಇದನ್ನ ಜಯಿಸ್ಬೇಕು ಅಂದ್ರೆ ನಮ್ಮಲ್ಲಿ ಫಸ್ಟ್ ಏನಾಗಿರ್ಬೇಕು? ಪ್ರೀತಿ ಇರ್ಬೇಕು. ಅದರ ಈ ಟ್ಯಾಬ್ಲೆಟ್ ದಿನಕ್ಕೆ ಎಷ್ಟು ತಗೋಬೇಕು? ಊಟಕ್ಕೆ ಮುಂಚೆನೆ, ಊಟ ಆಮೇಲೆ ಅಲ್ವರ ಊಟ ಆಮೇಲೆ ತಗೊಳ್ಳಿ, ಅಲ್ವರ ಊಟಕ್ಕೆ ಮುಂಚೆನೆ ತಗೊಳ್ಳಿ, ಒಳ್ಳೇದು. ಅದರ ಯಾವ್ದಪ್ಪ ಪ್ರೀತಿ? ದಾವಿದನಿಗೆ ಜೋನಾಥನ್ ಮೇಲಂತ ಪ್ರೀತಿ. ಅಲ್ವರ ಜೋನಾಥನ್ ಎಷ್ಟು ಒಳ್ಳೆಯವನು ಅಲ್ವರ. ತನ್ನ ಆಯುಧಗಳನ್ನ ಏನ್ ಮಾಡ್ತಾನ ಅವನು? ಬಿಚ್ಕೊಬಿಡ್ತಾನೆ. ಯಾರು ಬಿಚ್ಕೊಡ್ತಾರ ಹೇಳ್ರಿ? ನೆಕ್ಸ್ಟ್ ಪೊಸಿಷನ್ ಅವನೇನ್ ಮಾಡ್ತಾನೆ? ಅವ್ನು ಹೇಳ್ತಾನೆ ಕ್ಲೀನ್ ಆಗಿ, ಅದರ ನಮ್ಮ ತಂದೆ ಸತ್ತಿದ ಮೇಲೆ ನೀನೇನಾಗ್ತೀಯಾ? ರಾಜ ಆಗ್ತಾನೆ. ತನ್ನ ಬಾಯಿನಲ್ಲಿ ಏನ್ ಮಾಡ್ತಾನೆ ಅವ್ನು ಹೇಳ್ತಾನೆ ಅಲ್ವರ. ಸೊ ದಾವಿದನ ಮೇಲೆ ಅಷ್ಟೊಂದು ಪ್ರೀತಿ ಅಲ್ವರ. ಈ ಒಂದು ಪ್ರೀತಿ ಇದ್ದವಾಗ ನಮ್ಮಲ್ಲಿ ಅಸೂಯೆ ಅಂತ ಏನಾಗಲ್ಲ ಬರೋದು. ಅದರ ಯೋಚನೆ ಮಾಡಿರ್ತೀನಿ, ಮಕ್ಕಳು ತಂದೆ ತಾಯಿ ಮಕ್ಳನ್ನ ಹೆಂಗ್ ಪ್ರೀತಿ ಮಾಡ್ತಾರೆ? ಹೆಂಗ್ ಪ್ರೀತಿ ಮಾಡ್ತಾರೆ ನೋಡಿ. ಎಲ್ಲ ಹೇಳಿದ ತಕ್ಷಣ ಮಕ್ಕಳಿಗೆ ಕಳೆಗಳು ಅಲ್ಲರ. ಅಪ್ಪ ಅಮ್ಮನ್ಗೆ ಹೆಂಗ್ ಪ್ರೀತಿ ಮಾಡ್ತೀರಾ? ಅವನ್ನ ಕೇವಲ ಅಸೂಯೆ ಅಂತ ನೋಡ್ತೀರಾ? ಎಂತ ಓಪ್ಲೆಸ್ ಮಾರ್ಕ್ಸ್ ತೆಗಿಲಿ, ಏನೇ ಮಾಡ್ಲಿ ಹೊಡಿತೀರಿ, ಬೈತೀರಾ. ಆದ್ರೆ ಅವನ್ನ ಕೀಳಾಗಿ ಅಸೂಯೆ ತರ ನೋಡ್ತೀರಾ? ಸಮಾಜದಲ್ಲಿ ಏನೋ ಓದಿಲ್ದಿರೋ ಹೆಂಗ್ ನೋಡ್ತಾರೆ, ಆತರ ನಾವೇ ನೋಡ್ತೀರಾ ಮಕ್ಳುಗಳನ್ನ. ಯಾಕೆಂದ್ರೆ ಪ್ರೀತಿ ಏನಾಗಿದೆ ಇದು. ಈ ತರ ನಮ್ಮಲ್ಲಿ ಪ್ರೀತಿ ಇದ್ರೆ ಏನ್ರಿ, ಈ ಪ್ರೀತಿ ಏನ್ ಮಾಡಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಅದರ ಅದಕ್ಕೆ ಈ ಪ್ರೀತಿ ಏನಾಗಿರ್ಬೇಕು ಮೊದಲು ನಮ್ಮಲ್ಲಿ ಇರ್ಬೇಕು. ಅದರ ಎರಡನೇದು ಏನಂದ್ರು? ಎರಡನೇದು ಹಿಂಗೆ ಪ್ರಿಸ್ಕ್ರಿಪ್ಷನ್ ಮರ್ತೋಗ್ಬಿಟ್ರೆ ಹಿಂಗೆ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ಅಂತ ಅಂತೀರಾ. ಅದರ ಎರಡನೇದೇನಪ್ಪ ಅಂದ್ರೆ ಝೀಲ್. ಅದರ ಏನಿರ್ಬೇಕು? ಆಸಕ್ತಿ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ಅದರ ಈ ಆಸಕ್ತಿ ಕ್ರಿಸ್ತನ್ ಏನಾಯ್ತು
ಇತ್ತು ಅಲ್ವರ. ಅದರಿಂದ ಏನ್ ಮಾಡೋದಂದ್ರೆ ದೇವ್ರ ಚಿತ್ತ ನೆರವೇರಿಸೋದಕ್ಕೆ ಭೂಲೋಕದಲ್ಲಿ ಎಷ್ಟೇ ಒಂದು ಹಿಂಸೆಗಳು ಬಂದು ಸರಿ ಇದನ್ನೆಲ್ಲ ಓವರ್ಕಮ್ ಮಾಡಕ್ಕೆ ಏನಾಯ್ತು ಅವ್ರ ಅನುಕೂಲ ಆಯ್ತು. ಮೂರನೇದು ಏನಪ್ಪಾ ಅಂದ್ರೆ ಸಹಿಸ್ಕೊಳ ಅಂತ ಒಂದು ಗುಣ ಏನಾಗಿತ್ತು ಇತ್ತು ಅಲ್ವರ. ಯೇಸು ಕ್ರಿಸ್ತನಿಗೆ ಶೋಧನೆ ಇರ್ಲಿಲ್ವಾ? ಬೈಬಲ್ ಹೇಳ್ತಲ್ಲ, ಇಬ್ಬರೇ 4ನೇ ಹೇಳ್ಬೇಕು, ನಮ್ಮ ಹಾಗೆ ಎಲ್ಲಾ ವಿಚಾರದಲ್ಲೂ ಎಲ್ಲ ವಿಷಯದಲ್ಲಿ ಶೋಧನೆಗೆ ಗುರಿಯಾದವರು ಅಂದ್ರೆ ಪಾಪ ಮಾತ್ರ. ಯೇಸು ಕ್ರಿಸ್ತನಿಗೆ ಎಷ್ಟು ಆಚಾರ ಇರ್ಬೇಕು ಯೋಚನೆ ಮಾಡಿದ್ದೀನಿ. ಅವ್ರ ಮೈಂಡಿಗೆ ಅವರು ಇರೋಂಥ ಒಂದು ಥಿಂಕಿಂಗ್ ಥಾಟ್ಸ್ಗಳಿಗೆ ಈಕ್ವಲ್ ಆಗಿರೋಂಥ ಒಬ್ರು ಏನಾಗಿಲ್ಲ ಅವ್ರ ಜೊತೆಗೆ. ಇವ್ರು ಏನ್ ಹೇಳಿದ್ರು ಆಪೋಸಿಟ್ಗೆ ಥಿಂಕ್ ಮಾಡ್ತಿರ್ತಾರಲ್ಲ, ಇವ್ರು ಹ್ಯಾಂಡ್ಲ್ ಮಾಡೋದು ಏನಾಗ್ಬಿಡುದು ಇವ್ರಿಗೆ ಸಿಕ್ಕಾಪಟ್ಟೆ ಸಾಕಾಗ್ಬಿಡೋದು. ಆದ್ರೂ ಕೂಡ ಎಲ್ಲವನ್ನು ಯೇಸು ಕ್ರಿಸ್ತ ಏನ್ ಮಾಡದಂತೆ ಸಹಿಸ್ಕೊಂಡ್ರು. ಈ ತರ ಸಹಿಸ್ಕೊಂಡಂತ ಒಂದು ಗುಣ ನಮ್ಗೇನಾಗಿರ್ಬೇಕು ಅಲ್ಲಿ ಇರ್ಬೇಕು ಅಲ್ವರ. ಆಮೇಲೆ ಕೊನೆದಾಗ ಏನಂತಂದ್ರು, ಕೊನೆಗೆ 4ನೇ ಔಷಧಿ ಕೊಟ್ರಲ್ಲ, ಏನದು ದೇವರ ಏನಿರ್ಬೇಕು ಕೊನೆಯಲ್ಲಿ ಹೇಳ್ದಲ್ಲ, ಕೃಪೆ ಅಲ್ರ. ದೇವರ ದಯೆ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು ಅಂತೀನಿ ಅಲ್ರ. ದೇವರ ದಯೆ ನಮ್ಮಲ್ಲಿ ಬರ್ಬೇಕು ಅಂತಂದ್ರೆ ಬದಲು ಹೇಳ್ದಲ್ಲ, ಈ ತರ ನಾವು ನಮ್ಮಲ್ಲಿ ಇತ್ತು ಅಂದ ತಕ್ಷಣ ದೇವತ್ರ ಹೋಗಿ ಏನ್ ಮಾಡಕ್ಕಿದ್ನಲ್ಲ ಕನ್ಫೆಸ್ ಮಾಡಿ ಇನ್ನ ಸರಿಪಡ್ಸಕ್ ನಾವೇ ಮಾಡಬೇಕು ಪ್ರಯತ್ನ ಮಾಡಿದವಾಗ ಖಂಡಿತವಾಗೂ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡ್ಬಿಡ್ತೀವಿ. ಈ 4 ಗುಣಗಳು ನಮ್ಮಲ್ಲಿ ಏನಾಗಿರ್ಬೇಕು, ಇದನ್ನ ಜಯಿಸೋದಿಕ್ಕೆ 4 ಗುಣಗಳು ಬೇಕು. ಯಾವ್ದು ಹೇಳ್ರಿ ಅಂತೀನಿ. ಮೊದಲನೇದು ಪ್ರೀತಿ, ಎರಡನೇದು ಆಸಕ್ತಿ, ಆಸಕ್ತಿ, ಮೂರನೇದು ಇವಾಗ ಹೇಳ್ಕೊಟ್ನಲ್ಲ ಅಲ್ಲೇ ಇವಾಗ ಹೇಳ್ಕೊಟ್ಟು ಮರ್ತೋಗ್ಬಿಟ್ರಲ್ಲ, ಸಹಿಸ್ಕೊಂಡಂತ ಗುಣ ಅದರ. 4ನೇದು ಕೃಪೆ. ಹೇಳ್ರಿ ಇನ್ನೊಂದ್ಸತಿ ನೋಡೋದ. ಮೊದಲನೇದೇನೋ ಪ್ರೀತಿ, ಎರಡನೇದೇನೋ ಆಸಕ್ತಿ, ಮೂರನೇದು ಸಹಿಸ್ಕೊಂಡಂತ ಗುಣ, 4ನೇದು ದೇವರ ಕೃಪೆ ಅದರ. ಸಣ್ಣ ಕರ್ತನಲ್ಲಿ ಪ್ರೀತಿ ಅಂತ ದೇವ್ರ ಕೃಪೆ ನಮ್ಮಲ್ಲಿ ಇರೋದನ್ನ ಅರ್ಥ ಮಾಡ್ಕೊಂಡು ನಾವೇ ಮಾಡೋಣ, ದೇವ್ರಿಗೆ ಒಂದು ಭಯಭಕ್ತಿಗೆ ಮಾಡೋದಕ್ಕೆ ನಾವೇ ಮಾಡೋಣ ಪ್ರಯತ್ನ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದೇ ರೀತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ದೇವ್ರ ಕೃಪೆ ಕೊಟ್ಟು ನಮ್ಮ ಸೋದರ ನಡೆಸಲಿ ಅಂತ ಅಂದ್ಬಿಟ್ಟು ನಾವು ದೇವರ ಪ್ರಾರ್ಥನೆ ಮಾಡೋಣ.